ಎಲ್ಲರಿಗೂ ಸನಾತನ ಜ್ಯೋತಿಷ್ಯ ಶಾಸ್ತ್ರ ಪಾಠ 8ಕ್ಕೆ ಸ್ವಾಗತ. ತರಗತಿ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣದಾದ ಪ್ರಾರ್ಥನೆಯನ್ನು ಮಾಡಿ ತದನಂತರ ತರಗತಿಯನ್ನು ಮುಂದುವರಿಸೋಣ, ಪಾಠವನ್ನು ಮುಂದುವರಿಸೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಳೆದ ತರಗತಿಯಲ್ಲಿ ನಾವು ತಾರಾಬಲವನ್ನು ನೋಡ್ತಾ ಇದ್ವಿ. ತಾರಾಬಲ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಏನೇನೋ ಡೌಟ್ಸ್ ಇತ್ತು ಅಂದ್ರೆ ದಯವಿಟ್ಟು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿ, ತಿಳಿದವರು ಅದಕ್ಕೆ ಉತ್ತರಿಸ್ತಾರೆ. ನೆಕ್ಸ್ಟ್ ನಾಮ ನಕ್ಷತ್ರ ಅಂತ ನೋಡಿದ್ವಿ ನಾವು. ಅಂದ್ರೆ ಹೇಗೆ ಕಂಡುಹಿಡಿಯೋದು ಯಾವ ನಕ್ಷತ್ರ ಅಂತ. ಈಗ ನಿಮ್ಗೆ ಡೇಟ್ ಆಫ್ ಬರ್ತ್ ಇರುತ್ತೆ, ಹುಟ್ಟಿದ ದಿನಾಂಕ ಅಂದ್ರೆ ಹುಟ್ಟಿದ ತಾರೀಕು, ಮತ್ತೆ ಹುಟ್ಟಿದ ಸಮಯ, ಜನ್ಮ ಸಮಯ, ಮತ್ತೆ ಊರು. ಈ ಮೂರು ಬೇಕೇ ಬೇಕು. ಇದು ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್. DTP ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ. DTP ಡೇಟ್ ಆಫ್ ಬರ್ತ್ ಕೇಳಬೇಕು, ಟೈಮ್ ಆಫ್ ಬರ್ತ್ ಕೇಳಬೇಕು, ಪ್ಲೇಸ್ ಆಫ್ ಬರ್ತ್ ಕೇಳಬೇಕು. ಕನ್ನಡದಲ್ಲಿ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳ. ಅರ್ಥ ಆಯ್ತಾ? ಸೊ ಈ ಮೂರು ಗೊತ್ತಿರಬೇಕು. ಗೊತ್ತಿದ್ದಾಗ ನೀವು ಅದನ್ನ ನಾವು ತಿಳಿಸ್ಕೊಟ್ಟಿರುವಂತಹ ಆಪ್ ಅಲ್ಲಿ, ಅದೇ ಹಿಂದೂ ಕ್ಯಾಲೆಂಡರ್, ಜ್ಯೋತಿಷ್ ಆಪ್ ಅಲ್ಲೋ ನೀವು ಅದನ್ನ ದಿನಾಂಕವನ್ನ ನಮೂದಿಸಿದಾಗ, ಜನ್ಮ ಸಮಯವನ್ನು ನಮೂದಿಸಿದಾಗ, ತದನಂತರ ಜನ್ಮ ಸ್ಥಳವನ್ನು ನಮೂದಿಸಿದಾಗ ನಿಮಗೆ ಅಲ್ಲಿ ರಾಶಿ ನಕ್ಷತ್ರ ಅಂತ ಬಂದಿರುತ್ತೆ ಅಲ್ವಾ? ನೋಡಿ ಇಲ್ಲಿ ಈ ಸಾಫ್ಟ್ವೇರ್ ಅಲ್ಲಿ ಮಾಡಿದಾಗ, ಸಾಫ್ಟ್ವೇರ್ ಆಗ್ಲಿ ನಿಮ್ಮ ಆಪ್ ಆಗ್ಲಿ ಯಾವ್ದನ್ನ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಸ್ಕ್ರೀನ್ ನೋಡಿದಾಗ ಇಲ್ಲಿ ಏನೋ ಬರುತ್ತೆ ನೋಡಿ, ರಾಶಿ ಸಿಂಹ ರಾಶಿ ಅಂತ ಬರುತ್ತೆ. ನಕ್ಷತ್ರ ಬಂದ್ಬಿಟ್ಟು ಮಗ ನಕ್ಷತ್ರ. ಎಷ್ಟು ಚರಣಕ್ಕೆ ಇನ್ನೊಂದು ಹೆಸರೇನು? ಪಾದ. ಲಾಸ್ಟ್ ಟೈಮ್ ಹೇಳಿದೀನಿ ನಾನು, ಪಾದ. ಚರಣ ಅಂದ್ರೆ ಏನು? ಕಾಲುಗಳು ಅಲ್ವಾ? ನಿಮ್ಮ ಚರಣಗಳಿಗೆ ವಂದಿಸುವೆನೋ, ನಿಮ್ಮ ಪಾದಗಳಿಗೆ ವಂದಿಸುವೆನೋ ಅಂತ ಹೇಳ್ತಾರೆ. ಹಾಗಾಗಿ ಚರಣ ಅಂದ್ರೂ ಒಂದೇ, ಪಾದ ಅಂದ್ರೂ ಒಂದೇ. ಒಂದು ನಕ್ಷತ್ರಕ್ಕೆ ಎಷ್ಟು ಪಾದ ಇರುತ್ತೆ ನಮಗೆ ಗೊತ್ತು. 1, 2, 3, 4 ಪಾದಗಳಿರುತ್ತೆ ಅಲ್ವಾ? ಒಂದು ನಕ್ಷತ್ರಕ್ಕೆ 4 ಪಾದಗಳಿರುತ್ತೆ. ಇಲ್ಲಿ ಈ ಜಾತಕದ ವ್ಯಕ್ತಿಗೆ ಯಾವ ರಾಶಿ ಬಂತು? ರಾಶಿ ಬಂತು ಸಿಂಹ ರಾಶಿ. ಮತ್ತೆ ಯಾವ ನಕ್ಷತ್ರ ಬಂತು ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಸಾಫ್ಟ್ವೇರ್ ಅಲ್ವಾ, ಯಾವ ನಕ್ಷತ್ರ ಯಾವ್ದು ಬಂದಿದೆ ಅಂತ. ಸೊ ಇದು ನಕ್ಷತ್ರ ಬಂದ್ಬಿಟ್ಟು ಮಗ ನಕ್ಷತ್ರ. ಸ್ಪೆಲ್ಲಿಂಗ್ ಎಲ್ಲ ನೋಡಕ್ ಹೋಗ್ಬೇಡಿ, ಅದು ಸಾಫ್ಟ್ವೇರ್ ಒಂದ್ಸತಿ ಮಾಗ ಅಂತ ಕೊಡುತ್ತೆ, ಮಗ ಅಂತ ಕೊಡುತ್ತೆ, ಮಖೆ ಅಂತ ಕೊಡುತ್ತೆ, ಎಲ್ಲಾನು ಒಂದೇ. ಆಯ್ತಾ? ಮಗ ನಕ್ಷತ್ರ ಯಾವ ಪಾದ? 3ನೇ ಪಾದ. ಅರ್ಥ ಆಯ್ತಾ? ನೋಡಿ ಇಲ್ಲಿ ಬಂದಾಗ ನಮ್ಗೆ ಏನು ಅಂತ ನೋಡೋಣ. ಎಡಗಡೆ ನೋಡಿ, ಇವಾಗ ರಾಶಿ ಯಾವುದು? ಸಿಂಹ ರಾಶಿ ನಮ್ಗೆ ಇಲ್ಲಿದೆ ಅಂತ ಗೊತ್ತು ಅಲ್ವಾ? ಯಾವ ಪಾದ? ನೋಡಿ ಇಲ್ಲಿ ಬಂದಂತೆ 1 ಮಗ ನಕ್ಷತ್ರ 1ನೇ ಪಾದ, ಮಖ ನಕ್ಷತ್ರ 2ನೇ ಪಾದ, ಮಖೆ ನಕ್ಷತ್ರ 3ನೇ ಪಾದ. ಅಂದ್ರೆ ಸಿಂಹ ರಾಶಿ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ ಅಂತ ಅರ್ಥ ಆಯ್ತಾ? ಅಂದ್ರೆ 5ನೇ ಮನೆ, ಕಾಲಪುರುಷನಿಂದ 5ನೇ ಮನೆ ಸಿಂಹ ರಾಶಿ. ಟೋಟಲ್ 12 ಮನೆ. ಮೇಷ ರಾಶಿ 1ನೇ ಮನೆ, ವೃಷಭ ರಾಶಿ 2ನೇ ಮನೆ, ಮಿಥುನ ರಾಶಿ 3ನೇ ಮನೆ, ಕಟಕ ರಾಶಿ 4ನೇ ಮನೆ, ಸಿಂಹ ರಾಶಿ 5ನೇ ಮನೆ ಆಗುತ್ತೆ. ಹಾಗಾಗಿ ಈ ಜಾತಕಸ್ಥರು ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಾರೆ. ಮಖ ನಕ್ಷತ್ರ ಟೋಟಲ್ 27 ನಕ್ಷತ್ರಗಳು ಬರುತ್ತೆ, ಕರೆಕ್ಟಾ? 27 ನಕ್ಷತ್ರಗಳಲ್ಲಿ 4 ನಕ್ಷತ್ರಗಳು ಮಾತ್ರ ಮಹಾ ನಕ್ಷತ್ರಗಳು. ಅದರಲ್ಲಿ ಮಖ ನಕ್ಷತ್ರ ಕೂಡ ಒಂದು. ಅದರಲ್ಲಿ ಎಷ್ಟನೇ ಪಾದ ಹುಟ್ಟಿರೋದು ಇವರು? 3ನೇ ಪಾದ. ಅರ್ಥ ಆಯ್ತಾ? ಈಗ ಮಗು ಹುಟ್ಟಿದೆ ಅನ್ಕೊಳ್ಳಿ. ಇವಾಗ ನಕ್ಷತ್ರ ಯಾವ ಅಕ್ಷರದಿಂದ ಶುರು ಆಗ್ಬೇಕು? ಇದು ಪಂಚಾಂಗ ತೆಗೆದು ಹೇಳಿ ನೋಡೋಣ. ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಇಲ್ಲ ಅಂದ್ರೆ ನೀವು ನೋಡ್ಕೊಳ್ಳಿ ಸಾಕು. ಈಗ ಯಾರ್ದೋ ಬಂದು ಕೇಳ್ತಾರೆ ಮಗುಗೊಂದು ಹೆಸರಿಟ್ ಕೊಡಿ ಅಂತ. ಏನ್ ಮಾಡ್ಬೇಕು? ನೀವು ಆಪ್ ಅಲ್ಲಿ ಮೊಬೈಲ್ ತಗೊಂಡು, ಆ ಮೊಬೈಲ್ ಅಲ್ಲಿ ಜ್ಯೋತಿಷ್ ಆಪ್ ಅಂತ ಇರುತ್ತೆ, ಇಲ್ಲಾಂತಂದ್ರೆ ಹಿಂದೂ ಕ್ಯಾಲೆಂಡರ್ ಅಂತ ಇದೆ, ಎಲ್ಲರೂ ಹಾಕೊಂಡಿರ್ತೀರ ಅನ್ಕೋತೀನಿ. ಅಲ್ಲಿ ಹೋಗಿ ತೆಗೆದು ಡೇಟ್ ಆಫ್ ಬರ್ತ್ ಹಾಕ್ಬೇಕು, ಜನ್ಮ ದಿನಾಂಕ ಹಾಕ್ಬೇಕು, ಜನ್ಮ ಸಮಯ ನಮೂದಿಸ್ಬೇಕು, ಬೆಳಗ್ಗೆನ ಸಂಜೆನ AM PM ನೋಡ್ಕೋಬೇಕು ಹುಷಾರಾಗೆ. ಟೈಪ್ ಎಲ್ಲ ಮಾಡಿದ್ಮೇಲೆ ಇನ್ನೊಂದ್ಸತಿ ಕರೆಕ್ಟ್
ವೆರಿಫೈ ಮಾಡ್ಕೊಳ್ಳಿ, ಯಾಕಂದ್ರೆ ತಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಮೂರನೇದು ಏನ್ ಎಂಟರ್ ಮಾಡ್ತೀರಾ, ಜನ್ಮಸ್ಥಳ ಬೆಂಗಳೂರ, ಹಾಸನ, ಕೊಡಗ, ಉತ್ತರ ಕರ್ನಾಟಕ ಎಲ್ಲ, ಅದು ಅಂದ್ರೆ ಜಿಲ್ಲೆಯನ್ನು ನಮೂದಿಸ್ಬೇಕು. ಜಿಲ್ಲೆ ನಮೂದಿಸಿದಾಗ ಅವಾಗ ಹೇಳುತ್ತೆ ಅದು ಯಾವ ರಾಶಿ, ಯಾವ ನಕ್ಷತ್ರ, ಎಷ್ಟನೇ ಪಾದ ಅಂತ. ಅದನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಅದನ್ನ ಯಾವ ಅಕ್ಷರದಲ್ಲಿ ಹೆಸರನ್ನ ಇಡಬೇಕು ಅಂತ ನೋಡ್ಬೇಕು. ಈಗ ನೋಡಿ ಮುಂದಿನಕ್ಕೆ ಹೋದಾಗ ಎಲ್ಲಿ ಬಂತು, ಫಸ್ಟ್ ಸಿಂಹ ರಾಶಿ ಬಂತಲ್ವಾ, ನೋಡಿ ಸಿಂಹ ರಾಶಿ ಇಲ್ಲಿ ಬಂತು. ಯಾವ ನಕ್ಷತ್ರ, ಮಖಾ ನಕ್ಷತ್ರ. ಪೇಜ್ ನಂಬರ್ 74 ಓಪನ್ ಮಾಡಿ, ಮೈಸೂರು ಪಂಚಾಂಗ 74 ಹೋದಾಗ ಅಲ್ಲಿ ಮೇನ್ ನೋಡ್ಬೇಕಾದ್ರು ಸಿಂಹ ರಾಶಿ ಎಷ್ಟನೇ ಪಾದ, ಇದು ಮಕೆ ಅಂತಿದೆ ನೋಡಿ, ಮಕೆ ನಕ್ಷತ್ರ. ಅಲ್ಲಿ ಮಗ ಅಂತ ಬಂತು, ಇಲ್ಲಿ ಮಕೆ ಅಂತ ಬಂತು. ಇದು 1ನೇ ಪಾದ. ಮಾ ಅನ್ನೋದು 1ನೇ ಪಾದ ಆಗುತ್ತೆ. ಮೀ ಅನ್ನೋದು 2ನೇ ಪಾದ ಆಗುತ್ತೆ. ಮೂ ಅನ್ನೋದು 3ನೇ ಪಾದ ಆಗುತ್ತೆ. ಕರೆಕ್ಟಾ? ಇದೆಷ್ಟು, 3ನೇ ಪಾದ. ಕರೆಕ್ಟ್. ಸಿಂಹರಾಶಿ, ಮಖಾ ನಕ್ಷತ್ರ, 3ನೇ ಪಾದ. 3ನೇ ಪಾದಕ್ಕೆ ಅಕ್ಷರ ಯಾವುದು, ಯಾವ್ದು ಇಟ್ಕೊಡ್ತೀರಾ ಮಗುಗೆ ಇಡ್ಬೇಕು ಅಂತ, ಮೂ ಇಂದ ಇಡ್ಬೇಕು. ಅರ್ಥ ಆಯ್ತಾ? ಗಂಡು ಮಗು ಆಗಿದ್ರೆ ಫಾರ್ ಎಕ್ಸಾಂಪಲ್ ಮುನಿ ಕೃಷ್ಣಪ್ಪ ಅಂತ ಇಡ್ಬೋದು ಅಲ್ವಾ. ಇನ್ನೊಂದು ಹೆಣ್ಣು ಮಕ್ಳಿಗಾದ್ರೆ ಮುನಿಯಮ್ಮ ಅಂತ ಇಡ್ಬೋದು. ಎಕ್ಸಾಂಪಲ್ ಇವಾಗ ಹಳೆಯ ಹೆಸರುಗಳಾಗಿರ್ಬೋದು, ಬಟ್ ಆಗಿನ ಕಾಲದಲ್ಲಿ ಏನ್ ಅಕ್ಷರ ಬಂತೋ ಅದೇ ಅಕ್ಷರದಲ್ಲಿ ಹೆಸರಿಡೋರು, ಅದು ತುಂಬಾನೇ ಸೂಕ್ತ. ಅರ್ಥ ಆಯ್ತಾ? ಕೊಂಚ ಸ್ವಲ್ಪ ಆಲ್ಟರ್ ಮಾಡಿ ಹೆಸರಿಡುವಂಥದ್ದು ಅವೆಲ್ಲ ಮಾಡ್ತಾರೆ ಇವಾಗ. ಬಟ್ ಆದ್ರೆ ಏನು ನೀವು ವಾಟ್ಸಪ್ ಅಲ್ಲಿ, ನಾಟ್ ವಾಟ್ಸಪ್ ಅಲ್ಲಿ, ಆಪ್ ಅಲ್ಲಿ, ಹಿಂದೂ ಕ್ಯಾಲೆಂಡರ್ ಆ್ಯಪು, ಜ್ಯೋತಿಷ್ಯ ಆ್ಯಪು, ಇಲ್ಲ ಯಾವುದೋ ಸಾಫ್ಟ್ವೇರ್ ಅಲ್ಲಿ ನೀವು ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು, ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಈ ಮೂರನ್ನು ನಮೂದಿಸಿದಾಗ ಆಪ್ ಅಲ್ಲಿ ನಿಮ್ಗೆ ಯಾವ ರಾಶಿ ನಕ್ಷತ್ರ ಯಾವ ಪಾದ ಅಂತ ಬಂದ್ಬಿಡುತ್ತೆ. ಈ ತರ ಯಾವ ರಾಶಿ ಯಾವ ನಕ್ಷತ್ರ ಯಾವ ಪಾದ, ಅದನ್ನ ತಗೊಂಡು ನೀವು ಪಂಚಾಂಗದಲ್ಲಿ ನೋಡ್ಕೋಬಹುದು. ಅರ್ಥ ಆಯ್ತಾ? ಪಂಚಾಂಗದ ಸಿಂಹರಾಶಿಗೆ ಬನ್ನಿ, ಅದು ಸಾಫ್ಟ್ವೇರ್ ಅಲ್ಲೂ ಅದೇ ಕೊಟ್ಬಿಡುತ್ತೆ ಯಾವ ಅಕ್ಷರ ಏನು. ಬಟ್ ಒಂದ್ಸತಿ ಏನ್ ಮಾಡ್ಬೇಕು, ನೀವು ಪಂಚಾಂಗದಲ್ಲಿ ಕೂಡ ವೆರಿಫೈ ಮಾಡ್ಕೊಂಡೇ ಕೊಡಿ. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟು. ಮಕ್ಕಳಿಗೆ ಹೆಸರಿಡುವಂಥದ್ದು ತುಂಬಾನೇ ಮುಖ್ಯವಾದದ್ದು ಅಲ್ವಾ. ಎಲ್ಲೂ ತಪ್ಪಾಗಬಾರದು ಜ್ಯೋತಿಷ್ಯರಿಂದ. ಹಾಗಾಗಿ ವೆರಿಫೈ ಮಾಡಿಕೊಂಡು 1ನೇ ಪಾದ, 2ನೇ ಪಾದ, 3ನೇ ಪಾದ ನಿಧಾನಕ್ಕೆ ಬೇಕಾದ್ರೆ ಒಂದು ಹಾಳೆ ತಗೊಂಡು ಬರ್ಕೊಂಡು ನಿಧಾನಕ್ಕೆ ಅವರು ಹೇಳ್ಬೋದು. ಮೂ ಇಂದ ಇಡಿ, ಬಹಳ ಶ್ರೇಷ್ಠ. ಅರ್ಥ ಆಯ್ತಾ? ಹಾಗೆ ಮೂ ಇಂದ ಬಂದಾಗ ಅದನ್ನ ಏನ್ ಹೆಸರು ಬೇಕೋ ಅದ್ರಲ್ಲಿ ಇಟ್ಬಿಟ್ಟು ಮಗುಗೆ ನಾಮಕರಣ ಮಾಡಿ ಅಂತ ಹೇಳ್ಬೇಕು. ಕೆಲವರಿಗೆ ಮೂ ಏನು ಬರ್ತಾ ಇಲ್ಲ ಸ್ವಾಮಿ, ಏನ್ ಮಾಡೋದು ಅಂತಂದ್ರೆ ಸೆಕೆಂಡ್ ಆಪ್ಷನ್ ಏನ್ ಮಾಡ್ತೀರಾ, ಫಸ್ಟ್ ಆಪ್ಷನ್ ಏನು, ಏನ್ ಪಾದ ಬಂದಿರುತ್ತೋ, ಏನ್ ನಕ್ಷತ್ರ ಬಂದಿರುತ್ತೋ, ಯಾವ ರಾಶಿ ಬಂದಿರುತ್ತೋ ಅದೇ ತರನೇ ಹೆಸರಿಟ್ರೆ ಬಹಳ ವಿಶೇಷ. ಎನರ್ಜೀಸು ತುಂಬಾ ಚೆನ್ನಾಗಿರುತ್ತೆ. ಆಯ್ತಾ? ಅದು ಆಗ್ತಾ ಇಲ್ಲ, ಹೆಸರೇ ಸಿಗ್ತಾ ಇಲ್ಲ ನಮ್ಗೆ ಅಂದಾಗ ಅಟ್ಲೀಸ್ಟ್ ಆ ನಕ್ಷತ್ರ, ಮಖಾ ನಕ್ಷತ್ರದಲ್ಲಿ ಏನೇನು ಬರುತ್ತೆ ನೋಡ್ಬೇಕು. ಅಟ್ಲೀಸ್ಟ್ ಮಾ ಇಂದ ಹೇಳಿ. ಮಾ ಇಂದ್ರೆ ಗಂಡ್ಮಕ್ಳು ಮನೋಹರ ಅಲ್ವಾ, ಮದನ, ಮಧುಸೂದನ, ಎಷ್ಟೊಂದು ಬರುತ್ತೆ. ಆಮೇಲೆ ನೆಕ್ಸ್ಟ್ ಮೀ, ಮೇ, ಅವಾಗ 4 ಆಪ್ಷನ್ ಕೊಡಿ. ಅದೇ ನಕ್ಷತ್ರ, ರಾಶಿ ಚೇಂಜ್ ಆಗ್ಬಾರ್ದು, ಅದೇ ನಕ್ಷತ್ರ ಇರಬೇಕು. ಮಖಾ ನಕ್ಷತ್ರ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಕೂಡ ಕೊಡ್ಬೋದು. ಅಂದ್ರೆ ಅದೇ ರಾಶಿ ನಕ್ಷತ್ರ. ಇದು ಸೆಕೆಂಡ್ ಆಪ್ಷನ್. ಅರ್ಥ ಆಗ್ತಾ ಇದೆಯಾ? ಸೊ ಹೀಗೆ ನಾವು ಹೆಸರುಗಳನ್ನ ಸಜೆಷನ್ ಮಾಡೋ ಫಸ್ಟ್ ಪ್ರಿಫರೆನ್ಸ್ ಅಂತ ಕೊಡಬೇಕು. ಫಸ್ಟ್ ಪ್ರಿಫರೆನ್ಸ್ ಯಾವ್ದಾಗುತ್ತೆ, ಯಾವ್ದು ಪಾದ ಇರುತ್ತೋ. ಇವಾಗ ಸಿಂಹರಾಶಿ 1ನೇ ಪಾದ ಇರುತ್ತೆ, ಅವಾಗ ಯಾವ್ದು ಅಕ್ಷರ ಬರುತ್ತೆ, ಮಾ ಅಂತ ಬರುತ್ತೆ. ನೋಡಿ ಇಲ್ಲಿ ಮಾ ಅಂತ ಬರುತ್ತೆ. ಸಿಂಹರಾಶಿ ಮಖಾ ನಕ್ಷತ್ರ 1ನೇ ಅಕ್ಷರ ಮಾ ಬರುತ್ತೆ. ಅರ್ಥ ಆಯ್ತಾ? ಮಾ ಇಂದ ಇಡಬೇಕು, ಹೆಸರನ್ನು ಇಡಬೇಕು. ಅರ್ಥ ಆಯ್ತಾ? ಅಕಸ್ಮಾತ್ ಮಾ ಅನ್ನೋದ್ರೆ ಯಾವುದೇ ಹೆಸರುಗಳು ಬರ್ತಾ ಇಲ್ಲ, ಏನ್ ಮಾಡೋದು ಗುರುಗಳೇ ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ಬೇಕು ನೀವು, ಅಟ್ಲೀಸ್ಟ್ ಸಿಂಹರಾಶಿ ಮಖಾ ನಕ್ಷತ್ರ ಇದ್ಕೊಂಡು ಮಿಕ್ಕಿದ್ದು 3 ಪಾದನೂ ಕೊಡ್ಬೋದು ಅವ್ರಿಗೆ. ಮಾ, ಮೀ, ಮೇ. ಒಟ್ಟಿನಲ್ಲಿ ರಾಶಿ ಚೇಂಜ್ ಆಗ್ಬಾರ್ದು, ನಕ್ಷತ್ರ ಚೇಂಜ್ ಆಗ್ಬಾರ್ದು. ಅರ್ಥ ಆಯ್ತಾ? ಸೊ ಹೀಗೆ ಅದನ್ನ ಹೆಸರುಗಳನ್ನ ಸೂಚಿಸ್ಬೇಕು. ಫಸ್ಟ್ ಪ್ರಿಫರೆನ್ಸ್ ಏನು, ತಿರ್ಗಾ ಹೇಳ್ತಾ ಇದ್ದೀನಿ, ಯಾವ ರಾಶಿ ನಕ್ಷತ್ರ ಬಂದಿರುತ್ತೆ, ಯಾವ ರಾಶಿ ಬರುತ್ತೆ, ಯಾವ ನಕ್ಷತ್ರ ಬರುತ್ತೆ, ಅದರಲ್ಲಿ ಯಾವ ಪಾದ ಬರುತ್ತೆ ನೋಡಿ. ಆ ಪಾದ 3ನೇ ಪಾದ ಅಂದ್ರೆ 3ನೇ ಪಾದದ ಹೆಸರು ಏನ್ ಬಂದಿರುತ್ತೆ, ಅಕ್ಷರ, ಸ್ಟಾರ್ಟಿಂಗ್ ಅಕ್ಷರ ಏನ್ ಬರುತ್ತೋ ಅದೇ ಕೊಟ್ರೆ ಉತ್ತಮ. 100% ಪವರ್ ಇರುತ್ತೆ. ನೀಟಾಗಿ ನೋಡಿ ಮಾಡಿಕೊಂಡು. ಅರ್ಥ ಆಯ್ತಾ? ಸೊ ಹೀಗೆ ಹೆಸರುಗಳನ್ನ ಹಿಡಿಯುವಂಥದ್ದು. ಈಗ ನಾನೊಂದು ಹಿರಿಯಣ್ಣ ಅಂತ ಕೊಟ್ಟಿದ್ದೀನಿ. ಹಿರಿಯಣ್ಣಂಗೆ ಯಾವ್ದು ಬರುತ್ತೆ ನೋಡಿ ಎಲ್ಲ.
ಹಿರಿಯಣ್ಣ ಯಾವ ರಾಶಿ ನಕ್ಷತ್ರ ಬರುತ್ತೆ, ಯಾವ ಪಾದ ಬರುತ್ತೆ? ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ಪೇಜ್ ನಂಬರ್ 74. ನೀವು ಸ್ಕ್ರೀನ್ ಅಲ್ಲಿ ಏನ್ ಕಾಣಿಸ್ತಾ ಇದೆಯೋ ಅದೇ ಪೇಜು ನೋಡಿ, ಇಲ್ಲಿ ಬರುತ್ತೆ ಕಟಕ ರಾಶಿ ಬರುತ್ತೆ. ಕರೆಕ್ಟಾ? ನೋಡಿ ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ಕ್ಲಾಸ್ ಅಲ್ಲಿ ಎಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ರಿ ನೀವು. ನಾನೊಂದು ಹೋಮ್ವರ್ಕ್ ತರ ಒಂದು 4 ಹೆಸರು ಹಾಕಿದ್ರೆ ಒಬ್ಬೊಬ್ರು ಒಂದೊಂದು ಕೊಡ್ತಾ ಇದ್ದೀರಾ. ಒಬ್ಬೊಬ್ರು ಒಂದೊಂದ್ ರೀತಿ ಕರೆಕ್ಟೇ, ಬಟ್ ಆದ್ರೆ ಇದನ್ನ ನೋಡ್ಕೊಳ್ಳಿ, ಇದನ್ನ ಕರೆಕ್ಟ್ ಆಗಿ ಮಾಡುವಂತದ್ದು. ಏನ್ ಬರುತ್ತೆ? ಹಿರಿಯಣ್ಣ ಪೇಜ್ ನಂಬರ್ 74 ಹೋದಾಗ ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ಹಿ ಅನ್ನೋದು ಹುಡುಕ್ಬೇಕು. ಎಲ್ಲಿ ಬರುತ್ತೆ ನೋಡ್ಕೋಬೇಕೆಲ್ಲ. ಫಸ್ಟ್ ಮೇಷದಿಂದ ಶುರು ಆಗ್ಲಿ. ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಯಾರನ್ನ ಬಯಾಟ್ ಮಾಡಿದ್ರೆ ಅಶ್ವಿನಿ ಭರಣಿ, ಚೂಚೆ ಚೋಲ ಅಶ್ವಿನಿ, ಲೀಲು ಲೇಲೋ ಭರಣಿ, ಆ ಕೃತಿಕಾ, ಆ ಈ ಉ ಎ ಕೃತಿಕಾ, ಆ ರೀತಿ ಬಯಾಟ್ ಮಾಡ್ಕೊಂಡು ಹೋಗಿರ್ತಾರೆ. ಅವಾಗ ಏನಾಗುತ್ತೆ, ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ ಯಾವ ರಾಶಿ ಏನು ಅಂತ. ಅವಾಗ ನೀವು ಏನಾದ್ರು ಪುರೋಹಿತರಾಗಿದ್ರೆ ದೇವಸ್ಥಾನದಲ್ಲಿ ಬಂದು ಕೇಳ್ತಾರೆ, ನಿಮ್ಮ ಹೆಸರೇನು ಅಂತಾರೆ. ನನ್ನ ಹೆಸರು ಹಿರಿಯಣ್ಣ ಅಂತ ತಕ್ಷಣ ಅವ್ರು ಹೇಳ್ಬಿಡ್ತಾರೆ, ಓ ನಿಮ್ದು ಕಟಕ ರಾಶಿ ಪುನರ್ವಸು ನಕ್ಷತ್ರ ಅಂತ ಅವ್ರೇ ಹೇಳ್ಬಿಡ್ತಾರೆ. ಹೆಂಗೆ ಅಂದ್ರೆ ಇವೆಲ್ಲ ಬಯಾಟ್ ಮಾಡಿರ್ತಾರೆ ಅಷ್ಟೇ. ಮೆಮೊರಿ ಯಾರಿಗೆ ಚೆನ್ನಾಗಿರುತ್ತೆ, ಜ್ಞಾಪಕ ಶಕ್ತಿ ಯಾರಿಗೆ ಚೆನ್ನಾಗಿರುತ್ತೆ ಅವರು ಬಯಾಟ್ ಮಾಡ್ಕೋಬಹುದು, ಉರು ಹೊಡಿಬಹುದು. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಪಕ್ಕದಲ್ಲಿ ಪಂಚಾಂಗ ಇರುತ್ತೆ, ತೆಗೆದು ನೋಡಿ. ಎರಡಕ್ಕೂ ಸೇಮ್ ಪ್ರಾಮುಖ್ಯತೆನೆ. ಅರ್ಥ ಆಯ್ತಾ? ಸೊ ಅವರು ಹೆಂಗಪ್ಪ ಸಡನ್ ಆಗಿ ಹೇಳ್ತಾರೆ ನನ್ಗೆ ಬರೋದೇ ಇಲ್ವ ಅಂತ ಏನ್ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಂಚಾಂಗ ಇದ್ರೆ ನೋಡೋ ರೀತಿ ಗೊತ್ತಾಗ್ಬೇಕು ಅಷ್ಟೇ. ನೋಡೋದನ್ನ ಕರೆಕ್ಟ್ ಆಗಿ ಹೇಳ್ಬೇಕು, ಕರೆಕ್ಟ್ ಆಗಿ ಅಕ್ಷರಗಳನ್ನ ಸೂಚಿಸ್ಬೇಕು. ಈಗ ಹಿರಿಯಣ್ಣ ಏನ್ ಬಂತು? ಕಟಕ ರಾಶಿ ಪುನರ್ವಸು ನಕ್ಷತ್ರ 4ನೇ ಪಾದ. 4ನೇ ಪಾದ ಕಿ ಅಂತ ಬಂದಿದೆ ನೋಡಿ ಇಲ್ಲಿ. ಅವಾಗ ಬರೀಬೇಕು ಕಟಕ ರಾಶಿ ಯಾವ ನಕ್ಷತ್ರ? ಪುನರ್ವಸು ನಕ್ಷತ್ರ, ಪಾದ 4. ನೋಡಿದ್ರಿ? ಇಷ್ಟ ದಿನ ಏನ್ ಅನ್ಕೊಂತಾ ಇದ್ರಿ? ಬರೀ ರಾಶಿ ನಕ್ಷತ್ರ ಹೇಳಿದ್ರು ಸಾಕು ಅನ್ಕೋತಾ ಇದ್ರಿ. ನೋಡಿದ್ರೆ ಪಾದದ ಮಹತ್ವ ಗೊತ್ತಾಯ್ತಾ ನಿಮ್ಗೆ? ಜ್ಯೋತಿಷದಲ್ಲಿ ಇನ್ನ ಅಡ್ವಾನ್ಸ್ ಅಸ್ಟ್ರಾಲಜಿಲಿ, ಅಡ್ವಾನ್ಸ್ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲ ತುಂಬಾ ಡೀಪ್ ಆಗಿ ಹೋಗೋದಕ್ಕೆ ಅವಕ್ಕೆಲ್ಲ ಬೇಕಾಗತ್ತೆ. ಸದ್ಯಕ್ಕೆ ಹಿರಿಯಣ್ಣ ಅಂತಂದ್ರೆ ಕಟಕ ರಾಶಿ ಪುನರ್ವಸು ನಕ್ಷತ್ರ 4ನೇ ಪಾದ ಅಂತ ಕರೆಕ್ಟ್ ಆಗಿ ಬರೀಬೇಕು. ಅರ್ಥ ಆಯ್ತಾ? ಇದನ್ನೆಲ್ಲ ಸ್ವಲ್ಪ ನೋಡ್ಕೋಬೇಕು. ನೆಕ್ಸ್ಟ್ ಸರಸ್ವತಿ ಅಂತ ಬಂದಿದೆ, ಹೇಳಿ ಯಾವ ರಾಶಿ ಯಾವ ನಕ್ಷತ್ರ ಬರುತ್ತೆ? ಪೇಜ್ ನಂಬರ್ 75 ತಗೊಳ್ಳಿ. ಸರಸ್ವತಿ ಸ್ಟಾರ್ಟಿಂಗ್ ಮೊದಲನೇ ಅಕ್ಷರ ನೋಡ್ಬೇಕು ಯಾವಾಗ್ಲೂ ಅಷ್ಟೇ. ಸರಸ್ವತಿಲಿ ಮೊದಲನೇ ಅಕ್ಷರ ಯಾವುದು? ಸಾ. ಸಾ ಅಂದ್ರೆ ತಿರ್ಗಾ ಮೊದಲಿಂದ ಹುಡ್ಕೊಂಡ್ಬರ್ಬೇಕು. ಮೇಷರಾಶಿಲಿ ಸಾ ಎಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ, ಸಾ ಎಲ್ಲಿ ಬರುತ್ತಾ, ಎಲ್ಲಿ ಬರುತ್ತಾ ಅಂತ ಕೊನೆ ಹುಡ್ಕೊಂಡ್ಬಂದ್ರೆ ಕುಂಭರಾಶಿಲಿ ಕಾಣಿಸುತ್ತೆ ನಮ್ಗೆ ಸಾ ಅಂತ. ಅವಾಗ ಓ ಇಲ್ಲಿ ಬಂದಿದೆ ಮೊದಲನೇ ಅಕ್ಷರ. ಯಾವ ರಾಶಿ ಆಯ್ತು? ಅದು ಕುಂಭರಾಶಿ. ಇವ್ರು ಯಾರು ಜಾತಕಸ್ಥರು ಅಂದ್ರೆ ಕುಂಭರಾಶಿ ಜಾತಕಸ್ಥರು. ಯಾವ ನಕ್ಷತ್ರ? ನೋಡಿ, ಧನಿಷ್ಠ ನಕ್ಷತ್ರ 3, 4 ಹೊಟ್ಟಾಯ್ತು. ನೆಕ್ಸ್ಟ್ ಶತಭಿಷ 1, 2ನೇ ಪಾದ. ಅಂದ್ರೆ ಕುಂಭರಾಶಿ ಶತಭಿಷ 2ನೇ ಪಾದ. ಕರೆಕ್ಟಾ ಹೇಳ್ತಾ ಇರೋದು ನಾನು? ಚಾಟ್ ಅಲ್ಲಿ ಹಾಕಿದ್ರೆ ಯಾರನ್ನ ನೋಡುವ. ವೆರಿ ಎಕ್ಸಲೆಂಟ್, ಗಿರೀಶ್ ಶರ್ಮಾ ಅವರು ಹಾಕಿದ್ದಾರೆ. ವೆರಿ ಗುಡ್. ಶತಭಿಷ ಹೆಬ್ಬಾರ್ ಅವರು ಹಾಕಿದ್ರು, ಶೋಭಾ ಹೆಬ್ಬಾರ್ ಅವರು ಹಾಕಿದ್ದಾರೆ ಶತಭಿಷ. ಗಿರೀಶ್ ಶರ್ಮಾ ಅವರು ಕರೆಕ್ಟ್ ಆಗಿ ಹಾಕಿದ್ದಾರೆ. ಕುಂಭರಾಶಿ ಶತಭಿಷ ನಕ್ಷತ್ರ ಎಷ್ಟನೇ ಪಾದ? 2ನೇ ಪಾದ. ಕರೆಕ್ಟಾ? ವೆರಿ ಗುಡ್. ಅರ್ಥ ಆಗ್ತದೆ ಎಲ್ಲರಿಗೂ? ತುಂಬಾ ಸಿಂಪಲ್. ಒಟ್ಟು ನಿಮ್ಗೆ ಸುಮಾರು ಕಾಲ್ಸ್ ಬರ್ತಾ ಇರುತ್ತೆ ಡೈಲಿ. ಒಂದು ಇದು ಇಟ್ಕೊಡಿ, ಹೆಸರು ಇಟ್ಕೊಡಿ ಮಗುಗೆ, ಯಾವ ರಾಶಿ ಬರ್ತಾ ಇದೆ, ಯಾವ ನಕ್ಷತ್ರ ಬರ್ತಾ ಇದೆ ಅಂತ ನೋಡಿ. ಇವೆಲ್ಲ ಕಲ್ತಿದ್ರೆ ನಿಮ್ಗೆ ಬಹಳ ಸುಲಭವಾಗಿ ಅದನ್ನ ಇಟ್ಕೊಳ್ಬಹುದು. ಅರ್ಥ ಆಯ್ತಾ? ಸೊ ಇದನ್ನ ಕರೆಕ್ಟ್ ಆಗಿ ಗಮನಿಸ್ಕೋಬೇಕು. ಯಾರು ಜ್ಯೋತಿಷ್ಯರಾಗ್ಬೇಕು, ಇದೆಲ್ಲ ಡೀಟೇಲ್ ಆಗಿ ಕಲ್ತ್ಕೋಬೇಕು ಅಂದ್ರೆ ನಾವು ತುಂಬಾ ನಿಧಾನಕ್ಕೆ ಹೋಗ್ತಾ ಇದೀನಿ, ಯಾಕಂದ್ರೆ ಎಲ್ಲರೂ ಅರ್ಥ ಆಗ್ಬೇಕು ಅಂತ. ಅದನ್ನ ಡೀಟೇಲ್ ಆಗಿ ಕಲ್ತ್ಕೊಂಡ್ರೆ ನೀವು ಅದನ್ನ ಪ್ರೊಫೆಷನ್ ಆಗಿ ತಗೋತೀರಾ ಅಂತ ಇಟ್ಕೊಳ್ಳಿ. ಅಂದ್ರೆ ಇದರಿಂದ ನಾವು ಜೀವನ ಮಾಡಿಸ್ತೀವಿ, ಬೇರೆ ಯಾವ್ದು ಆಗ್ತಾ ಇಲ್ಲ ಅಂದಾಗ್ಲೂ ಕೂಡ ಒಂದು ಮಗುಗೆ ಒಂದು ರಾಶಿ ನಕ್ಷತ್ರ ಅದಕ್ಕೆ ಇದನ್ನ ಮಾಡಕ್ಕಾದ್ರೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ದಿನಕ್ಕೆ 10 ಮಾಡ್ತು ಅಂದ್ರೆ ಎಷ್ಟಾಗ್ಬಿಡುತ್ತೆ? 5,000 ರೂಪಾಯಿ ಅಲ್ಲೇ ಆಗುತ್ತೆ ನಿಮ್ಗೆ ದಿನಕ್ಕೆ. ಅದಕ್ಕೋಸ್ಕರನೇ ಕೊಡೋದನ್ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ? ಎಷ್ಟೋ ಜನಕ್ಕೆ ಜೀವನ ನಡೆಯುತ್ತೆ ಕರೆಕ್ಟ್ ಆಗಿ ಕಲ್ತ್ಕೊಂಡು ಕರೆಕ್ಟ್ ಆಗಿ ಹೆಸರುಗಳನ್ನ ಕೊಟ್ರೆ. ಈಸಿ ಅನ್ಕೋಬೇಡಿ, ಬಟ್ ಪ್ರಾಕ್ಟೀಸ್ ಮಾಡ್ಬೇಕು. 100 ಹೆಸರು ಇಟ್ಕೋಬೇಕು. ಯಾರೋ ಪಾಪ ತುಂಬಾ ಹೋಮ್ವರ್ಕ್ ಮಾಡಿದಾಗ ಸುಮಾರು ಒಂದು 25-30 ಹೆಸರುಗಳೆಲ್ಲ ಹಾಕಿದ್ರ. ವೆರಿ ಗುಡ್. ಆ ರೀತಿನೇ ಇರ್ಬೇಕು. ಆಯ್ತಾ? ಸೊ ಈಗ ಸರಸ್ವತಿ ಅನ್ನೋದು ಯಾವ್ದಾಯ್ತು? ಕುಂಭರಾಶಿ
ಶತಭಿಷ ನಕ್ಷತ್ರ 2ನೇ ಪಾದ. ಓಕೆನಾ? ಇವಾಗ ಇದೇನಾಯ್ತು, ಸ ಅನ್ನೋದು ಸಿಂಪಲ್ ವರ್ಡ್, ಹಿ ಅನ್ನೋದು ಡೈರೆಕ್ಟ್ ಆಗಿ ಸಿಗುವಂತದ್ದು. ಈಗ ಅದಕ್ಕೆ ಅರ್ಕಾವತ್ತುಗಳು ಅವೆಲ್ಲ ಕೊಟ್ಟಾಗ ಏನ್ ಮಾಡ್ತೀರಾ ನೋಡೋಣ. ಈಗ ಪೇಜ್ ನಂಬರ್ 86ಕ್ಕೆ ಬನ್ನಿ. 86ರಲ್ಲಿ ಇಲ್ಲಿ ಹೆಸರಿನ ಮೊದಲನೇ ಅಕ್ಷರದಿಂದ ನಕ್ಷತ್ರವು ಪಾದವನ್ನು ತಿಳಿಯುವ ಕ್ರಮ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಪೇಜ್ ನಂಬರ್ 70 ಇಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ವಿ, ಎಲ್ಲಿ ಬರುತ್ತೆ ಅಂತ. ಕಷ್ಟ. ಅದಕ್ಕೆ ಪೇಜ್ ನಂಬರ್ 86ಕ್ಕೆ ಬಂದ್ರೆ ನೀವು ಒಂಟಿಕೋಲ್ ಪಂಚಾಂಗದಲ್ಲಿ ಎಡಗಡೆ ಬನ್ನಿ ನೋಡಿ. ಇಲ್ಲಿ ಎಡಗಡೆ ಬಂದಾಗ ಹೆಸರಿನ ಮೊದಲನೇ ಅಕ್ಷರದಿಂದ ನಕ್ಷತ್ರವನ್ನು ಪಾದವನ್ನು ತಿಳಿಯುವ ಕ್ರಮ, ಅದೇ ರೈಟ್ ಸೈಡ್ ಬನ್ನಿ. ನಕ್ಷತ್ರಗಳಿಗೆ ರಾಶಿಗಳು ಇಲ್ಲೇ ಕೊಟ್ಬಿಡ್ತಾನೆ. ಹಾಗಾಗಿ ಇಲ್ಲಿ ಯಾವ ರಾಶಿ ಯಾವ ನಕ್ಷತ್ರ ಅಂತ ನೋಡ್ಕೋಬೇಕು. ಇಲ್ಲಿ ಯಾವ ಇಲ್ಲಿ ಯಾವ ನಕ್ಷತ್ರ ಯಾವ ಪಾದ ಅಂತ ಗೊತ್ತಾಗತ್ತೆ ಎಡಗಡೆ. ಈ ಬಲಗಡೆ ಏನ್ ಮಾಡ್ಬೇಕು, ನಕ್ಷತ್ರಗಳ ರಾಶಿಗಳು ಅಂದ್ರೆ ಯಾವ ನಕ್ಷತ್ರಕ್ಕೆ ಯಾವ ರಾಶಿ ಬರುತ್ತೆ. ಏನಕ್ಕೆ ಅಂದ್ರೆ ಪಾದಗಳು ಚೇಂಜ್ ಆಗತ್ತಲ್ವಾ. ನೋಡಿ, ಕೃತಿಕಾ 1ನೇ ಪಾದ ಯಾವ ರಾಶಿ ಬರುತ್ತೆ? ಕೃತಿಕಾ 1. ಕೃತಿಕಾ ಅಂತಾನು ಹೇಳ್ತಾರೆ, ಕೃತಿಕೆ ಅಂತ ಹೇಳ್ತಾರೆ. ಕನ್ಫ್ಯೂಸ್ ಆಗ್ಬೇಡಿ, ನೀವು ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬೇರೆ ಬೇರೆ ಹೆಸರುಗಳು ಏನಿದೆ ಅಂತ. ಕೃತಿಕಾ ನಕ್ಷತ್ರ 1ನೇ ಪಾದ ಎಲ್ಲಿ ಬರುತ್ತೆ? ಮೇಷರಾಶಿ ಬರುತ್ತೆ. ಕೃತಿಕಾ ನಕ್ಷತ್ರ 4ನೇ ಪಾದ, ಕೃತಿಕಾ ನಕ್ಷತ್ರ 4ನೇ ಪಾದ ಎಲ್ಲಿ ಬರುತ್ತೆ? ಕೃತಿಕಾ ನಕ್ಷತ್ರ 4ನೇ ಪಾದ ವೃಷಭ. ವೆರಿ ಗುಡ್, ವೆರಿ ಗುಡ್. ವಿಜಯಲಕ್ಷ್ಮಿ ಅವ್ರು ಗುಡ್, ನಾಗೇಂದ್ರ ಸರ್ ಗುಡ್, ವೆರಿ ಗುಡ್. ಅರ್ಥ ಆಗ್ತಾ ಇದೆಯಾ ಹೆಂಗೆ ನೋಡೋದು ಇದು ಅಂತ? ಹಾಗಾಗಿ ಚೇಂಜ್ ಆಗುತ್ತೆ, ಸೊ ಅದನ್ನ ನೋಡ್ಕೋಬೇಕು 86ನೇ ಪೇಜಲ್ಲಿ. ಆಯ್ತಾ? ಈಗ ನೆಕ್ಸ್ಟ್, ಇವಾಗ ಇದು ಇಂಪಾರ್ಟೆಂಟ್. ಸೊ ಅದೇ ಪೇಜ್ 86 ಪೇಜ್ ಸ್ವಲ್ಪ ದೊಡ್ಡದು ಮಾಡಿ ಹಾಕಿದ್ದೀನಿ ಅಷ್ಟೇ. ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ಹೆಸರುಗಳು ಕೊಟ್ಬಿಟ್ಟು ಅದ್ರ ಎಲ್ಲದಕ್ಕೂ ಒತ್ತಕ್ಷರಗಳಿರ್ತವೆ ನೋಡಿ. ಕೃಷ್ಣ, ಶ್ರೀಧರ, ಕ್ಷೇತ್ರಪಾಲ, ಜ್ಞಾನಿ, ಭೀಮ, ಈ ತರ ಎಲ್ಲ ಕೊಟ್ಟಿದ್ದಾನೆ. ಇದ್ ಕಡೆಗೆ ಬಂದ್ರು ಬಲಗಡೆಗೆ ಬನ್ನಿ. ನವೀನ ಹೆಸರುಗಳ ಮೊದಲನೇ ಅಕ್ಷರಕ್ಕೆ ನಕ್ಷತ್ರ ಮತ್ತು ಪಾದ ಅವನೇ ಕೊಟ್ಬಿಟ್ಟಿರ್ತಾನೆ ಎಕ್ಸಾಂಪಲ್ಸ್. ಅರ್ಥ ಆಯ್ತಾ? ಹಾಗಾಗಿ ನಿಮ್ಗೆ ಇದ್ರಲ್ಲೆಲ್ಲ ಹುಡುಕ್ದಾಗ ಅವ್ರು ಹೇಳೋಂತ ಹೆಸರು ಇತ್ತು ಅಂತಂದ್ರೆ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿತ್ತು ಅಂದ್ರೆ ಅದೇ ಅಲ್ಲೇ ಕೊಟ್ಟಿರ್ತಾನೆ ಅವ್ರು, ಪೂರ್ವಾಷಾಢ 3ನೇ ಪಾದ ಅಂತ. ನೀವು ಹೋಗ್ಬಿಟ್ಟು ಪೂರ್ವಾಷಾಢ 3ನೇ ಪಾದ ಯಾವ ರಾಶಿಗೆ ಬರುತ್ತೆ ಅಂತ ನೋಡ್ಬಿಟ್ಟು ಅದನ್ನ ನೀವು ಬರೆದಿ ಅವ್ರಿಗೆ ಕೊಡ್ಬೋದು. ಇಲ್ಲ ಅಂತಂದ್ರೆ ಇದೇ ಎಕ್ಸಾಂಪಲ್ ತರ ತಗೊಂಡು ಮೊದಲನೇ ಅಕ್ಷರ ಯಾವ ಸ್ಟಾರ್ಟ್ ಆಗುತ್ತೆ ನೋಡ್ಕೋಬೇಕು. ನೋಡ್ಕೊಂಡು ಅದಕ್ಕೆ ರಾಶಿ ನಕ್ಷತ್ರ ಕಂಡುಹಿಡಿಬಹುದು. 2 ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಾವು ಎಕ್ಸಾಂಪಲ್ ಕೊಟ್ಟಿದ್ದೇನು ನಿಮ್ಗೆ? ಪ್ರದೀಪ ಅಂತ ಕೊಟ್ಟಿದ್ವಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಲ್ವಾ. ಪ್ರದೀಪ, ಪ್ರಶಾಂತ, ಅದೇ ಪ್ರ ಇಂದ ಬರೋ ತರನೇ ಕೊಟ್ಟಿದ್ದು, ಕನ್ಫ್ಯೂಸ್ ಆಗ್ಲಿ ಅಂತ ಕೊಟ್ಟಿದ್ದಷ್ಟೇ, ಎಲ್ಲ ಒಂದೇ. ಸೊ ಮೊದಲನೇ ಇವಾಗ ಏನ್ ಮಾಡ್ಬೇಕು ಅಂದ್ರೆ ರೂಲು, ಇದು ಸಿಂಪಲ್ ಅಕ್ಷರ ಇಲ್ವಲ್ಲ, ಪ ಅಂತ ಇಲ್ಲಿ ಇದೇನಿದೆ ಪ್ರ ಅಂತಿದೆ, 2 ಅಕ್ಷರ ಜೋಡಿಸ್ಕೊಂಡ್ಬಿಟ್ಟಿದೆ ಇಲ್ಲಿ, ಒತ್ತಕ್ಷರ. ಕರೆಕ್ಟಾ? 2 ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಏನ್ ಮಾಡ್ಬೇಕು ನಾವು, ಆ ಮೊದಲನೇ ಅಕ್ಷರ ತಗೋಬೇಕು. ಪಾಗೆ ರಾ ಇರುತ್ತಲ್ಲ, ಪ್ರ ತಗೊಳ್ಳಿ, ಅದನ್ನ ಬಿಡಿಸ್ಕೊಳ್ಳಿ. ಎಷ್ಟು ಅಕ್ಷರ ಇದೆ ಇದರಲ್ಲಿ? 2 ಅಕ್ಷರ ಇದೆ. ಬರೀ ಅಕ್ಷರಗಳು ಮಾತ್ರ ಬಿಡಿಸಿ. ಅರ್ಥ ಆಯ್ತಾ? ಕಾಂಪ್ಲಿಕೇಟ್ ಮಾಡ್ಕೋಬೇಡಿ ಗ್ರಾಮರ್ ಎಲ್ಲ ತಗೊಂಡು. ಸುಮ್ನೆ 2 ಅಕ್ಷರ ಏನಿದೆ ನೋಡಿ, ಪಾ ಇದೆ, ರಾ ಇದೆ ಅಂದ್ರೆ ಪಾ ಒಂದನೇದು ಪಾ ಬಂತು, 2ನೇದು ರಾ ಬಂತು. ಅಂದ್ರೆ ಈ ಅಕ್ಷರದಲ್ಲಿ ಮೊದಲನೇ ಅಕ್ಷರದಲ್ಲಿ 2 ಸೇರ್ಕೊಂಡಿರುವಾಗ 2ನೇದು ನಾವು ಕನ್ಸಿಡರ್ ಮಾಡಬೇಕು, 2ನೇದನ್ನ ತಗೋಬೇಕು ನಾವು ರಾಶಿ ನಕ್ಷತ್ರ ಕಂಡುಹಿಡಿಯಕ್ಕೆ. ಅದು ರೂಲು. ಅರ್ಥ ಆಯ್ತಾ? ಈಗ ನಾವು ಹೇಗ್ ಬರುತ್ತೆ ಅದು ಸೌಂಡು ಅಂತಂದ್ರೆ ಪ್ರಾ ಅಂತ ಬರುತ್ತೆ. ಪ್ರದೀಪ, ಪ್ರ. ಮೊದಲನೇ ಅಕ್ಷರದಲ್ಲಿ ಯಾವ್ದ್ರಲ್ಲಿ ಎಂಡ್ ಆಗ್ತಾ ಇದೆ, ಕೊನೆ ಆಗ್ತಾ ಇದೆ, ಯಾವ ಸೌಂಡ್ ಅಲ್ಲಿ, ಯಾವ ಶಬ್ದದಲ್ಲಿ ಕೊನೆ ಆಗ್ತಾ ಇದೆ? ರಾ ಅಂತ. ರಾ ಅಂತ. ಆ ಅಂತ ತಗೋಬೇಡಿ ಅಕ್ಷರ. ಪ್ರ ಅಂದ್ರೆ ರಾ, ಆರ್, ರಾ ಅಂತ ಬಂದಾಗ ಅದನ್ನ ತಗೋಬೇಕು. ರಾ ಅಂತ ತಗೊಂಡು ಎಲ್ಲಿ ಬರುತ್ತೆ ಹುಡುಕಿ? ಇಲ್ಲಿ ನೋಡಿ, ಇಲ್ಲಿ ರಾ ಇಲ್ಲಿ ಬಂತು. ಪೇಜ್ ನಂಬರ್ 86 ನನ್ನ ಸ್ಕ್ರೀನ್ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಪೇಜ್ ನಂಬರ್ 86 ಸಿಗುತ್ತೆ ನಿಮ್ಗೆ. ರಾ ಅಂತ ಬಂತು. ಯಾವ ನಕ್ಷತ್ರ? ಚಿತ್ತಾ ನಕ್ಷತ್ರ. ಎಷ್ಟನೇ ಪಾದ? 1ನೇ ಪಾದ, 2ನೇ ಪಾದ, 3ನೇ ಪಾದಕ್ಕೆ ಬರುತ್ತೆ. ಅರ್ಥ ಆಯ್ತಾ? 3ನೇ ಪಾದಕ್ಕೆ ಬರುತ್ತೆ ಅಂದ್ರೆ ಚಿತ್ತಾ ನಕ್ಷತ್ರ 3ನೇ ಪಾದ. ರಾಶಿ ಬೇಕಲ್ಲ, ಕೆಳಗಡೆ ಬನ್ನಿ. ಅಂದ್ರೆ ನಕ್ಷತ್ರಗಳೇ ರಾಶಿಗಳು. ಪೇಜ್ ನಂಬರ್ 86ಕ್ಕೆ ಹೋದಾಗ ಮಧ್ಯದಲ್ಲಿ ಕೊಟ್ಟಿರ್ತಾರೆ. ಚಿತ್ತಾ ನಕ್ಷತ್ರ 3ನೇ ಪಾದಕ್ಕೆ ತುಲಾ ರಾಶಿ ಬರುತ್ತೆ ನೋಡಿ. ಇಲ್ಲಿ ಕೊಟ್ಟಿದ್ವಿ ತುಲಾ ರಾಶಿ. ಇವ್ರು ಯಾರು? ಪ್ರದೀಪ ಅನ್ನೋರ್ಗೆ ಏನ್ ಬರುತ್ತೆ? ನಾವು ಕನ್ಫ್ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ,
ಕೆಲವ್ರು ಹೆಂಗ್ ತಗೊಳ್ತಾರೆ ಅಂದ್ರೆ ಕೆಲವ್ರ ಮೆಥಡ್ ಡೈರೆಕ್ಟ್ ಪಾ ಅಂತ ತಗೋತಾರೆ. ಕೆಲವು ಕಡೆ ರೂಢಿ ಎಲ್ಲೂ ಇದೆ ಅದು. ಅರ್ಥ ಆಯ್ತಾ? ಕೆಲವ್ರ ಕಡೆ ರೂಢಿ ಫಸ್ಟ್ ಏನ್ ಬರುತ್ತೋ ಫಸ್ಟ್ ಅಕ್ಷರ ತಗೋತಾರೆ, ಕೆಲವರು ಸೆಕೆಂಡ್ ಅಕ್ಷರ ತಗೊಳ್ತಾರೆ. ಬಟ್ 80% ಸೆಕೆಂಡ್ ಅಕ್ಷರ ತಗೊಂಡಾಗ ಕರೆಕ್ಟ್ ಆಗಿ ಅವರು ನಡವಳಿಕೆ ಆಗ್ಲಿ, ಅವರು ಮಾಡುವಂತ ಕೆಲಸಗಳಾಗ್ಲಿ ಮ್ಯಾಚು ಜಾಸ್ತಿ ಆಗತ್ತೆ. ಆಯ್ತಾ? ರಾ ಅಂತ ಬಂದಾಗ ಏನ್ ಬರುತ್ತೆ, ಪಾ ಅಂತ ಬಂದಾಗ ಏನ್ ಬರುತ್ತೆ ನೋಡಿ. ಪಾ ಎಲ್ಲಿದೆ? ಉತ್ತರ ನಕ್ಷತ್ರ ಬರುತ್ತೆ. ಉತ್ತರ ನಕ್ಷತ್ರ 3ನೇ ಪಾದ ಅಲ್ಲ. ಉತ್ತರ ನಕ್ಷತ್ರ ಎಲ್ಲೆಲ್ಲಿ ಬರುತ್ತೆ ನೋಡಿ. ಉತ್ತರ 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 ಇಲ್ಲಿ ಬಂತು. 3ನೇ ಪಾದಕ್ಕೆ ಯಾವ ರಾಶಿ ಬರುತ್ತೆ? ಕನ್ಯಾ ರಾಶಿ ಬರುತ್ತೆ. ಉತ್ತರ ನಕ್ಷತ್ರ 3ನೇ ಪಾದ ಕನ್ಯಾ ರಾಶಿ ಆಗುತ್ತೆ ನೋಡಿ. ಅಲ್ಲಿ ನಕ್ಷತ್ರನೇ ಚೇಂಜ್ ಆಗೋಯ್ತು, ರಾಶಿನೇ ಚೇಂಜ್ ಆಗೋಗುತ್ತೆ. ಇನ್ನೇನು ಅವಳು ಜಾತಕ ಹೇಳೋದು ನಾವು ಅಲ್ವಾ? ಹಾಗಾಗಿ ಇದನ್ನ ಕಲಿಬೇಕಾದ್ರೆ ಕರೆಕ್ಟ್ ಆಗಿ ಕತ್ಕೊಳ್ಳಿ. ಓಕೆನಾ? ನೋಡಿ ಎಲ್ಲಿ ಬರುತ್ತೆ ಅದನ್ನ ಬಿಡಿಸಿ ಎರಡನೇ ಏನ್ ಬರುತ್ತೋ ಅದನ್ನ ಕೊಡಿ. ಕ್ಲಿಯರಾ? ಇನ್ನ ಎಕ್ಸಾಂಪಲ್ಸ್ ಇಲ್ಲೇ ಕೊಟ್ಟಿರ್ತಾನೆ ಪಂಚಾಂಗದಲ್ಲಿ. ಪೇಜ್ ನಂಬರ್ 86 ಬಂದ್ರೆ ನೋಡಿ, ಇಲ್ಲಿ ಕೃಷ್ಣ, ಇಲ್ಲಿ ಕೃಗೆ ಡೈರೆಕ್ಟ್ ಆಗಿ ಕಾನೇ ತಗೋತಾನ. ಇದು ರೂಲ್ ಇದು ನೋಡಿ. ಇಲ್ಲಿ ಬರುತ್ತೆ ನೋಡಿ, ಕಾ ಅಂದ್ರೆ ಕಾ ಇಲ್ಲಿ ಬಂತು. ಕಾ ಎಲ್ಲಿ ಬರುತ್ತೆ ನೋಡಿ, ಪೇಜ್ ನಂಬರ್ 86 ಕಾ ಅನ್ನೋದು ಕೃಷ್ಣಗೆ. ಕೃಷ್ಣ ಯಾವ ರಾಶಿ ನಕ್ಷತ್ರ ಆಗುತ್ತೆ? ಕೆಲವ್ರು ಏನ್ ಮಾಡ್ತಾರೆ, ಕೃ ಅಂತ ತಗೊಂಡ್ಬಿಟ್ಟು ರ್ ಅಂತ ಬಂದ್ಬಿಡುತ್ತೆ. ಅವಾಗ ತಿರ್ಗಾ ನಾವು ಚಿತ್ತಾ ನಕ್ಷತ್ರ ಕೊಟ್ಟು ಹೋಗ್ತೀವಿ. ಬಟ್ ಇದ್ರಲ್ಲಿ ರೂಲ್ ಏನು ಅಂತಂದ್ರೆ, ಕೃಷ್ಣ ಬಂದಾಗ ಕಾನೇ ತಗೋಬೇಕು ಫಸ್ಟ್. ಕಾ ಬಂದಾಗ ನೋಡಿ, ಕಾ ಅಂದಾಗ ಮೃಗಶಿರ ನಕ್ಷತ್ರ 3ನೇ ಪಾದಕ್ಕೆ ತಗೊಂಡಿದ್ದಾರೆ. ಇಲ್ಲಿ ಏನ್ ಕೊಟ್ಟು ಇಷ್ಟು ಎಕ್ಸಾಂಪಲ್ಸ್ ಮಾತ್ರ ತಗೊಳ್ಳಿ, ಬೇರೆ ಏನು ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಯ್ತಾ? ಇದನ್ನ ಎಕ್ಸಾಂಪಲ್ ತಗೊಳ್ಳಿ, ಒಂದೆರಡು ಟ್ರೈ ಮಾಡಿ, ನಿಮ್ಗೆ ಬಂದ್ಬಿಡುತ್ತೆ ಯಾವ ರೀತಿ ಇಡಬೇಕು ಏನು ಅಂತ. ಇದ್ರಲ್ಲಿ ಹಿಂಗೆ ಫಸ್ಟ್ ಅಕ್ಷರ ಕಾ ಬರುತ್ತೆ, ಎರಡನೇ ಅಕ್ಷರ ಋ ಬರ್ತಾ ಇದೆ. ಋ ಅಂತಂದ್ರೆ ಚಿತ್ತ ನಕ್ಷತ್ರ 3ನೇ ಪಾದ ತಗೋಬೇಕು. ಬಟ್ ನಾವು ಕಾ ಅಂತ ತಗೋತಾ ಇದ್ವಿ. ಏನಕ್ಕೆ ಅಂದ್ರೆ ಅದು ರೂಲ್ ಇರುತ್ತೆ. ಸೊ ಇಲ್ಲಿ ಎಷ್ಟು ಅಕ್ಷರ ಕೊಟ್ಟಿರ್ತಾನೋ ಇದನ್ನ ನೋಡ್ಕೊಂಡು ವೆರಿಫೈ ಮಾಡ್ಕೊಂಡು ನೀವು ಅದನ್ನ ಹೇಳುವಂಥದ್ದು. ಇದು ಯಾವಾಗ ಉಪಯೋಗಿಸೋದು ಈ ಪದಕವನ್ನ, ಈ ಟೇಬಲ್ ಯಾವಾಗ ಉಪಯೋಗಿಸ್ತೀರಾ? ಯಾರಿಗೆ ರಾಶಿ ನಕ್ಷತ್ರ ಗೊತ್ತಿರಲ್ವೋ, ಯಾರಿಗೆ ಡೇಟ್ ಆಫ್ ಬರ್ತ್ ಇಲ್ವೋ, ಅವ್ರು ಬಂದು ಕೇಳ್ತಾರೆ ನಮ್ಮ ರಾಶಿ ನಕ್ಷತ್ರ ಏನ್ ಸ್ವಾಮಿ, ಏನಮ್ಮ ಹೇಳಿ ಅಂದಾಗ ಅವಾಗ ಇದನ್ನ ನೋಡ್ಕೊಂಡು ನೀವು ಅವ್ರಿಗೆ ಬರ್ಕೊಡುವಂಥದ್ದು. ಇಲ್ಲ ಅಂತಂದ್ರೆ ನಾವು ಏನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಇದನ್ನೇ ಉಪಯೋಗಿಸ್ಕೋತೀವಿ ನಾವು ಅಲ್ವಾ? ನಾವು ಇಟ್ಕೊಡ್ಬೇಕಾರೆ, ನಾಮಕರಣಕ್ಕೆ ಇಟ್ಕೊಡ್ಬೇಕಾರೆ ಮಕ್ಕಳಿಗೆ ಯಾವ್ದನ್ನ ಉಪಯೋಗಿಸ್ತೀವಿ? ಪೇಜ್ ನಂಬರ್ 74, 75 ಉಪಯೋಗಿಸ್ತೀವಿ. ಯಾವ ರಾಶಿ ಬಂತು? ಚಿತ್ತ. ಫಾರ್ ಎಕ್ಸಾಂಪಲ್ ವಿಶಾಖ ನಕ್ಷತ್ರ 1ನೇ ಪಾದ ಯಾವ ರಾಶಿ ಬರುತ್ತೆ? ವಿಶಾಖ ನಕ್ಷತ್ರ 1ನೇ ಪಾದ ತುಲಾ ರಾಶಿಗೆ ಬರುತ್ತೆ. ಅದರದ್ದು ಏನ್ ಬರುತ್ತೆ? ಚಿತ್ತ 3, 4, ಸ್ವಾತಿ 1, 2, 3, 4, ವಿಶಾಖ 1, 2. ಇಲ್ಲೇನೋ ಮಿಸ್ಟೇಕ್ ಇದೆ. ಚಿತ್ತ ಲಾಸ್ಟ್ ಅಲ್ಲಿ ವಿಶಾಖ 1, 2 ಎಂದಾಗ ತೂ ಅಂತ ಕೊಡಿ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಏನೋ ಪ್ರಾಬ್ಲಮ್ ಇದೆ. ಹಂಗಾರೆ 2 ಚಿತ್ತ ನಕ್ಷತ್ರ ಎಲ್ಲಿ ಬರುತ್ತೆ? ಹಿಂದಿಂದು ತುಲಾರಾಶಿ ಚಿತ್ತಾ ನಕ್ಷತ್ರ ಇಲ್ಲಿ ಬಂತಲ್ವಾ? 1, 2 ಇದೆ ಇಲ್ಲಿ. ಅಂದ್ರೆ ಉತ್ತರ ಫಾಲ್ಗುಣ 2, 3, 4, ಹಸ್ತ 1, 2, 3, 4 ಆಯ್ತು, ಕರೆಕ್ಟ್ ಆಗಿದೆ ಇಲ್ಲಿ. ಹಂಗಾರೆ ಇಲ್ಲಿ ಚಿತ್ತಾ ನಕ್ಷತ್ರ 3, 4, 1, 2, 3, 4, 1, 2, 3 ಅಂದ್ರೆ 3 ಮಿಸ್ ಇದೆ. ವಿಶಾಖ ನಕ್ಷತ್ರ 3ನೇ ಪಾದ ಮಿಸ್ ಇದೆ. ಲಾಸ್ಟ್ ಕ್ಲಾಸ್ ಯಾರು ಹೇಳಿದ್ರು ಪಾಪ, ಇದು 3 ಮಿಸ್ ಮಾಡಿದಾರೆ ನೋಡಿ, ಬರ್ಕೊಳ್ಳಿ ಎಲ್ಲ. ಅಂದ್ರೆ 2ನೇ ಪಾದ ಅಂದ್ರೆ ವಿಶಾಖ ನಕ್ಷತ್ರ 2ನೇ ಪಾದ ಅಂದ್ರೆ ಯಾವ್ದು ಬರುತ್ತೆ? ತೂ ಇಂದ ಇಟ್ಕೊಡ್ಬೇಕು ನೀವು ಹೆಸರು. ಅರ್ಥ ಆಯ್ತಾ? ಡೈರೆಕ್ಟ್ ಆಗಿ ತೂ ಇಂದ ಇಡಿ ಅಂತ ಹೇಳ್ಬೇಕು. ಅಕ್ಷರಗಳು ನಾವು ಇಟ್ಕೊಳಕ್ಕೆ ಇದನ್ನು ಉಪಯೋಗಿಸ್ತೀವಿ. ನಮ್ಗೆ ಯಾರು ಹೆಸರುಗಳು ಗೊತ್ತೇ ಇಲ್ಲ, ಅಂದ್ರೆ ಅವ್ರಿಗೆ ಹುಟ್ಟಿರೋ ದಿನಾಂಕ ಗೊತ್ತಿಲ್ಲ, ಸಮಯ ಗೊತ್ತಿಲ್ಲ. ನನ್ನ ಹೆಸರು ವೀರಪ್ಪ ಅಂತಿದೆ, ನನ್ಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಸ್ವಾಮಿ ಹೇಳಿ ಅಂದಾಗ ಅವಾಗ ನೀವು ಏನ್ ಮಾಡ್ಬೇಕು? ಅವಾಗ ಇದನ್ನ ನೋಡಿ ಇಟ್ಕೊಡ್ಬೇಕು. ಡೈರೆಕ್ಟ್ ವಿ ಅಂತ ಒಂದೇ ಅಕ್ಷರ ಅಲ್ವಾ? ನೋಡಿ ವಿ ಅಂದ್ರೆ ಇಲ್ಲಿ ಬರುತ್ತೆ. ರೋಹಿಣಿ ನಕ್ಷತ್ರ 3ನೇ ಪಾದ ಡೈರೆಕ್ಟ್ ಆಗಿ ಹೇಳ್ಬೋದು. ಅರ್ಥ ಆಯ್ತಾ? ಅದೇ ಅವ್ರು ಹೇಳ್ತಾರೆ. ಇವಾಗ ಏನ್ ಹೇಳ್ತಾರೆ, ನಿಮ್ಮ ಹತ್ರ ಸ್ಟೀವ್ ಜಾಬ್ಸ್ ಬಂದಿದ್ದಾರೆ ಅಂದ್ಕೊಳ್ಳಿ. ಇವಾಗ ಅದನ್ನ ಕಂಡಿಡ್ಬಿಟ್ಟು ಹೇಳಿ ನೋಡೋಣ, ಚಾಟಲ್ಲಿ ಹಾಕಿ. ಸ್ಟೀವ್ ಜಾಬ್ಸ್ ಇವರ ರಾಶಿ ನಕ್ಷತ್ರ ಮತ್ತೆ ಅವ್ರ ಪಾದ ಹೇಳಿ ನೋಡೋಣ. ಸ್ಟೀವ್ ಜಾಬ್ಸ್ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಸ್ಟೀವ್ ಜಾಬ್ಸ್ ಐಫೋನ್ ಕಂಪನಿಯ ಮಾಲೀಕರು. ಇವಾಗ ಇಲ್ಲ, ಅವರು ತೀರ್ಕೊಂಡಿದ್ದಾರೆ. ಸ್ಟೀವ್ ಜಾಬ್ಸ್. ಸೊ ಸ್ಟೀ ಅಂತ ಬಂದಿದೆ. ಇವಾಗ ಏನ್ ಮಾಡ್ತೀರಾ? ಯಾವ ರಾಶಿ ಯಾವ ನಕ್ಷತ್ರ ಬರುತ್ತೆ ನೋಡಿ. ಶ್ರೀಧರ್ ಅವರು ಹಾಕಿದ್ದಾರೆ. ಟಿ ಅಕ್ಷರ ಉತ್ತರ ನಕ್ಷತ್ರ 4ನೇ ಪಾದ. ವೆರಿ ಗುಡ್ ಮುಕುಂದ್ ಶರ್ಮಾ ಸರ್, ಎಕ್ಸಲೆಂಟ್.
ವೆರಿ ಫಾಸ್ಟ್. ಯಾವ ರಾಶಿ ರಾಶಿ ಅಂತ ಹಾಕ್ಬೇಕು ನೀವು. ಕುಂದಾ ಸರ್. ಹುಬ್ಬ ನಕ್ಷತ್ರ, ಸಿಂಹ ರಾಶಿ, 3ನೇ ಪಾದ. ವೆರಿ ಗುಡ್ ವೀರೇಶ್ ಸರ್, ವೆರಿ ಗುಡ್. ಲೋಕೇಶ್ ಅವರೇ ವೆರಿ ಗುಡ್, ಎಕ್ಸಲೆಂಟ್. ಸಿಂಹ ರಾಶಿ ವೆರಿ ಗುಡ್. ಹೆಂಗ್ ತಗೊಳ್ಳೋದು ಇದು ಎಲ್ಲ ನೋಡಿದ್ರ ಅರ್ಥ ಆಗ್ತಾ ಇದೆಯಾ? ಇವಾಗ ಹೆಂಗೆ ನೋಡಿ, ಪೇಜಲ್ಲಿ ನೆಕ್ಸ್ಟ್ ಪೇಜಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ನೋಡಿ. ಹೀಗೆ ಮಾಡ್ತಾ ಇದ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ ನೋಡಿ. ಸಿಂಪಲ್. ಯಾರು ಕರೆಕ್ಟ್ ಆಗಿ ಹೇಳಿದ್ರೋ ಎಕ್ಸಲೆಂಟ್. ನೋಡಿ, ಸ್ಟೀವ್ ಜಾಬ್ಸ್, ಸ್ಟೀ ಅಂತ ತಗೋಬೇಕು. ಫಸ್ಟ್ ಅಕ್ಷರ ತಗೊಳ್ಳಿ, ಸ್ಟೀ. ಸ್ಟೀ ಅಂತ ತಗೊಂಡಾಗ ಬಿಡಿಸಿ ಎಷ್ಟು ಅಕ್ಷರ ಇದೆ? ಸಿ ಮತ್ತೆ ಟಿ ಅಂತಿದೆ, ಕರೆಕ್ಟಾ? ಟಿ. ಟಿ ಅಂದ್ರೆ ಎಕ್ಸಾಕ್ಟ್ ಟಿ ಇರ್ಬೇಕು ಅಂತಲ್ಲ, ಟಿ ಇದ್ರೆ ಸಾಕು ನಮ್ಗೆ. ನೋಡ್ಬೇಕು ಅದು ಮುಂದೆ ಹಿಂದೆ ನೋಡಿ. ನೋಡಿ ಟೇ ಟು ಎಲ್ಲ ಇದೆ ಅಂದ್ರೆ ಹಿಂದೆ ಮುಂದೆ ಎಲ್ಲ ಹುಡುಕ್ಬೇಕು ನಾವು. ಈ ತರ ನನ್ನ ದೀರ್ಘ ಕೊಟ್ಟಿದಾರ ಅಂತ ನೋಡ್ಕೋಬೇಕು. ಎಲ್ಲೂ ಇಲ್ಲ ಅಂದ್ರೆ ಬರೀ ಟೀಗೆ ನಾವು ಅಲ್ಲೇ ನಿಂತ್ಕೋಬೇಕು. ಟಿ ಬಂದಾಗ ಕಡೆ ಬಂದಾಗ ಯಾವ ನಕ್ಷತ್ರ ಬರುತ್ತೆ? ಹುಬ್ಬೆ, ಹುಬ್ಬ, ಇಲ್ಲ ಪೂರ್ವ ಫಾಲ್ಗುಣಿ, ಇಲ್ಲ ಅಂದ್ರೆ ಹುಬ್ಬೆ. ಹುಬ್ಬೆ ಅಂತ ಕೂಡ ಹೇಳ್ತಾರೆ, ಹುಬ್ಬೆ. ಓಕೆ, ಹುಬ್ಬೆ, ಪುಬ್ಬೆ, ಪೂರ್ವ ಫಾಲ್ಗುಣಿ ಎಲ್ಲಾನು ಒಂದೇ, ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ಅಷ್ಟೇ. ಹುಬ್ಬ ನಕ್ಷತ್ರ ಬಂತು, ಎಷ್ಟನೇ ಪಾದ ಬಂತು? 3ನೇ ಪಾದಕ್ಕೆ ಬಂದಿದ್ದಾರೆ. ಅರ್ಥ ಆಯ್ತಾ? ಸರಿ, ಹುಬ್ಬ ನಕ್ಷತ್ರ 3ನೇ ಪಾದ ಯಾವ ರಾಶಿಗೆ ಬರುತ್ತೆ ನೋಡ್ಕೊಂಡ್ ಬನ್ನಿ. ಎಲ್ಲಿ ಬಂತು ನೋಡಿ, ಇಲ್ಲಿ ಬಂತು ಹುಬ್ಬ ನಕ್ಷತ್ರ. ಹುಬ್ಬ ನಕ್ಷತ್ರ ಮಧ್ಯದಲ್ಲಿ ಬಂತು ಅಂದ್ರೆ ಎಲ್ಲಾ ಪಾದಗಳನ್ನು ಸಿಂಹ ರಾಶಿಯಲ್ಲಿ ಇರುತ್ತೆ ಅಂತ ಅರ್ಥ. ನೋಡಿ, ಇದ್ ಕಡೆ ಬಂದಾಗ ಅರ್ಧ ಅರ್ಧ ಹೊಟ್ಟೋಗುತ್ತೆ, ಈ ಕಡೆ. ಬಟ್ ಸೆಂಟ್ರಲ್ ಬಂತು ಅಂದ್ರೆ 100% ಅದು ಆ ರಾಶಿಯಲ್ಲೇ ಕುತ್ಕೊಂಡಿರುತ್ತೆ. ಯಾವ ರಾಶಿ ಅದು? ಸಿಂಹ ರಾಶಿ. ಅರ್ಥ ಆಯ್ತಾ? ಹುಬ್ಬ ನಕ್ಷತ್ರ 3ನೇ ಪಾದ ನೋಡಿ, ಇಲ್ಲಿ ಆನ್ಸರ್ ಸಿಂಹ ರಾಶಿ, ಹುಬ್ಬೆ ನಕ್ಷತ್ರ, ಇಲ್ಲಾಂದ್ರೆ ಹುಬ್ಬೆ ನಕ್ಷತ್ರ, ಹುಬ್ಬ ನಕ್ಷತ್ರ, ಪೂರ್ವ ಫಾಲ್ಗುಣಿ ನಕ್ಷತ್ರ ಎಲ್ಲ ಒಂದೇ. ಎಷ್ಟನೇ ಪಾದ? 3ನೇ ಪಾದ. ಎಲ್ಲರಿಗೂ ಅರ್ಥ ಆಯ್ತಾ ಇದು? ಹೇಗೆ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ. ಅರ್ಥ ಆಯ್ತಾ? ಸ್ವಲ್ಪ ಹೋಮ್ವರ್ಕ್ ತರ ಕೊಟ್ಟಿರ್ತೀನಿ, ಒಂದು ವಾರ ಟೈಮ್ ಇರುತ್ತಲ್ಲ, ಸ್ವಲ್ಪ ದೀರ್ಘವಾಗಿ ಮಾಡ್ಬಿಟ್ಟು ನನಗೆ ಒಂದು ಇಂಡಿಪೆಂಡೆಂಟ್ ಆಗಿ ಹಾಕ್ಬಿಡಿ. ಎಲ್ಲಾ ಹೆಸರುಗಳು ತಗೊಂಡು ರಾಶಿ ನಕ್ಷತ್ರ ಒಂದು ಹಾಳೆಯಲ್ಲಿ ಬರೆದ್ಬಿಟ್ಟು ಅದನ್ನೊಂದು ಫೋಟೋ ತಗೊಂಡು ನೀಟಾಗಿ ಹಾಕಿದ್ರೆ ಆಯ್ತು. ಹೋಮ್ವರ್ಕ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿ. ಅರ್ಥ ಆಯ್ತಾ? ಇವಾಗ ಒಂದ್ ಮಟ್ಟಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ, ಸುಲಭನೇ ಇದು. ಬಟ್ ಇದೊಂದು ಚೂರು ರೂಲ್ಸ್ ಇರುತ್ತೆ, ಅದನ್ನ ತಿಳ್ಕೊಂಡಾಗ ಜ್ಯೋತಿಷ ಶಾಸ್ತ್ರ ಸುಲಭ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಓಕೆನಾ? ಈಗ ನೋಡಿ, ಈಗ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಆಲ್ರೆಡಿ ನಮ್ಗೆ ಗೊತ್ತಿದೆ. ಗ್ರಹಗಳ ಬಗ್ಗೆ ಸ್ವಲ್ಪ ಆಳವಾಗಿ ಹೋಗಿ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಫಸ್ಟ್ ಇದು ಕುಂಡಲಿ ನೋಡೋಣ. ಕುಂಡಲಿ ನೋಡಿದಾಗ ನಮಗೆ 12 ನಕ್ಷತ್ರಗಳು ಬರುತ್ತೆ. 1, 2, 3ನೇ ರಾಶಿ, ಇದು 4ನೇ ರಾಶಿ, 5ನೇ ರಾಶಿ. ಸಾರಿ ನಾನು ಏನಕ್ಕೆ ಬರಿತಾ ಇದ್ದೀನಿ ಅಂದ್ರೆ ನೀವು ಅಟ್ಲೀಸ್ಟ್ ನೋಡಿ ನೋಡಿ ಅಭ್ಯಾಸ ಆಗುತ್ತೆ ಅಂತ. ಸ್ಟಾರ್ಟಿಂಗ್ ಮಾಡ್ಲೇಬೇಕಿದು, ಇಲ್ಲಾಂದ್ರೆ ತಲೆಯಲ್ಲಿ ಕುತ್ಕೊಳ್ಳಲ್ಲ. 8ನೇ ರಾಶಿ, 9ನೇ ರಾಶಿ, 10ನೇ ರಾಶಿ, 11ನೇ ರಾಶಿ, 12ನೇ ರಾಶಿ. 1ನೇ ರಾಶಿ ಏನಂತೀವಿ ನಾವು? ಮೇಷ ರಾಶಿ. ಅಧಿಪತಿ ಯಾರು ಅದಕ್ಕೆ? ಮನೆ ಓನರು, ಮಂಗಳ ಗ್ರಹ. 2ನೇ ರಾಶಿ ವೃಷಭ ರಾಶಿ, ಶುಕ್ರ ಗ್ರಹ. ಮಿಥುನ ರಾಶಿ 3ನೇದು, ಬುಧ ಅಧಿಪತಿ ಆಗ್ತಾನೆ. 4ನೇದು ಕಟಕ ರಾಶಿ, ಚಂದ್ರ ಅಧಿಪತಿ ಆಗ್ತಾನೆ. 5ನೇ ಮನೆ ಸಿಂಹ ರಾಶಿ, ಸೂರ್ಯ ಅಧಿಪತಿ ಆಗ್ತಾನೆ. 6ನೇದು ಕನ್ಯಾ ರಾಶಿ, ಬುಧ ಅಧಿಪತಿ ಆಗುತ್ತಾನೆ. 7ನೇದು ತುಲಾ ರಾಶಿ, ಶುಕ್ರ ಅಧಿಪತಿ ಆಗ್ತಾನೆ. 8ನೇದು ವೃಶ್ಚಿಕ ರಾಶಿ, ಮಂಗಳ ಗ್ರಹ ಅಧಿಪತಿ ಆಗ್ತಾನೆ. 9ನೇದು ಧನುಸ್ಸು ರಾಶಿ, ಗುರು ಅಧಿಪತಿ. 10ನೇ ಮನೆದು ಮಕರ ರಾಶಿ, ಶನಿ ಅಧಿಪತಿ ಆಗ್ತಾನೆ. 11ನೇದು ಕುಂಭ ರಾಶಿ, ಅದಕ್ಕೂ ಕೂಡ ಶನಿ ಅಧಿಪತಿ. 12ನೇ ಮನೆಗೆ ಮೀನ ರಾಶಿ ಅಂತ ಕರಿತೀವಿ, ಅದಕ್ಕೂ ಕೂಡ ಗುರುನೇ ಅಧಿಪತಿ ಆಗ್ತಾನೆ. ಮೊದಲನೇ ಮನೆ ಅಂತಂದ್ರೆ ಕಾಲಪುರುಷನ ಮೊದಲನೇ ಮನೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಎಲ್ಲಿ ಶುರು ಆಗುತ್ತೆ? ಮೇಷ ರಾಶಿಯಿಂದನೂ ಶುರು ಆಗುತ್ತೆ. 0 ಡಿಗ್ರಿ ಮೇಷ ರಾಶಿಯಿಂದ ಶುರು ಆಗಿ 360 ಡಿಗ್ರಿ ಮೀನ ರಾಶಿಯಲ್ಲಿ ಎಂಡ್ ಆಗುತ್ತೆ. ಅದು ಎಲ್ಲರಿಗೂ ಗೊತ್ತಿದೆ. ಮತ್ತು ಒಂದು ರಾಶಿ ಎಷ್ಟು ಡಿಗ್ರೀಸ್ ಬರುತ್ತೆ? ಒಂದು ರಾಶಿಗೆ 30 ಡಿಗ್ರಿ ಬರುತ್ತೆ. ಸೊ ಒಂದು ರಾಶಿಯಲ್ಲಿ ಎಷ್ಟು ನಕ್ಷತ್ರ ಇರುತ್ತೆ? 2, 2.5, 2 ಕಾಲ ನಕ್ಷತ್ರಗಳಿರುತ್ತವೆ. ಅರ್ಥ ಆಯ್ತಾ? ಸೊ ಹೀಗೆ ಅದನ್ನೆಲ್ಲ ಡಿವೈಡ್ ಮಾಡಿರ್ತೀವಿ. ಅಂದ್ರೆ 12 ರಾಶಿಯಲ್ಲಿ 27 ನಕ್ಷತ್ರಗಳನ್ನ ಹಾಕಿರ್ತೀವಿ. ಎಷ್ಟು ರಾಶಿ ಇದೆ ಇಲ್ಲಿ? 12 ರಾಶಿ ಇದೆ. ಎಷ್ಟು ನಕ್ಷತ್ರ ಕೂಡಿಸಿರ್ತೀವಿ? 27 ನಕ್ಷತ್ರ ತುರುಕಿರ್ತೀವಿ, ಸಮಭಾಗ ಮಾಡಿರ್ತೀವಿ. ಸಮಭಾಗ ಮಾಡಿದಾಗ ಒಂದೊಂದು ರಾಶಿಯಲ್ಲೂ 2
ಕಾಲು ನಕ್ಷತ್ರಗಳನ್ನ ಕೂಡಿಸ್ಬೇಕು ನಾವು. ಪ್ರತಿಯೊಂದ್ರಲ್ಲೂ 2 ಕಾಲು ನಕ್ಷತ್ರ ಅಂದ್ರೆ 9 ಪಾದ. 9 ಪಾದ ಒಂದು ರಾಶಿ, ಇನ್ನೊಂದು 9 ಪಾದ ಇನ್ನೊಂದು ರಾಶಿ, 9 ಪಾದ 9 ಪಾದ 9 ಪಾದ ಅಂತ ಹೋಗ್ತೀವಿ. 9 ಪಾದ 9 × 12 ಎಷ್ಟಾಯ್ತು? 108. ನೀವೆಲ್ಲೋದ್ರೂ ಅದು 9 ಬಂದು ನಿಂತ್ಕೊಳ್ಳುತ್ತೆ ಅಪ್ರಾಕ್ಸಿಮೇಟ್. ಅರ್ಥ ಆಯ್ತಾ? 27 ನಕ್ಷತ್ರ 2 + 7 ಎಷ್ಟಾಯ್ತು? 9. 108ರಲ್ಲಿ 1 + 0 + 8 9. ಒಂದು ರಾಶಿಯಲ್ಲಿ ಎಷ್ಟು ಪಾದ? 9 ಪಾದ. ಹಾಗೆ ನೋಡಿ, ಎಲ್ಲ ಪ್ರತಿಯೊಂದ್ರಲ್ಲೂ ಕೂಡ 9 9 9 ನಾವೇನ್ ಹೇಳ್ತೀವಿ, ಬಹಳ ಹೋಲಿ ನಂಬರ್ ಅಂತ ಕರಿತೀವಿ. ಬಹಳ ಹೋಲಿ ನಂಬರ್ 9 ಒಂದು. ಅರ್ಥ ಆಯ್ತಾ? ಸೊ ಅದಕ್ಕೆ ಡೀಟೇಲ್ ಆಮೇಲೆ ಬರೋಣ. ಇವಾಗ ಸುಮ್ಮನೆ ನೀವು ರಿವಿಷನ್ ಆಗ್ಲಿ ಅಂತ ಹೇಳಿದ್ದೀನಿ. ಈಗ ಫಸ್ಟ್ ಗ್ರಹಗಳು ಗೊತ್ತು. ಎಷ್ಟು ಗ್ರಹ ಇದೆ ನಮ್ಗೆ? 9 ಗ್ರಹ. ಅದರಲ್ಲಿ 7 ಗ್ರಹ, 2 ಛಾಯಾಗ್ರಹ ಅಂತ ಗೊತ್ತು. ಈಗ ಇವತ್ತಿನ ದಿವಸ ಸ್ವಲ್ಪ ಡೀಟೇಲ್ ಆಗಿ ಹೋಗೋಣ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ. ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇವತ್ತು, ಆಯ್ತಾ? ಸೊ ಗಮನ ಇಟ್ಟು ದಯವಿಟ್ಟು ಕೇಳಿ. ಅದರಲ್ಲಿ 9 ಗ್ರಹ ಸರಿ. ಇವಾಗ ಒಂದು ಕುಟುಂಬದಲ್ಲಿ 10 ಜನ ಇರ್ತಾರೆ ಅನ್ಕೊಳ್ಳಿ. ಎಲ್ಲಾರು ಒಳ್ಳೆಯವರ ಕುಟುಂಬದಲ್ಲಿ? ಇಲ್ಲಾಂದ್ರೆ ಎಲ್ಲಾರು ಕೆಟ್ಟವರ ಆ ಕುಟುಂಬದಲ್ಲಿ? ಇಲ್ಲ, ಮಿಶ್ರ ಇರುತ್ತೆ ಅಲ್ವಾ. ಕೆಲವರು ಕೆಟ್ಟವರು ಇರ್ತಾರೆ. ಒಳ್ಳೆಯವ್ರ ಮನೆ ಅಂದ್ರೆ ಒಳ್ಳೆ ಮನೆ ಅಂತ ತಗೊಳ್ಳಿ. ಅದ್ರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಇನ್ನೊಬ್ರು ಬರೀ ಕೊಲೆಗಡಗರ ಫ್ಯಾಮಿಲಿ ಅನ್ಕೊಳ್ಳಿ, ರೌಡಿಗಳ ಫ್ಯಾಮಿಲಿ. ಅದರಲ್ಲೂ ಕೂಡ ನಮ್ಗೆ ಒಳ್ಳೆಯವರು ಸಿಗ್ತಾರೆ, ಕೆಟ್ಟವರು ಸಿಗ್ತಾರೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ನಮ್ಮ ಗ್ರಹಗಳಲ್ಲಿ 9 ಗ್ರಹಗಳಲ್ಲಿ ಯಾರ್ಯಾರು ಏನೇನು ಅಂತ ನೋಡೋಣ. ಫಸ್ಟ್ ಬಂದಾಗ ನಮ್ಗೆ ಕ್ರೂರ ಗ್ರಹಗಳು. ಕ್ರೂರ ಅಂದ್ರೆ ಕೆಟ್ಟ ಗ್ರಹಗಳು. ಕ್ರೂರ ಅಂದ್ರೆ ಏನು? ಏನ್ ಮಾಡಕ್ಕೂ ಹೇಸಲ್ಲ, ಆ ರೀತಿ ಗ್ರಹಗಳು. ಯಾವುದು ಅಂತಂದ್ರೆ ಸೂರ್ಯ. ಕ್ರೂರ ಅಂತಂದ್ರೆ ಅದು ಸಾಯಿಸುವಂಥದ್ದು ಆ ಥರದ್ದಲ್ಲ. ಇವಾಗ ಸೂರ್ಯ ಅಂತ ತಗೊಳ್ಳಿ. ಸೂರ್ಯ ಯಾರೋ ರಾಜ, ಯಾರೋ ಒಬ್ಬ ತಪ್ಪು ಮಾಡಿ ಬಂದಿರ್ತಾನೆ. ಮಂತ್ರಿಗಳೆಲ್ಲ ಹೇಳ್ತಾರೆ ಈ ತರ ತಪ್ಪು ಮಾಡಿದಾನೆ, ಅವನೊಂದು ಶಿಕ್ಷೆ ಕೊಡಿ ಅಂತ. ಇವಾಗ ರಾಜ ಅನ್ನೋದನ್ನ ಏನ್ ಮಾಡ್ತಾರೆ, ಅವರ ಮರಣದಂಡನೆ ಕೊಡ್ತಾರೆ. ಕತ್ತನ್ನು ಕತ್ತರಿಸ್ಬಿಡಿ ಹೋಗಿ ಅಂತ ಹೇಳ್ತಾರೆ. ತೀರಾ ಹೀನಾಯವಾದ ಕೃತ್ಯವನ್ನು ಮಾಡಿದಾಗ ಅವ್ರನ್ನ ತಲೆದಂಡ ಮಾಡಿ, ಲಾನೆಯಿಂದ ತುಳಿಸಿ, ಇಲ್ಲ ಮೇಲ್ಗಡೆಯಿಂದ ಬೆಟ್ಟದ ಮೇಲಿಂದ ತೊಳ್ಬಿಡಿ ಅಂತ ಹೇಳ್ತಾರೆ. ಅವೆಲ್ಲ ಕ್ರೂರ ಕೃತ್ಯಗಳು ಅಲ್ವಾ. ಸೊ ಹಾಗೆ ಯಾರು ಮಾಡೋದು? ಅದು ರಾಜ ಮಾಡೋದು. ಆ ರೀತಿನೇ ಕ್ರೂರ ಗ್ರಹಗಳು ಅಂತ ಹೇಳ್ತೀವಿ ನಾವು. ಅದಕ್ಕೋಸ್ಕರ ಕ್ರೂರ ಗ್ರಹಗಳು ಅಂತ ಹೇಳೋದು. ಅವ್ರು ಏನ್ ನಿರ್ಧಾರ ತಗೊಳ್ತಾರಲ್ಲ ಅದಕ್ಕೆ ನಾವು ಕ್ರೂರ ಅಂತ ಹೇಳುವಂಥದ್ದು. ವ್ಯಕ್ತಿತ್ವ ಕ್ರೂರತೆ ಇರಲ್ಲ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಈಗ ಸಿಂಪಲ್ ಆಗಿ ಅವೆಲ್ಲ ಬಿಟ್ಬಿಟ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. 9 ಗ್ರಹಗಳಿದೆ. 9 ಗ್ರಹಗಳನ್ನ ಕ್ರೂರ ಗ್ರಹಗಳು ಅಂದ್ರೆ ಕೆಟ್ಟ ಗ್ರಹಗಳು, ಇನ್ನೊಂದು ಸೌಮ್ಯ ಗ್ರಹಗಳು. ಸೌಮ್ಯ ಅಂದ್ರೆ ಒಳ್ಳೆ ಗ್ರಹಗಳು. ನೋಡೋಣ ನೋಡಿ, ಕ್ರೂರ ಗ್ರಹಗಳು ಯಾವ್ಯಾವುದು? ಟೀಮ್ ಮಾಡಿದಾಗ 9 ಜನ ಟೀಮ್ ಇದ್ದಾರೆ. ನವಗ್ರಹ ಟೀಮ್ ಅಲ್ಲಿ ಸಪರೇಟ್ ಮಾಡಿ ಕೂರ್ಸೋಣ. ಇದನ್ನ ಗಮನ ಕೊಟ್ಟು ಕೇಳ್ಕೊಳ್ಳಿ. ಫಸ್ಟ್ ಯಾರು ಕ್ರೂರ ಗ್ರಹ? ಸೂರ್ಯ, ಆಮೇಲೆ ಶನಿ, ಆಮೇಲೆ ಮಂಗಳ ಗ್ರಹ. ಕಟ್ಟಪ್ಪ ತರ. ಬಾಹುಬಲಿ ಫಿಲಂ ನೋಡಿದಿರಲ್ಲ, ಕಟ್ಟಪ್ಪ. ಮಂಗಳ ಗ್ರಹ ಅಂದ್ರೆ ಸೇನಾಧಿಪತಿಗೆ ಅಧಿಪತಿ. ಸುಬ್ರಹ್ಮಣ್ಯ, ಕಾರ್ತಿಕೇಯ ಕೋಪಿಷ್ಟ್ರು. ಅದಕ್ಕೆ ಅವ್ರು ಬೇಕಾದ್ರೆ ಯುದ್ಧದಲ್ಲಿ ಯಾರಷ್ಟು ಜನ ಬೇಕಾದ್ರೆ ಚುಚ್ಚಿಸ್ತಾರೆ, ಸಾಯಿಸ್ತಾರೆ, ಹೊಡಿತಾರೆ. ಹಾಗಾಗಿ ಅದನ್ನ ಮಂಗಳ ಗ್ರಹಣ ನಾವು ಕ್ರೂರ ಗ್ರಹ. ಸೂರ್ಯ ಅಂತಂದ್ರೆ ರಾಜ, ಹಾಗೆ ಅವನು ಕೂಡ ಯುದ್ಧದಲ್ಲಿ ಎಲ್ಲರನ್ನೂ ಸಾಯಿಸುವಂತ ಕ್ರೂರತೆ ಇರುತ್ತೆ. ಸೂರ್ಯ ಗ್ರಹ, ಮಂಗಳ ಗ್ರಹ. ಅರ್ಥ ಆಯ್ತಾ? ರಾಹು ಮತ್ತೆ ಕೇತು. ಇನ್ನೊಂದು ಯಾವುದು? ಶನಿನೂ ಅಷ್ಟೇ, ಅವರು ದಂಡನೆ ಕೊಟ್ಬಿಡ್ತಾರೆ, ಜಡ್ಜಿ ತರ. ಯಾಕಂದ್ರೆ ಭೂಲೋಕದ ಅಧಿಪತಿ ಯಾರು? ನ್ಯಾಯಾಧೀಶರು ಯಾರು? ಶನಿ ಮಹಾತ್ಮ. ಹಾಗಾಗಿ ದಂಡನೆ ಕೊಡೋ ಅಧಿಕಾರ ಯಾರಿಗಿರುತ್ತೆ? ಶನಿಗಿರುತ್ತೆ. ನೋಡಿ, ಇವರೆಲ್ಲ ದಂಡನೆ ಕೊಡೋರೆ ಒಂಥರ. ಸೂರ್ಯ ಆಗ್ಲಿ, ಶನಿ ಆಗ್ಲಿ, ಮಂಗಳ ಗ್ರಹ ಆಗ್ಲಿ ಅಲ್ವಾ, ರಾಜ. ಇವರು ಜಡ್ಜ್, ನ್ಯಾಯಾಧೀಶರು. ಶನಿ ಅಂದ್ರೆ ನ್ಯಾಯಾಧೀಶರು. ಅವರು ಕೂಡ ಏನನ್ನ ತಪ್ಪು ಮಾಡಿದಾಗ ಮರಣದಂಡನೆ ಕೊಡ್ಬೋದಲ್ವಾ, ಅಲ್ಲಿ 10 ವರ್ಷ ಕಠಿಣ ಶಿಕ್ಷೆ ಕೊಡ್ತಾರೆ, ಜೈಲಿಗೆ ಹಾಕಿ ಅಂತಾರೆ. ಹಾಗಾಗಿ ಇದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೂರ್ಯ, ಶನಿ, ಮಂಗಳ ಗ್ರಹ, ರಾಹು ಕೇತು. ರಾಹು ಕೇತು ಎಲ್ಲ ಗೊತ್ತೇ ಇದೆ, ಅದು ಸರ್ಪ ಅದು ಅಲ್ವಾ. ಅದೆಲ್ಲ ಕ್ರೂರವಾಗೇ ಇರುತ್ತೆ. ನೀವು ಎಷ್ಟೇ ನೀರ್ ಹಾಕೋದು ಇದು ಮಾಡಿದ್ರು ಹತ್ರ ಹೋದ್ರೆ ಕಚ್ಚುತ್ತೆ, ಭಯ ಇರುತ್ತೆ ಅದಕ್ಕೆ. ಹಾಗಾಗಿ ಅದಕ್ಕೆ ರಾಹು ಕೇತು ಸರ್ಪದ ಅಂಶಾನೆ. ಅದಕ್ಕೋಸ್ಕರನೇ ಅದು ಕೂಡ ಕ್ರೂರ ಗ್ರಹಗಳು ಅಂತ ಹೇಳ್ತೀವಿ. ಇನ್ನೊಂದು ಯಾವ್ದು ಬಂದಿದೆಯಲ್ಲ ಇಲ್ಲಿ, ಯಾವ್ದು ಅಂತಂದ್ರೆ ಚಂದ್ರ ಹೆಂಗಪ್ಪ ಕ್ರೂರ ಗ್ರಹ ಬರ್ತಾನೆ? ಒಳ್ಳೆಯವನಲ್ವಾ ಅವನು ಅಂದ್ರೆ ಕ್ಷಯ ಚಂದ್ರ ಅಥವಾ ಕ್ಷೀಣ ಚಂದ್ರ ಅಂತ ಕರಿತೀವಿ. ಅಂದ್ರೆ ಅಮಾವಾಸ್ಯೆ ಹತ್ರ ನೋಡಿ, ಇಲ್ಲಿ ಕೃಷ್ಣ ಪಕ್ಷ ಅಷ್ಟಮಿಯಿಂದ ಶುಕ್ಲ ಪಕ್ಷ ಅಷ್ಟಮಿವರೆಗೆ ಅದನ್ನ ನಾವೇನ್ ಹೇಳ್ತೀವಿ? ಕ್ರೂರ ಚಂದ್ರ ಅಂತ ಹೇಳ್ತೀವಿ. ಅಂದ್ರೆ
ಯಾವುದೇ ಶುಭ ಕಾರ್ಯಗಳು ಅವತ್ತಿನ ದಿವಸ ಮಾಡಬಾರ್ದು. ಅರ್ಥ ಆಯ್ತಾ? ಏನಕ್ಕೆ ಅಂದ್ರೆ ಕ್ರೂರತೆ ಇರುತ್ತೆ. ಚಂದ್ರನ ಮನಸ್ಸು ಸ್ಥಿಮಿತದಲ್ಲಿರೋದಿಲ್ಲ. ಅವತ್ತೇನಾದ್ರು ಭಾಷೆ ಕೊಟ್ಟಿದ್ರೆ ಭಾಷೆ ಕೊಟ್ಟದ್ದು ಮರ್ತೋಗಿರ್ತೀರಾ. ಭಾಷೆ ಕಟ್ಟ ಹಾಗೆ ನಡವಳಿಕೆ ಆಗೋದಿಲ್ಲ. ಹಾಗಾಗಿ ಅದನ್ನ ನಾವು ಕ್ಷಯ ಚಂದ್ರ ಅಥವಾ ಕ್ಷೀಣಚಂದ್ರ, ಅಮಾವಾಸ್ಯ ಚಂದ್ರ. ಕೃಷ್ಣ ಪಕ್ಷ ಅಷ್ಟಮಿಯಿಂದ ಹಿಡಿದು ನೋಡಿ ಶುಕ್ಲ ಪಕ್ಷ ಅಷ್ಟಮಿ ತನಕ ಹೋಗುತ್ತೆ. ಶುಕ್ಲ ಪಕ್ಷ ಒಳ್ಳೇದಲ್ವಾ ಗುರುಗಳೇ ಅಂತಾರೆ. ಒಳ್ಳೇದು, ಬಟ್ ಏನು ಅಂತಂದ್ರೆ ಶುಕ್ಲ ಪಕ್ಷ ಅಷ್ಟಮಿವರೆಗೂ ಅದನ್ನ ಕ್ರೂರ ತರನೇ ನೋಡ್ತೀವಿ. ಏನಕ್ಕೆ ಅಂದ್ರೆ ಇದು ಅಮಾವಾಸ್ಯೆ ಆಗಿರುತ್ತಲ್ಲ, ಅಮಾವಾಸ್ಯೆ ಆದಾಗ ಏನಾಗಿರುತ್ತೆ, ಚಂದ್ರ ಕಪ್ಪಗೆ ಇರ್ತಾನೆ. 8 ದಿನ ಬೇಕು ಅವನು ಹೋಗ್ತಾ 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 ಅಷ್ಟಮಿಗೆ ಬಂದಾಗ ಅರ್ಧ ಕಪ್ಪು ಅರ್ಧ ಬಿಳಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಅಷ್ಟಮಿ ಅಂದಾಗ ಏನಾಗಿರುತ್ತೆ, ಆಕಾಶ ನೋಡಿದಾಗ ಕರೆಕ್ಟ್ ಆಗಿ ಹಣ್ಣನ್ನು ಅರ್ಧ ಮಾಡಿ ಹೆಚ್ಚಿ ಇಟ್ಟಂಗೆ ಕಾಣಿಸುತ್ತೆ, ಕಲಂಗರಿ ಹಣ್ಣು ಅರ್ಧ ಅಲ್ವಾ. ಸೊ ಹಾಗಾಗಿ ಅರ್ಧ ಬಿಳಿ ಇರುತ್ತೆ, ಅರ್ಧ ಕಪ್ಪಿರುತ್ತೆ. ತದನಂತರ ಅವಾಗ ಬಿಳಿ 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 ಆಗ್ತಾ ಹೋಗಿ ಅವನು ಪೌರ್ಣಮಿಗೆ ಬರುವಂಥದ್ದು. ಅದಕ್ಕೋಸ್ಕರನೇ ಇದನ್ನ ನೆನ್ಪಿಟ್ಕೋಬೇಕು ತಲೆಯಲ್ಲಿ. ನಿಮ್ಮ ಜಾತಕದಲ್ಲೂ ಹೇಗ್ ನೋಡೋದು ಹೇಳ್ಕೊಡ್ತೀನಿ ಯಾವಾಗ ಇದು ಪಾಠ ಬರುತ್ತೋ, ಆಯ್ತಾ. ಇವಾಗ ಇದನ್ನ ತಲೆಯಲ್ಲಿ ಕೂಡ್ಸ್ಕೋಬೇಕು ನೀವು. ಕ್ಷೀಣಚಂದ್ರ ಅಂದ್ರೆ ಕ್ಷೀಣ ಅಂದ್ರೆ ಚಂದ್ರಬಲ ಯಾವಾಗಿರಲ್ಲ, ಕೃಷ್ಣ ಪಕ್ಷ ಅಷ್ಟಮಿಯಿಂದ ಹಿಡಿದು ಶುಕ್ಲ ಪಕ್ಷ ಅಷ್ಟಮಿಯವರೆಗೆ ಚಂದ್ರಬಲ ವೀಕ್ ಆಗಿರುತ್ತೆ. ಅವಾಗ ಕ್ರೂರವಾಗಿ ವರ್ತಿಸ್ತಾನೆ ಚಂದ್ರ. ಅರ್ಥ ಆಯ್ತಾ? ಆಗ ಅವ್ರು ಏನಾಗುತ್ತೆ, ಜಾತಕದಲ್ಲಿ ಈ ಕ್ಷೀಣ ಚಂದ್ರ ಇದ್ದಾಗ ಏನಾಗುತ್ತೆ, ಅವರ ಮನಸ್ಸಿನ ಪರಿಸ್ಥಿತಿಗಳು ಸರಿ ಇರಲ್ಲ. ಏನಕ್ಕೆ, ಚಂದ್ರನನ್ನು ನಾವು ಮನಸ್ಸಿಗೆ ಹೋಲಿಸ್ತೀವಿ. ಚಂದ್ರಮೋ ಮನಸೋ ಜಾತಃ ಅಂತ ಅಲ್ವಾ. ಹಾಗಾಗಿ ಆ ಮನಸ್ಸು ಸೀಮಿತದಲ್ಲಿರಲ್ಲ. ಅಂದ್ರೆ ಡಿಪ್ರೆಷನ್ ಇರುತ್ತೆ, ಯಾವ ನೋಡಿದ್ರು ಅಳೋದು ಮಾಡೋದು ಕೊರಗೋದು ಅಲ್ಲೇ ಇರ್ತೀವಲ್ಲ. ಕೆಲವ್ರು ನೋಡ್ತಾ ಇರ್ತೀವಿ ಅವಾಗೂ ಅಳ್ತಾ ಇರ್ತಾರೆ, ಸುಮ್ನೆ ಚಿಕ್ಕದಕ್ಕೂ ಅಳ್ತಾರೆ. ಕೆಲವರು ಚಿಕ್ಕದಕ್ಕೂ ಗಾಬರಿ ಪಟ್ಕೋತಾ ಇರ್ತಾರೆ. ಆ ರೀತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಅದಕ್ಕೂ ಕೂಡ ನಾವು ಕ್ರೂರ ಗ್ರಹಗಳು ಅಂತ ಹೇಳ್ತೀವಿ. ಯಾವ್ಯಾವ್ದು ಕ್ರೂರ ಗ್ರಹಗಳಿವೆ ಗೊತ್ತಾಯ್ತಾ? ಸೂರ್ಯ ರಾಜ, ಶನಿ ನ್ಯಾಯಾಧೀಶರು, ಮಂಗಳ ಗ್ರಹ ಸೇನಾಧಿಪತಿ ಕಟಪ, ರಾಹು ಸರ್ಪ, ಕೇತು ಸರ್ಪ. ಶನಿ ರಾಹು ಕೇತು ಎಲ್ಲ ಸರ್ಪ ಅಂತ ಹೇಳಿದ್ನಲ್ಲ ಮುಂಚೆ. ಹಾಗಾಗಿ ಶನಿ ರಾಹು ಕೇತು ಎಲ್ಲ ಕ್ರೂರ ಗ್ರಹ ಆಗ್ಬಿಡ್ತಾರೆ. ಇನ್ನೊಂದು ಯಾವ್ದು ಅಂತಂದ್ರೆ ನಾವು ಚಂದ್ರ. ಯಾವ ಚಂದ್ರ? ಕೃಷ್ಣ ಪಕ್ಷ ಅಷ್ಟಮಿಯಿಂದ ಶುಕ್ಲ ಪಕ್ಷ ಅಷ್ಟಮಿವರೆಗೂ ನಾವು ಅದನ್ನ ಕ್ರೂರ ಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಾ? ನಾವು ಹೇಳ್ತಾ ಬೇಕಾದ್ರೆ ನೀವು ನೋಟ್ಸಲ್ಲೂ ಬರ್ಕೋತಾ ಇರ್ಬೋದು. ಅಷ್ಟು ನಿಧಾನಕ್ಕೆ ಹೇಳ್ತಾ ಇರ್ತೀನಿ. ನೆಕ್ಸ್ಟ್ ಸೌಮ್ಯ ಗ್ರಹಗಳು. ಸೌಮ್ಯ ಗ್ರಹಗಳು ಅಂದ್ರೆ ಒಳ್ಳೆಯ ಗ್ರಹಗಳು ಯಾವುವು ನಿಮ್ಗೆ ಗೊತ್ತೇ ಇದೆ. ಗುರು ಆಶೀರ್ವಾದ ಮಾಡೋರು ಗುರುಗಳು. ಶುಕ್ರ ಅವರು ಕೂಡ ದೈತ್ಯ ಗುರುಗಳು. ಮತ್ತಿನ್ನೊಂದು ಬುಧ. ಅರ್ಥ ಆಯ್ತಾ? ಬುಧ ಮಗುನ್ ಕ್ರೂರ ಹೋಲಿಸ್ತೀವ ನಾವು, ಮಗು ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ಬುಧ ಅಂತಂದ್ರೆ ಯಾರು? ರಾಜ ರಾಣಿಯ ಮಗ, ಯುವರಾಜ ಅಂತ ಹೇಳ್ತೀವಿ. ಅದು ಮಗುಗೆ ಹೋಲಿಸ್ತೀವಿ ನಾವು ಬುಧನ. ಹಾಗಾಗಿ ಗುರುಗಳು ಇಬ್ರು ಒಳ್ಳೆಯವರು. ಯಾರೋ ಬೃಹಸ್ಪತಿ ಗುರುಗಳು. ಬರೀ ಗುರು ಅಂತ ಬಂದಿದ್ರೆ ಅದನ್ನ ನಾವ್ ಯಾವತ್ತು ನನ್ನ ಬೃಹಸ್ಪತಿ ಅಂತ ಇಟ್ಕೋಬೇಕು. ಬೃಹಸ್ಪತಿ. ಅರ್ಥ ಆಯ್ತಾ? ಈ ಬೃಹಸ್ಪತಿ ನಾವು ಯಾವಾಗ್ಲೂ ಗುರು 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 ಅಂತ ಕರಿತೀವಿ. ಶುಕ್ರಾಚಾರ್ಯರು ಅವರು ಗುರುಗಳೇ. ಬೃಹಸ್ಪತಿಗಳು ಯಾರಿಗೆ ಗುರುಗಳು? ದೇವತೆಗಳಿಗೆ ಗುರು. ಶುಕ್ರಾಚಾರ್ಯ ಯಾರಿಗೆ ಗುರು? ದೈತ್ಯರಿಗೆ ಗುರು, ಅಂದ್ರೆ ರಾಕ್ಷಸರಿಗೆ ಗುರು ಆಗ್ತಾರೆ. ಹಾಗಾಗಿ ಇವರೆಲ್ಲ ಸೌಮ್ಯ ಗುರುಗಳು. ಅರ್ಥ ಆಯ್ತಾ? ಟೀಚರ್ ಯಾವತ್ತನ್ನ ಏನೋ ಒಂದು ಗಾದೆ ಇದೆ, ಎಲ್ಲೋ ಓದಿದೆ ನೆನಪು. ಗುರುವು ಲಘುವಾಗಿ ವರ್ತಿಸಬಾರದು ಅಂತ ಇರುತ್ತೆ. ಎಲ್ಲ ಒಂದ್ ಕಡೆ ಓದಿದ್ದೀನಿ ಉಕ್ತಿ, ಗುರುಗಳು ಲಘುವಾಗಿ ವರ್ತಿಸಬಾರದು ಅಂತ. ಹಾಗಾಗಿ ಗುರುಗಳು ಯಾವಾಗ್ಲೂ ಸೌಮ್ಯವಾಗಿರ್ಬೇಕು ಅಂತ. ಅರ್ಥ ಆಯ್ತಾ? ಸೊ ಗುರು ಶುಕ್ರ, ಇನ್ನೊಂದು ಬುಧ ಅಂದ್ರೆ ಮಗು. ಹಾಗಾಗಿ ಇವೆಲ್ಲ ಸೌಮ್ಯ ಗ್ರಹಗಳು. ಇನ್ನೊಂದು ಯಾವ್ದು ಬಂತಲ್ಲ, ವೃದ್ಧಿ ಚಂದ್ರ. ಕ್ಷೀಣ ಚಂದ್ರ ಅಥವಾ ಕ್ಷಯ ಚಂದ್ರ ಅಂದ್ರೆ ಅದು ಅಮಾವಾಸ್ಯೆ ಕ್ಷೀಣ ಆಗ್ತಾ ಇರುವಂಥದ್ದು. ವೃದ್ಧಿ ಅಂತಂದ್ರೆ ಹೋಗ್ತಾ 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 ಬೆಳ್ಳಗಾಗಿ ಪೂರ್ಣ ಚಂದ್ರ ಆಗುವಂಥದ್ದು. ಅದಕ್ಕೆ ವೃದ್ಧಿ ಚಂದ್ರ. ಇದು ಸೌಮ್ಯ. ಯಾವಾಗ ಅಂದ್ರೆ ಶುಕ್ಲ ಪಕ್ಷ ಅಷ್ಟಮಿಯಿಂದ ಹಿಡಿದು ಕೃಷ್ಣ ಪಕ್ಷ ಅಷ್ಟಮಿವರೆಗೆ ಇದು ಸೌಮ್ಯ ಗ್ರಹ ಆಗಿರುತ್ತೆ. ಯಾಕಂದ್ರೆ ಬಲ ಇರುತ್ತೆ, ಚಂದ್ರ ತುಂಬಾ ಅಟ್ಲೀಸ್ಟ್ ಎಲ್ಲೋ ಒಂದು ಬೆಳಕಿರುತ್ತೆ ಚಂದ್ರನಲ್ಲಿ. ಅಮಾವಾಸ್ಯೆ ಅಂದ್ರೆ ಹೋಗ್ತಾ 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 ಕತ್ಲಾಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದನ್ನ ನಾವು ಶುಕ್ಲ ಪಕ್ಷ ಅಷ್ಟಮಿಯಿಂದ ಹಿಡಿದು ಕೃಷ್ಣ ಪಕ್ಷ ಅಷ್ಟಮಿವರೆಗೆ ನಾವು ಅದನ್ನ ವೃದ್ಧಿ ಚಂದ್ರ ಅಂತ ಹೇಳ್ತೀವಿ. ಕ್ಲಿಯರಾ? ಸೊ ಹೀಗೆ ನೋಡ್ಕೊಳ್ಳೋದು. ಇನ್ನೊಂದೇನೋ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ನೋಡಿ, ಇಲ್ಲಿ ಇವಾಗ ಮಗು ಇರ್ತೀನಿ ಮನೆಯಲ್ಲಿ, ಮಗು ತಂದೆ ಹತ್ರ ಹೋಗುತ್ತೆ ಅನ್ಕೊಳ್ಳಿ. ತಂದೆ ಏನೋ ಒಂದು ಎರಡು ಬೈಗಳಾಗಲಿ ಹೇಳ್ಕೊಡ್ತೇನೆ ಅನ್ಕೊಳ್ಳಿ.
ಅದ್ರಲ್ಲೂ ಖುಷಿ. ಮಗು ಅದ್ ಹೇಳ್ಬಿಟ್ರೆ ಎಲ್ಲರೂ ಖುಷಿ, ಮನೇಲಿ ಚಪ್ಪಾಳೆ ಹೊಡಿತಾರೆ, ಏನನ್ನ ಬೈಗಳು ಹೇಳ್ಕೊಟ್ರು. ಅರ್ಥ ಆಯ್ತಾ? ಹಾಗೆ ಮಗು ಅವ್ರು ಏನ್ ಹೇಳ್ಕೊಟ್ರು ಅದು ಹೇಳುತ್ತೆ, ಕೆಟ್ಟದ್ ಹೇಳ್ಕೊಟ್ರೆ ಕೆಟ್ಟದ್ದು ಹೇಳುತ್ತೆ. ಅದೇ ಮಗು ತಾಯಿ ಹತ್ರ ಬರುತ್ತೆ, ತಾಯಿ 2 ಶ್ಲೋಕ ಹೇಳ್ಕೊಡ್ತಾಳೆ ದೇವರದು. ಮಕ್ಕತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂದ್ರೆ ಮಗು ಅದನ್ನು ಹೇಳುತ್ತೆ. ಅವಾಗ ಅದು ಖುಷಿ, ಎಲ್ಲರ ಮನೇಲಿ ಚಪ್ಪಾಳೆ ಹೊಡಿತಾರೆ ಅಲ್ವಾ? ಹಾಗಾಗಿ ಬುಧ ಗ್ರಹನ ಆ ರೀತಿ ತಗೊಳ್ಳಿ ಮಕ್ಕಳು. ನೋಡಿ ಇಲ್ಲಿ ಬರ್ದಿದ್ದೀನಿ, ಬುಧ ಜಾತಕದಲ್ಲಿ ಕ್ರೂರ ಗ್ರಹದ ಜೊತೆಯಲ್ಲಿ ಇದ್ದರೆ ಬುಧನು ಕೂಡ ಕ್ರೂರವಾಗಿ ವರ್ತಿಸುತ್ತಾನೆ. ಕ್ಲಿಯರ್? ಬುಧನು ಕ್ರೂರ ಗ್ರಹ ಮತ್ತು ಸೌಮ್ಯ ಗ್ರಹಗಳ ಜೊತೆಗೆ ಇದ್ದರೆ ಅಂತ ಬಂದ್ಬಿಟ್ಟಿದೆ, ಇದ್ದರೆ ಮಿಶ್ರವಾಗಿ ವರ್ತಿಸುತ್ತಾನೆ. ಇಬ್ರು ಜೊತೆ ಇಬ್ರು ಅವ್ರೊಂದು ಕೆಟ್ಟದ್ ಹೇಳ್ಕೊಡ್ತಾರೆ, ಒಂದು ಒಳ್ಳೇದ್ ಹೇಳ್ಕೊಡ್ತಾರೆ, ಅವ್ರೊಂದು ಕೆಟ್ಟದ್ ಹೇಳ್ಕೊಡ್ತಾರೆ, ಒಂದು ಹೇಳ್ಕೊಡ್ತಾರೆ. ಏನ್ ಮಾಡುತ್ತೆ ಮಗು? ಅವಾಗ ಮಿಶ್ರವಾಗಿ ವರ್ತಿಸ್ಬಿಡುತ್ತೆ, ಗೊತ್ತಾಗದೇ ಇಲ್ಲ. ಅದು ಮೂಡಿದ್ದಂಗೆ, ಒಳ್ಳೇದಿದ್ರೆ ಒಳ್ಳೇದ್ ಹೇಳುತ್ತೆ, ಕೆಟ್ಟದಿದ್ರೆ ಕೆಟ್ಟದಿರುತ್ತೆ. ಹಾಗೆ ಬುಧ ಗ್ರಹನು ಕೂಡ ಅದೇ ರೀತಿ ವರ್ತಿಸ್ತಾನೆ. ನೋಡಿ ತುಂಬಾ ಇಂಪಾರ್ಟೆಂಟ್, ಗ್ರಹಗಳನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಗೆ, ಅದು ಜ್ಯೋತಿಷ್ಯ ಶಾಸ್ತ್ರ ಹೇಳಕ್ಕೆ ತುಂಬಾನೇ ಉಪಯೋಗ ಆಗುತ್ತೆ. ಮರಿಬಾರದು, ತಲೆಯಲ್ಲಿ ಯಾವಾಗ್ಲೂ ಈ ತರ ಕುತ್ಕೊಳ್ಬೇಕು. ಅರ್ಥ ಆಯ್ತಾ? ಈಗ 9 ಗ್ರಹಗಳಿವೆ, ಅದ್ರಲ್ಲಿ 7 ಮೇನ್ ಗ್ರಹಗಳು, 2 ಛಾಯಾಗ್ರಹ. 9 ಅಂತ ತಗೊಂಡಾಗ ಅದನ್ನ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಒಂದು ಕುಟುಂಬ ಅನ್ಕೊಳ್ಳಿ, ನವಗ್ರಹ ಕುಟುಂಬ. ಅದ್ರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತಗೊಂಡಾಗ, ಒಳ್ಳೆಯವರು ಯಾರು? ಗುರುಗಳು, ಗುರು ಶುಕ್ರ ಮತ್ತೆ ಮಗು ಬುಧ. ಮತ್ತೆ ಇನ್ನೊಬ್ರು ಯಾರು? ಮನಸ್ಸು. ಯಾವ ಮನಸ್ಸು? ಶುಕ್ಲ ಪಕ್ಷ ಅಂದ್ರೆ ವೃದ್ಧಿ ಚಂದ್ರ. ಶುಕ್ಲ ಪಕ್ಷ ಅಷ್ಟಮಿಯಿಂದ ಹಿಡಿದು ಕೃಷ್ಣ ಪಕ್ಷ ಅಷ್ಟಮಿವರೆಗೆ ಬರುವಂತಹ ಚಂದ್ರ ಸೌಮ್ಯ ಗ್ರಹಗಳಾಗ್ತಾರೆ. ಕ್ರೂರ ಗ್ರಹಗಳು ಯಾರ್ಯಾರು? ಸೂರ್ಯ, ರಾಜ, ನ್ಯಾಯಾಧೀಶರು, ಮತ್ತೆ ಸೇನಾಧಿಪತಿ, ಮತ್ತೆ ರಾಹುಕೇತು ಯಾರು? ಸೋಲ್ಜರ್ಸ್, ಆರ್ಮಿ ಸೋಲ್ಜರ್ಸ್. ಗೊತ್ತಾಯ್ತಾ? ಹಾಗಾಗಿ ಅವರು ರಾಹು ಮತ್ತೆ ಕೇತು ಬಂದಿರ್ತಾರೆ. ಮತ್ತೆ ಇನ್ನೊಂದು ಯಾರನ್ನ ಆಡ್ ಮಾಡ್ಕೋಬೇಕು ನಾವು? ಕ್ಷೀಣ ಚಂದ್ರನ ಆಡ್ ಮಾಡ್ಕೋಬೇಕು. ತಲೆ ಸರಿ ಇಲ್ಲದೆ ನೀವು ಸೇರ್ಸ್ಕೋತೀರ ಟೀಮ್ ಆಟ ಆಡ್ತಾ ಇದ್ರೆ ಏನೋ ಅನ್ಕೊಳ್ಳಿ, ಇವಾಗ ತಲೆ ಸರಿ ಇರಲ್ಲ, ಸೇರ್ಸ್ಕೋತೀರಾ? ಅದಕ್ಕೆ ಕ್ಷೀಣ ಚಂದ್ರ ಆ ರೀತಿ ತಲೆ ಸರಿ ಇಲ್ಲ ಅಂತ, ಅಂದ್ರೆ ಏನೋ ಒಂದ್ ರೀತಿಯಲ್ಲಿ ತೊಂದರೆ ಮಾಡ್ತಾನೆ. ಅದೇ ಚೆನ್ನಾಗಿದ್ರೆ ಚಂದ್ರ ಆಟ ಆಡ್ಕೊಂಡು ಲವಲವಿಕೆ ಆಗಿದ್ದು ಎಲ್ಲ ಬಂತು ಅಂದ್ರೆ, ಬಾಪ ನಮ್ಮ ಟೀಮಿಗೆ ಬನ್ನಿ, ನಮ್ಮ ಜೊತೆಲಿ ಆಟ ಆಡಿ ಅಂತ ಕರೀತೀರ. ಹಾಗೆ ವೃದ್ಧಿ ಚಂದ್ರ ತುಂಬಾ ಸೌಮ್ಯ ಗ್ರಹಕ್ಕೆ ಸೇರಿದಂತದ್ದು. ಬುಧ ಮಗುನ್ ಕರೀತೀರಾ? ಮಗು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ತರ, ಅವ್ರ ಜೊತೆ ಇದ್ದಾಗ ಅವ್ರ ತರ ಮಾಡ್ತಾರೆ, ಇವ್ರು ಚೆನ್ನಾಗಿ ಬಂದಂಗೆ ಇವ್ರ ತರ ಮಾಡ್ತಾರೆ. ಇವಾಗ ಜಾತಕದಲ್ಲಿ ಬುಧ ಒಂದೇ ಒಂದಿದೆ ಅನ್ಕೊಳ್ಳಿ, ಒಂದೇ ಮನೆಯಲ್ಲಿ ಆ ರಾಶಿಯಲ್ಲಿ ಒಂದೇ ಗ್ರಹ ಇದೆ, ಯಾವುದು ಅಂತಂದ್ರೆ ಬುಧ ಗ್ರಹ ಅಂತ ಇಟ್ಕೊಳ್ಳಿ. ಆಯ್ತಾ? ಬುಧಗದ ಇದ್ದಾಗ ಅವನು ಬುಧ ಗ್ರಹ ಏನೇನ್ ಕೊಡ್ಬೇಕೋ ಅದನ್ನೆಲ್ಲ ಕೊಡ್ತಾನ. ಅವನೇನ್ ಕಾರಕತ್ವಗಳಿದ್ಯೋ ಅದೆಲ್ಲ ಸಂಪೂರ್ಣವಾಗಿ ಕೊಟ್ಬಿಡ್ತಾನೆ. ಅರ್ಥ ಆಯ್ತಾ? ಒಳ್ಳೆ ಪೊಸಿಷನ್ ಇದ್ರೆ. ಅದೇ ಅವನು ಕ್ರೂರ ಗ್ರಹದ ಜೊತೆ ಇದ್ರೆ, ಅಂದ್ರೆ ಬುಧ ಹೋಗ್ಬಿಟ್ಟು ಮಂಗಳ ಗ್ರಹ ಜೊತೆ ಇರ್ತಾನೆ ಅನ್ಕೊಳ್ಳಿ, ಕ್ರೂರ ಗ್ರಹ ಯಾವ್ದನ್ನ ಜೊತೆ ಇರ್ಬೋದು. ಆ ಕ್ರೂರ ಜೊತೆ ಇದ್ದಾಗ ಕ್ರೂರತೆಯನ್ನು ಹೆಚ್ಚು ಮಾಡ್ತಾನೆ. ಅದೇ ಬುಧ ಗ್ರಹ ಗುರು ಜೊತೆ ಇದೆ ಅನ್ಕೊಳ್ಳಿ, ಇಲ್ಲ ಶುಕ್ರನ ಜೊತೆ ಇದೆ ಅನ್ಕೊಳ್ಳಿ, ಆ ಒಳ್ಳೆತನನ ಹೆಚ್ಚು ಮಾಡ್ತಾನೆ. ಅರ್ಥ ಆಯ್ತಾ? ಇದನ್ನ ತುಂಬಾ ತಲೆಯಲ್ಲಿ ನೀಟ್ ಇಟ್ಕೋಬೇಕು, ಅವಾಗಲೇ ನೀವು ಜಾತಕ ಹೇಳಕ್ಕೆ ಸುಲಭ, ಲೈಫ್ ಲಾಂಗ್ ಮರೆಯಲ್ಲ. ಅರ್ಥ ಆಯ್ತು ಅನ್ಕೊಂಡಿದೀನಿ ಇದು. ಓಕೆನಾ? ನೆಕ್ಸ್ಟ್ ಇವಾಗ ಇದು ಬಂದಾಗ ಗ್ರಹದ ಆಡಳಿತ ಆಲ್ರೆಡಿ ನಾವು ಕಲ್ತ್ಕೊಂಡಿದೀವಿ, ತಿರುಗಿ ರಿವಿಷನ್ ಇದು. ಏನು ಅಂತಂದ್ರೆ ಗ್ರಹ ಆಡಳಿತ ಅಂದ್ರೆ, ಈ ಗ್ರಹಗಳೆಲ್ಲ ಎಲ್ಲಿರ್ತೀವಿ ಅಂತಂದ್ರೆ ಒಂದು ಸಾಮ್ರಾಜ್ಯ ಕಟ್ಟಿದ್ದಾರೆ ಅನ್ಕೊಳ್ಳಿ. ಯಾವ ಸಾಮ್ರಾಜ್ಯ? ನವಗ್ರಹ ಸಾಮ್ರಾಜ್ಯ. ನವಗ್ರಹ ಸಾಮ್ರಾಜ್ಯದಲ್ಲಿ ಇವಾಗ ಇದನ್ನ ವಿಭಜನೆ ಮಾಡ್ಕೊಂತ ಬರೋಣ, ಯಾರ್ಯಾರು ಏನೇನು ಅಂತ. ಇವಾಗ ಸೂರ್ಯ ಮತ್ತು ಚಂದ್ರ ಯಾರು? ರಾಯಲ್ ಪ್ಲಾನೆಟ್ಸ್ ಅಂತ ಕರಿತೀವಿ. ವೈಭವ ರಾಜಮನೆತನದ ಗ್ರಹಗಳು ಯಾರು? ಸೂರ್ಯ ಮತ್ತೆ ಚಂದ್ರ. ಯಾಕೆ? ಸೂರ್ಯ ರಾಜ ಆಗ್ತಾನೆ, ಚಂದ್ರ ರಾಣಿ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾವು ವೈಭವ ರಾಜಮನೆತನ. ಯಾರು ಜಾತಕದಲ್ಲಿ ಸೂರ್ಯ ಚೆನ್ನಾಗಿರ್ತಾನೆ, ಉಚ್ಚವಾಗಿರ್ತಾನೆ, ಒಳ್ಳೆಯ ಸ್ನೇಹಿತ ಮನೇಲಿ ಕುತ್ಕೊಂಡಿರ್ತಾನೆ, ಅರ್ಥ ಆಯ್ತಾ? ಅವ್ರು ಏನಾಗುತ್ತೆ, ಗೌರ್ಮೆಂಟ್ ಕಡೆಯಿಂದ, ಸರ್ಕಾರದ ಕಡೆಯಿಂದ ಮಾನ ಸಮ್ಮಾನಗಳು ಹೆಚ್ಚಿಗೆ ಇರುತ್ತೆ, ಅವರು ಆತ್ಮಚಿಂತಕರಾಗಿರ್ತಾರೆ. ನೋಡಿ ಬೇಕಾದ್ರೆ ನಿಮ್ ಜಾತಕಗಳಲ್ಲಿ ಸೂರ್ಯ ಚೆನ್ನಾಗಿರ್ಬೇಕು ಪೊಸಿಷನ್ಸ್ ಅಲ್ಲಿ, ಮತ್ತೆ ಚಂದ್ರ ಚೆನ್ನಾಗಿದ್ದಾಗ ಏನಾಗುತ್ತೆ, ಮಾನ ಸಮ್ಮಾನಗಳು ಹೆಚ್ಚಿಗೆ ಬರುತ್ತೆ. ಅಂದ್ರೆ ಪಬ್ಲಿಕ್ ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ಯಾರಿಗೆ ಚಂದ್ರ ಒಳ್ಳೆ ಮನೆಯಲ್ಲಿದೆ ಅಂದ್ರೆ, ಕಟಕ ರಾಶಿಯಲ್ಲೇ ಇದೆ, ಕಟಕ ರಾಶಿಯಲ್ಲಿ ಇದ್ದು ಇಲ್ಲ ಅಂತಂದ್ರೆ ವೃಷಭ ರಾಶಿಯಲ್ಲಿ ಇದ್ದಾಗ, ಒಳ್ಳೆಯ ಒಂದು ಪವರ್ ಇದ್ದಾಗ, ಯಾವುದೇ ಕೆಟ್ಟ ಗ್ರಹ ದೃಷ್ಟಿ ಇಲ್ಲ ಕೆಟ್ಟ ಗ್ರಹದ ಜೊತೆ ಇಲ್ದಿದ್ದಾಗ ಏನಾಗುತ್ತೆ, ಇವ್ರು ಒಳ್ಳೆ ಮಿನಿಸ್ಟರ್ಸ್ ಆಗ್ಬೋದು. ಯಾಕಂದ್ರೆ ಜನಗಳ ಜನಬೆಂಬಲ ಚೆನ್ನಾಗಿ ಸಿಗುತ್ತೆ. ಜನ
ಬೆಂಬಲ ಜನ ಬೆಂಬಲ ಹೆಚ್ಚಿಗೆ ಸಿಗುತ್ತೆ. ಅರ್ಥ ಆಯ್ತಾ? ಯಾರನ್ನ ಬರ್ತಾರೆ, ಸ್ವಾಮಿ ನಾನು ಎಲೆಕ್ಷನ್ ನಿಂತ್ಕೊಂಡಿರ್ಬೇಕು ಈ ಸತಿ ನೋಡಿ ಸ್ವಾಮಿ ನಾನು ಗೆಲ್ತೀನ, ನಿಂತ್ಕೋಬೋದ ಬೇಡ ಹೇಳಿ ಸ್ವಾಮಿ ಅಂತಾರೆ. ಅವಾಗ ಏನ್ ಮಾಡ್ಬೇಕು ನೀವು? ಅದು ಕುಂಡಲಿ ನೋಡಕ್ ಬರ್ಬೇಕದೆ, ಇನ್ನು ಮುಂದೆ ಹೇಳ್ಕೊಡ್ತೀನಿ. ಬಟ್ ಒಂದು ಅಂಶ ತಲೆ ಇಟ್ಕೋಬೇಕು ಅಂತಂದ್ರೆ, ಅವ್ರಿಗೆ ಸೂರ್ಯ ಮತ್ತೆ ಚಂದ್ರ ಬಲವಾಗಿರ್ಬೇಕು. ಯಾವ್ದ್ರಲ್ಲಿ? ಜಾತಕದಲ್ಲಿ ಯಾರಿಗೆ ಸೂರ್ಯ ಮತ್ತೆ ಚಂದ್ರ ಎರಡೂ ಬಲವಾಗಿರ್ತಾರೋ ಅವ್ರೇನಾಗ್ತಾರೆ, ಅವರು ಒಂದು ಪಂಚಾಯತಿಯಲ್ಲಿ ಮೆಂಬರ್ ಆಗ್ಬೋದು, ಇಲ್ಲ ಅಂತಂದ್ರೆ ಕಾರ್ಪೊರೇಷನ್ ಅಲ್ಲಿ ಕಾರ್ಪೊರೇಟ್ ಆಗಿ ನಿಂತ್ಕೋಬಹುದು, MLA ಆಗಿ ನಿಂತ್ಕೋಬಹುದು, MP ಆಗಿ ನಿಂತ್ಕೋಬಹುದು, ಮಿನಿಸ್ಟರ್ಸ್ ಆಗಿ ನಿಂತ್ಕೋಬಹುದು. ಅರ್ಥ ಆಯ್ತಾ? ಚಿಕ್ಕದಿಂದ ಹಿಡಿದು ದೊಡ್ಡವ್ರ ತನಕ. ಸ್ಕೂಲಲ್ಲೂ ಅಷ್ಟೇ, ಅದು ಇದ್ ಮಾಡ್ತಾರಲ್ಲ, ಸ್ಕೂಲ್ ಕ್ಯಾಪ್ಟನ್, ಅರ್ಥ ಆಯ್ತಾ, ಅವನೊಂದು ಸ್ಪೋರ್ಟ್ಸ್ ಕ್ಯಾಪ್ಟನ್, ಅದೆಲ್ಲ ಮಾಡ್ಬೇಕು ಅಂದ್ರೆ ಆ ಜಾತಕಗಳಲ್ಲಿ ಸೂರ್ಯ ಮತ್ತೆ ಚಂದ್ರ ಗಟ್ಟಿ ಇರ್ಬೇಕು. ಅದಕ್ಕೆ ಅದನ್ನ ವೈಭವ ರಾಜಮನೆತನ ಅಂತ ಕರೆಯುದು. ಅರ್ಥ ಆಯ್ತಾ? ನೆಕ್ಸ್ಟ್ ಸೂರ್ಯ ಚಂದ್ರ ಇದ್ದಾರೆ. ನೆಕ್ಸ್ಟ್ ಯಾರು? ಮಂಗಳ ಗ್ರಹ. ಮಂಗಳ ಗ್ರಹ ಸೇನಾಧಿಪತಿ. ಅರ್ಥ ಆಯ್ತಾ? ಸೇನಾಧಿಪತಿ ಅಂತ ಕರಿತೀವಿ, ಅದು ಗೊತ್ತೇ ಇದೆ ನಿಮ್ಗೆ. ನೆಕ್ಸ್ಟ್ ಬುಧ, ರಾಜರಾಣಿಯ ಮಗು ಬುಧ, ಅಂದ್ರೆ ಯುವರಾಜ. ಅರ್ಥ ಆಯ್ತಾ? ಯುವರಾಜ, ಪ್ರಿನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಗುರು ಮತ್ತೆ ಶುಕ್ರ, ಗುರುಗಳನ್ನ ರಾಜಗುರುಗಳು ಅಂತ ಕರಿತೀವಿ. ಪ್ಲಸ್ ಅವ್ರಿಗೆ ಒಂದು ಮಂತ್ರಿ ಪದವಿಯನ್ನು ಕೊಟ್ಟಿರ್ತಾರೆ ಅವ್ರಿಗೆ. ಅರ್ಥ ಆಯ್ತಾ? ಪ್ಲಸ್ ಶುಕ್ರ ಕೂಡ, ಇವರು ಕೂಡ ಗುರುಗಳು, ಇವ್ರಿಗೂ ಕೂಡ ಮಂತ್ರಿ ಇದನ್ನು ಕೊಡ್ತಾರೆ. ಈ ಗುರುಗೆ ಏನ್ ಮಾಡ್ತಾರೆ? ಬೃಹಸ್ಪತಿ ಗುರುಗೆ ರಾಜಗುರು ಪಟ್ಟ ಕಟ್ಟಿರ್ತಾರೆ. ಅರ್ಥ ಆಯ್ತಾ? ಮಂತ್ರಿಗಳಲ್ಲಿ ಕೂಡಿಸಿ ಅದರಲ್ಲಿ ರಾಜಗುರು ಅಂತ ಕರೀತಾರೆ. ಅದು ಹಾಗೆ ಮಂತ್ರಿ ಲೆಕ್ಕಕ್ಕೂ ಸೇರ್ತಾರೆ, ರಾಜಗುರು ಲೆಕ್ಕಕ್ಕೂ ಸೇರ್ತಾರೆ ಈ ಗುರುಗಳು, ಬೃಹಸ್ಪತಿ ಗುರು. ಶುಕ್ರಾಚಾರ್ಯರು ಮಂತ್ರಿಗಳು ಮಾತ್ರ. ಅರ್ಥ ಆಯ್ತಾ? ಮುಖ್ಯಮಂತ್ರಿ ಅಂತೀವಲ್ಲ, ಹಾಗಾಗಿ ಮುಖ್ಯಮಂತ್ರಿಗಳಾಗಿರ್ತಾರೆ ಶುಕ್ರ. ನೆಕ್ಸ್ಟ್ ಶನಿ ಬಂದಾಗ ನೋಡಿ, ರಾಜಮಂತ್ರಿಗಳೆಲ್ಲ ಆಯ್ತಲ್ಲ, ರಾಜರಾಣಿ ಇದ್ದಾರೆ, ಯುವರಾಜ ಇದ್ದಾನೆ, ಸೇನಾಧಿಪತಿ ಬಂದ್ರ, ಮಂತ್ರಿಗಳಿದ್ದಾರೆ. ಬಟ್ ಅವ್ರಿಗೆಲ್ಲ ಸೇವೆ ಮಾಡೋರು ಬೇಕಲ್ಲ, ಆ ಒಂದು ಜನಾಂಗ ಬೇಕಲ್ಲ, ಹಾಗಾಗಿ ಅದನ್ನ ಶನಿ ಅಂತ ಕರಿತೀವಿ. ಸೇವಕ, ನೆನ್ಪಿಟ್ಕೊಳ್ಳಿ, ಸೇವಕ. ಇದೆಲ್ಲ ಏನ್ ಹಿಂಗ್ ಹೇಳ್ಬಿಟ್ರೆ ಹೆಂಗೆ ನಾವು ಜಾತಕದಲ್ಲಿ ನೋಡಿ ಹೇಳೋದು ಅಂತಂದಾಗ, ಇವಾಗ ಹೇಳ್ತಾರದೆಲ್ಲ ಸುಮ್ನೆ ಒಂದು ಬಿಟ್ಸ್ ಅಲ್ಲಿ ತಲೆ ಇಟ್ಕೋತಾ ಹೋಗಿ, ಇದ್ರಲ್ಲಿ ತರ ಆಗ್ತವೆ. ಆಮೇಲೆ ಲಾಸ್ಟ್ ಅಲ್ಲಿ ಹೆಂಗ್ ಕಮೆಂಟ್ ಮಾಡೋದು ಅಂತ ಹೇಳ, ಅವಾಗ ನಿಮ್ಗೆ ತುಂಬಾ ಸುಲಭ ಆಗುತ್ತೆ. ಇದು ಗೊತ್ತಿಲ್ಲದೆ ಇದ್ರೆ ಸುಮ್ನೆ ಜಾತಕ 20-20 ಅವ್ರು ನೋಡಿದ್ರೆ ಏನು ಗೊತ್ತಾಗಲ್ಲ, ಸುಮ್ನೆ ಏನೇನೋ ಹೇಳ್ಬೇಕಷ್ಟೇ, ಹಂಗಿದೆ ಹಿಂಗಿದೆ ಹಂಗಾಗತ್ತೆ ಹೋಗಿ ಅಂತ. ಹಂಗಾಗಲ್ಲ. ಹಾಗಾಗಿ ನಾವು ಏನನ್ನ ಜಾತಕ ನೋಡಿ ಬೇರೆಯವ್ರಿಗೆ ಹೇಳಿದಾಗ ಅವ್ರು ಹೌದು ಸ್ವಾಮಿ, ಹೌದು, ನೀವು ಪ್ರೀವಿಯಸ್ ಹೇಳ್ಬೇಕು, ಹಿಂಗಾಗಿತ್ತು, ಈ ತರ ಆಗಿರುತ್ತೆ ನಿಮ್ಗೆ, ಇಷ್ಟಿಷ್ಟು ವರ್ಷದಲ್ಲಿ ಮಗು ಇದ್ದಾಗ ಹಿಂಗಾಗಿದೆ, ಈ ತರ ಹಿಂಗಾಗಿದೆ, 2 ಮಗು ಹೋಗಿರುತ್ತೆ ನಿಮ್ಗೆ, ಈ ತರ ಹಂಗಾಗಿರುತ್ತೆ ಅಂತೆಲ್ಲ ಹೇಳ್ಬೇಕು. ಇವಾಗ ನೀವು ಏನಕ್ಕೆ ನಮ್ಮ ಹತ್ರ ಬಂದಿರೋದು ಕೂಡ ಹೇಳ್ಬೇಕು. ಈ ಜಾತಕ ನೋಡಿ ಏನಕ್ಕೆ ಬಂದಿರ್ತಾರ ಅವರು, ಈ ತರ ಸಮಸ್ಯೆ ಇದೆಯಮ್ಮ ನಿಮ್ಗೆ ಅಂತ ಹೇಳ್ಬೇಕು. ಹೌದು ಸ್ವಾಮಿ, ನಿಮ್ಗೆ ಏನ್ ಗೊತ್ತಾಯ್ತು ಕರೆಕ್ಟ್ಗೆ ಅಂತ. ಅಂದ್ರೆ ಇವೆಲ್ಲ ಗೊತ್ತಿದ್ರೆ ಅದನ್ನೆಲ್ಲ ಕ್ರೋಢೀಕರಿಸಿ ಏನ್ ಮಾಡ್ಬೇಕು, ಕರೆಕ್ಟ್ ಆಗಿ ಜಾತಕವನ್ನು ಹೇಳಕ್ಕೆ ಉಪಯೋಗ ಆಗುತ್ತೆ. ಅದಕ್ಕೆ ಬೋರ್ ಅನ್ಸ್ಬೋದು, ಸರಿ ಪದೇ ಹೇಳ್ತಾ ಇದ್ರು ಕೂಡ, ಬಟ್ ಸಮಾಧಾನವಾಗಿ ಇದನ್ನೆಲ್ಲ ತಲೆಯಲ್ಲಿ ಕುಟ್ಸ್ಕೊಂತಾ ಹೋದ್ರೆ ಅವಾಗ ನಿಮ್ಗೆ ಖುಷಿ ಆಗುತ್ತೆ. ಜಾತಕ ನೋಡ್ಬೇಕಾರೆ ಫಡ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಶನಿ ಅಂದ್ರೆ ಸೇವಕ ಆಯ್ತು. ಸರಿ, ಇವಾಗ ಮಂಗಳ ಗ್ರಹ ಒಂದು ಸೇನೆ ಕಟ್ಟಿದೆ, ಅದಕ್ಕೆ ಸೈನಿಕರು ಬೇಕಲ್ಲ, ಅದಕ್ಕೆ ರಾಹು ಕೇತುನ ಸೈನಿಕರು ಅಂತ ಹೋಗ್ತೀವಿ. ಅರ್ಥ ಆಯ್ತಾ? ಇದು ಹೆಂಗೆ, ಅದೆಲ್ಲ ಹಿಂಗ್ ಕನೆಕ್ಷನ್ ಅವೆಲ್ಲ ನೋಡೋಣ ಆಮೇಲೆ. ಸದ್ಯಕ್ಕೆ ಇದನ್ನ ತಲೆಯಲ್ಲಿ ಕೂಡಿಸ್ಕೊಳ್ಳಿ, ಓಕೆನಾ? ಇದು ಗ್ರಹ ಆಡಳಿತ ಬಂತು. ರಾಹು ಕೇತು ಯಾವಾಗ್ಲನ್ನ ಸೈನಿಕರು ಅಂತ ತಗೊಳ್ಳಿ, ಅವರೇ ಮೇನ್. ಇವ್ರು ರಾಜ ಡೈರೆಕ್ಟ್ ಆಗಿ ಹೋಗ್ತಾನೆ ಯುದ್ಧಕ್ಕೆ, ರಾಜ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಫಸ್ಟ್ ಯಾರನ್ನ ಕಳಿಸ್ತಾನೆ? ಸೈನಿಕರನ್ನ ಕಳಿಸ್ತಾನೆ. ಹಾಗಾಗಿ ರಾಹು ಕೇತು ಭಯ ಇರಲ್ಲ, ಹೋಗಿ ನುಗ್ತಾ ಇರ್ತಾರೆ. ಅದಕ್ಕೋಸ್ಕರ ರಾಹು ಕೇತನ ಸೈನಿಕರು ಅಂತ ಇದ್ ಮಾಡ್ತೀವಿ, ಪರಿಗಣಿಸ್ತೀವಿ. ಅರ್ಥ ಆಯ್ತಾ? ಇದು ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಗ್ರಹಗಳ ಮುಖ್ಯ ಕಾರಕತ್ವ, ಅಂದ್ರೆ ಒಂದೊಂದೇ ಕಾರಕ, ಅಂದ್ರೆ ಎಷ್ಟೋ ಸೂರ್ಯನಿಗೆ ಒಂದು 100 ಕಾರಕತ್ವ ಬರುತ್ತೆ. ಅಂದ್ರೆ ಸೂರ್ಯ ಅಂದ್ರೆ ಏನು ಅಂತ ಬರುತ್ತೆ, ಚಂದ್ರ ಅಂದ್ರೆ ಏನು ಬರುತ್ತೆ, ಎಲ್ಲ ಗ್ರಹಗಳನ್ನು ಕಾರಕತ್ವಗಳು ಇರ್ತವೆ. ಸದ್ಯಕ್ಕೆ ಹೇಳೇ ಕೊಟ್ಟಿದ್ದೀನಿ, ರಾಹು ಕೇತು ಕೊಟ್ಟಿಲ್ಲ, ಆಮೇಲೆ ನೋಡೋಣ. ಗ್ರಹಗಳ ಮುಖ್ಯ ಕಾರಕತ್ವ ಏನು ಅಂತಂದ್ರೆ ಸೂರ್ಯನ ಆತ್ಮಕಾರಕ ಅಂತ ಕರೀತೀವಿ. ಸೂರ್ಯ ಆತ್ಮ. ಒಂದು ಆತ್ಮ ಬರ್ಬೇಕು ಅಂತಂದ್ರೆ ಸೂರ್ಯನ ಬೆಳಕಿರ್ಬೇಕು ಅಲ್ವಾ? ಸೂರ್ಯ ಒಂದು ಬೀಜ ಇರುತ್ತೆ, ಆ ಬೀಜದನ್ನ ನಾವು ಭೂಮಿಗೆ ಹಾಕ್ತಿವಿ, ಸ್ವಲ್ಪ ನೀರ್ ಹಾಕ್ತಿವಿ, ಅದಕ್ಕೆ ಏನ್ ಬೇಕು? ಅದೊಂದು ಮೊಳಕೆ ಹೊಡೆಯಕ್ಕೆ, ದೊಡ್ಡದಾಗಕ್ಕೆ, ಫಲ ಬಿಡಕ್ಕೆ ಎಲ್ಲ ಯಾರು ಕಾರಣ? ಸೂರ್ಯನೇ ಕಾರಣ. ಸೂರ್ಯ ಇಲ್ಲ ಅಂತಂದ್ರೆ ಏನು ಒಂದು ಆತ್ಮ ಕೂಡ ಅಲ್ಲಾಡಕ್ಕಾಗಲ್ಲ. ಹಾಗಾಗಿ ಅದನ್ನ ಸೂರ್ಯನ ಆತ್ಮಕಾರಕ, ಸೋಲ್ ರೆಪ್ರೆಸೆಂಟೇಟಿವ್, ಮುಖ್ಯ, ತುಂಬಾ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಆರೋಗ್ಯ ಕೂಡ ನಾವು ಸೂರ್ಯನ ಹೋಲಿಸ್ತೀವಿ, ಯಾಕಂದ್ರೆ ಅವನ ಆರೋಗ್ಯ, ಅದು
ಕರೆಕ್ಟ್ ಆಗಿ ಅದು ಬಿದ್ದಾಗ್ಲೇನೆ, ಸೂರ್ಯನ ಬೆಳಕು ಬಿದ್ದಾಗ್ಲೇನೆ ಚಿಗುರು ಹೊಡೆಯುವಂಥದ್ದು, ಮೊಳಕೆ ಹೊಡೆಯುವಂಥದ್ದು. ಕರೆಕ್ಟಾ? ಹಾಗಾಗಿ ಆರೋಗ್ಯ ಕೂಡ ಕೊಡುವಂಥದ್ದು ಸೂರ್ಯ ಪರಮಾತ್ಮನೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಸಂಧ್ಯಾ ವಂದನೆಗಳು ಮಾಡ್ತೀವಿ. ಬೆಳಗ್ಗೆ ಪ್ರಾತಃ ಸಂಧ್ಯಾ ವಂದನೆ, ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ, ಮತ್ತೆ ಸಾಯಂ ಸಂಧ್ಯಾ ವಂದನೆ ಅಂತ ಕರಿತೀವಿ. ಅಂದ್ರೆ 3 ಹೊತ್ತು ಸಂಧ್ಯಾ ವಂದನೆ ಏನಕ್ಕೆ ಮಾಡುವಂಥದ್ದು, ಸೂರ್ಯನಿಗೆ ಬಲ ಕೊಡುವಂಥದ್ದು. ನಾವು ಸಂಧ್ಯಾ ವಂದನೆ ಮಾಡಿ ಗಾಯತ್ರಿ ಮಂತ್ರ ಹೇಳಿ ಅದ್ರ ನೀರನ್ನ ನಾವು ಜಲವನ್ನು ಕೊಡ್ತೀವೋ ಸೂರ್ಯನಿಗೆ ಅಷ್ಟು ಬಲ ಬರುತ್ತಂತೆ. ನಾವ್ ಇಲ್ಲಿಂದ ಅವ್ನು ಎಷ್ಟು ನಮ್ಗೆ ಕೊಡ್ತೋ ನಾವು ಇಲ್ಲಿಂದ ಹೆಲ್ಪ್ ಮಾಡೋದು ಅವ್ರಿಗೆ, ಫ್ಯೂಯಲ್ ತರ, ಅದು ಸೌದೆ ತರ ಅವನಿಗೆ ಉರಿಯಕ್ಕೆ. ನಾವೇನು ಜಲ ಕೊಡ್ತೀವಲ್ಲ ಆ ಮಂತ್ರಗಳು ಹೇಳಿ, ಅದು ಸೂರ್ಯ ಅವ್ನ್ ತನಗೆ ತಾನೇ ಉರ್ಸ್ಕೊಳಕ್ಕೆ ಅದು ಸೌದೆ ತರ, ಸೋರ್ಸ್ ಅಂತ ಕರಿತೀವಿ. ಅದಕ್ಕೆ ನೋಡಿ, ಅದು ಅವನೇನ್ ಕೊಟ್ರು ನಾವು ವಾಪಸ್ ಕೊಡ್ಬೇಕು. ಅದೇ ಸನಾತನ ಧರ್ಮದ ವಿಶೇಷ. ಗೊತ್ತಾಯ್ತಾ? ಸೊ ಅದಕ್ಕೆ ಸೂರ್ಯನ ಆತ್ಮಕಾರಕ ಅಂತ ತಗೊಳ್ಳಿ. ಸದ್ಯಕ್ಕೆ ಒಂದೊಂದು ನೆನ್ಪಿಟ್ಕೊಳ್ಳಿ. ಚಂದ್ರ ಅಂತಂದ್ರೆ ಚಂದ್ರಮೋ ಮನಸ್ಸೋ ಜಾತಃ, ಮನಸ್ಸನ್ನ ಚಿತ್ತ ಅಂತ ಕೂಡ ಹೇಳ್ತೀವಿ ಸಂಸ್ಕೃತದಲ್ಲಿ, ಬಟ್ ಅದು ಮನಸ್ಸು. ಚಂದ್ರ ಮನಸ್ಸಿಗೆ ಹೋಲಿಸ್ತೀವಿ. ಮಂಗಳ ಗ್ರಹ ಎನರ್ಜಿ, ತಾಕತ್ತು, ಶಕ್ತಿ. ಅರ್ಥ ಆಯ್ತಾ? ಕಟ್ಟಪ್ಪ ನೆನ್ಸ್ಕೊಳ್ಳಿ, ಫುಲ್ಲು ಎನರ್ಜೆಟಿಕ್ ಆಗಿರುತ್ತೆ. ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಕಾರ್ತಿಕೇಯ, ಶಕ್ತಿ, ಅವರೇ ಸೇನಾಧಿಪತಿ ಅಲ್ವಾ? ದೇವತೆಗಳಿಗೆ ಸೇನಾಧಿಪತಿ ಯಾರು? ಸುಬ್ರಹ್ಮಣ್ಯ ಸ್ವಾಮಿ ಅಲ್ವಾ, ಮುರುಘಾ. ಹಾಗಾಗಿ ಮಂಗಳಕ್ಕೆ ಯಾವಾಗ್ಲೂ ಶಕ್ತಿಗೆ ಹೋಲಿಸ್ತೀವಿ. ಮಂಗಳವಾರದ ಹೊತ್ತು ನಿಮ್ಗೇನು ಯಥೇಚ್ಛವಾಗಿ ಶಕ್ತಿ ಇರಬೇಕು, ಎನರ್ಜಿ ಬರಬೇಕು ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುತ್ಕೊಂಡಿ ಒಂದ್ ಅರ್ಧ ಗಂಟೆ ಕುತ್ಕೊಂಡಾಗ ನಿಮ್ಮ ಸಂಚಲನೆ ಚೆನ್ನಾಗೆ ಎನರ್ಜಿ, ಊರ್ಜೆ ಅಂತ ಕರಿತೀವಿ. ಊರ್ಜೆ ಅಂದ್ರೆ ಎನರ್ಜಿ ಚೆನ್ನಾಗಿ ಆಗತ್ತೆ. ನೆಕ್ಸ್ಟ್ ಬುಧ, ಮಾತಿನ ವ್ಯವಹಾರ. ಬುಧ ಅಂದ್ರೆ ಬುದ್ಧಿ, ಚುರುಕಾದ ಮಾತುಗಳು, ಕನ್ವಿನ್ಸ್ ಮಾಡೋದು, ಮಾರ್ಕೆಟಿಂಗು, ನಿಮ್ ಕಂಪ್ಯೂಟರ್ಸ್ ಎಲ್ಲ ಬರೋದು. ಯಾಕಂದ್ರೆ ಕಂಪ್ಯೂಟರ್ ಚುರುಕೆ ಅಲ್ವಾ, ನಾವು ಒಂದಿನ ತಗೊಂಡ್ರೆ ಅದು ಒಂದ್ ಸೆಕೆಂಡ್ ಅಲ್ಲಿ ಮಾಡ್ಬಿಡುತ್ತೆ. ಅದಕ್ಕೆ ಬುದ್ಧಿ ಎಲ್ಲಾನು ಯಾವ್ದು ಬುಧಕ್ಕೆ ಹೋಲಿಸ್ತೀವಿ. ಮಾತಿನ ಚಕಮಕಿ ಆಗ್ಲಿ, ಬುದ್ಧಿ ಆಗ್ಲಿ, ಎಲ್ಲದಕ್ಕೂ ಬುಧ. ಅರ್ಥ ಆಯ್ತಾ? ಸ್ಪೀಚ್ ಅಂತ ಹೇಳ್ತೀವಿ. ಸ್ಪೀಚ್ ಗಿವರ್ ಈಸ್ ಬುಧ. ನಿಮ್ಗೆ ಚೆನ್ನಾಗಿ ಮಾತಾಡ್ಬೇಕು, ಚೆನ್ನಾಗಿ ತಾಕತ್ ಬರಬೇಕು. ಸಾವಿರಾರು ಜನ ಇದ್ದಾಗ್ಲೂ ಕೂಡ ನಿಮ್ ಮೈ ತಗೊಂಡು ಅವ್ರ ಮಾತಾಡಿ ನಿಮ್ ಭಾಷಣ ಕೇಳ್ಬೇಕು ಅಲ್ವಾ? ಅದೆಲ್ಲ ಮಾಡ್ಬೇಕು ಅಂದ್ರೆ ಬುಧ ಚೆನ್ನಾಗಿರ್ಬೇಕು ಜಾತಕದಲ್ಲಿ. ಅದಕ್ಕೆ ಮಾತಿನ ವ್ಯವಹಾರ. ಬುಧ ಅಂದ್ರೆ ಬುದ್ಧಿ ಪ್ಲಸ್ ಮಾತು, ಎರಡು ನೆನ್ಪಿಟ್ಕೊಂಡು. ಗುರು ಅಂತಂದ್ರೆ ಸಂತೋಷ ಮತ್ತು ಜ್ಞಾನ, ಹ್ಯಾಪಿನೆಸ್ ಅಂಡ್ ನಾಲೆಜ್ ಅಂತ ಹೇಳ್ತೀವಿ. ಅಂದ್ರೆ ಗುರು ಇದ್ದಾಗ ಗುರು ಏನು ಕೊಡ್ತಾನೆ, ನಮ್ಗೆ ಜ್ಞಾನವನ್ನು ಕೊಡ್ತಾನೆ. ಜ್ಞಾನ ಬಂದಾಗ ಏನಾಗುತ್ತೆ ಮನುಷ್ಯನ್ಗೆ, ದುಡ್ಡು ಬಂದಾಗ್ಲೂ ಸಂತೋಷ ಆಗುತ್ತೆ, ಜ್ಞಾನ ನೀವು ಬಂದಾಗ್ಲೂ ಸಂತೋಷ ಆಗುತ್ತೆ. ಅಂದ್ರೆ ನೀವು ಪಾಸ್ ಆದಾಗ್ಲೂ, ಡಿಗ್ರಿ ಪಾಸ್ ಆಗ್ಲೂ ಸಂತೋಷ ಆಗುತ್ತೆ. ಕರೆಕ್ಟಾ? ಹಾಗಾಗಿ ಗುರು ಹಣಕ್ಕೂ ಹೋಲಿಸ್ತೀವಿ ನಾವು, ಮತ್ತೆ ಜ್ಞಾನಕ್ಕೂ ಹೋಲಿಸ್ತೀವಿ. ಇವ್ ಸದ್ಯಕ್ಕೆ ನೀವು ನೆನ್ಪಿಟ್ಕೊಳ್ಬೇಕಾದ್ರೆ ಗುರು ಅಂದ್ರೆ ಸಂತೋಷ ಮತ್ತು ಜ್ಞಾನ. ಆಯ್ತಾ? ಶುಕ್ರ ಇವ್ ನಮ್ಮ ಪ್ರಪಂಚ ನಡೀತಾ ಇರೋದು ಹೇಗೆ, ಸಂತಾನೋತ್ಪತ್ತಿ ಆಗ್ಲೇಬೇಕು. ಅರ್ಥ ಆಯ್ತಾ? ನಾವು ಎಲ್ಲ ಮನುಷ್ಯರಾಗ್ಲಿ, ಪ್ರಾಣಿಗಳಾಗ್ಲಿ, ಗಿಡಗಳಾಗ್ಲಿ, ಮರಗಳಾಗ್ಲಿ ಒಂದು ಭೂಮಿಗೆ ಬಂದಿದೆ ಅಂತಂದ್ರೆ ಅವ್ರ ಕರ್ತವ್ಯ ಯಾವಾಗ ಪೂರ್ಣ ಆಗುತ್ತೆ, ಸಂಪೂರ್ಣ ಆಗುತ್ತೆ ಅಂತಂದಾಗ ಅವರಿಂದ ಒಂದು ಉತ್ಪತ್ತಿ ಆಗ್ಬೇಕು. ಏನು? ಸಂತಾನೋತ್ಪತ್ತಿ ಆಗ್ಬೇಕು, ಅಂದ್ರೆ ಮಗು ಆಗ್ಬೇಕು. ಮಕ್ಕಳಾದ್ರೆ ಅದನ್ನೇನ್ ಮಾಡ್ತೀವಿ ನಾವು, ಅವಾಗ ಸಾರ್ಥಕ ಆಯ್ತು ಜೀವನ ಅಂತ ಹೇಳ್ತೀವಿ. ಅದೇ ಮುಖ್ಯ ಕಾರಣ. ಯಾಕಂದ್ರೆ ಪ್ರಪಂಚ ಮುಂದಕ್ಕೆ ಹೋಗ್ತಾ ಇರ್ಬೇಕು ಅಂದ್ರೆ ಸಂತಾನ ಉತ್ಪತ್ತಿ ಆಗ್ಬೇಕು ಅಲ್ವಾ? ಅದಕ್ಕೆ ಸಂತಾನ ಉತ್ಪತ್ತಿ ಆಗ್ಬೇಕು ಅಂದ್ರೆ ಏನ್ ಬೇಕು? ವೀರ್ಯ ಬೇಕು. ಅರ್ಥ ಆಯ್ತಾ? ಅದಕ್ಕೆ ಶುಕ್ರನ ಹೋಲಿಸ್ತೀವಿ. ಗಂಡು ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಇದು ಒಂದು ಜನರಲ್ ಟರ್ಮ್ ಕೊಟ್ಟಿರ್ತಾರೆ, ವೀರ್ಯ ಅಂತ. ಹೆಣ್ಮಕ್ಳಿಗೆ ಅಂಡಾಣು ಅಂತ ಹೇಳ್ತೀವಿ, ಗಂಡು ಮಕ್ಳಿಗೆ ವೀರ್ಯ ಅಂತ ಹೇಳ್ತೀವಿ. ಬಟ್ ಎರಡು ಒಂದೇ. ಅರ್ಥ ಆಯ್ತಾ? ಇಲ್ಲಿ ಏನ್ ತಗೊಳ್ಬೇಕು ನೀವು, ಆ ಒಂದು ಶಕ್ತಿ. ಎಷ್ಟೋ ಜನ ಮಕ್ಕಳಾಗ್ತಾ ಇರಲ್ಲ, ಹೆಣ್ಣು ಮಕ್ಕಳಲ್ಲಿ ಪ್ರಾಬ್ಲಮ್ ಇರುತ್ತೆ, ಗಂಡು ಮಕ್ಕಳಲ್ಲಿ ಪ್ರಾಬ್ಲಮ್ ಇರುತ್ತೆ. ಅವಾಗ ಏನಾಗುತ್ತೆ, ಜಾತಕ ತೆಗೆದು ನೋಡಿ 100% ಶುಕ್ರ ವೀಕ್ ಇರುತ್ತೆ ಅವ್ರಿಗೆ. ಶುಕ್ರ ರಾಹು ಯುತಿ ಬಂದ್ರೆ, ರಾಹು ಅಂದ್ರೆ ಹೆಡೆ, ಕರೆಕ್ಟಾ? ಪಾಯ್ಸನ್ ಎಲ್ಲ ಇರುತ್ತೆ, ರಾಹು ತಲೆಯಲ್ಲೇ ಇರುತ್ತೆ. ಶುಕ್ರನ ಜೊತೆ ಎಲ್ಲ ಕುತ್ಕೊಂಡಾಗ ಏನಾಗುತ್ತೆ, ಪಾಯ್ಸನ್ ಆಗ್ಬಿಡುತ್ತೆ. ಹಾಗಾಗಿ ಶುಕ್ರ ಎನರ್ಜಿಸ್ ವೀಕ್ ಆಗ್ಬಿಡುತ್ತೆ. ಅದು ಕೂಡ ಯಾವ್ಯಾವ ಮನೇಲಿ ಕುತ್ಕೊಂಡ್ರೆ ಏನಾಗುತ್ತೆ ಅದನ್ನ ನೋಡೋಣ ಮುಂದಕ್ಕೆ. ನೀವು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಬಟ್ ಇದನ್ನೇ ಇಟ್ಕೊಂಡು ಬೇರೆಯವ್ರ ಜಾತಿಗೆ ಹೇಳಕ್ ಹೋಗ್ಬೇಡಿ, ತಪ್ಪಾಗ್ಬಿಡುತ್ತೆ. ಅರ್ಧಂಬರ್ಧ ನಿಮ್ಗೆ ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿ. ಅರ್ಥ ಆಯ್ತಾ? ಆ ರೀತಿ ಆಗಲ್ಲೂ ಇರ್ಬೋದು, ಆಗಿಲ್ದೇ ಇರಬಹುದು. ನಿಮ್ಗೆ ಒಂದು ಉದಾಹರಣೆ ಅಷ್ಟೇ. ಓಕೆ, ಆ ರೀತಿ ನಾವು ಜಾತಕ ವಿಶ್ಲೇಷಣೆ ಮಾಡೋದು ಹೇಳ್ಕೊಡ್ತೀನಿ ಆಮೇಲೆ. ಶುಕ್ರ ಅಂದ್ರೆ ವೀರ್ಯ, ಆಯ್ತಾ? ಸಂತಾನೋತ್ಪತ್ತಿಯ ಸಾಮರ್ಥ್ಯ. ನೆಕ್ಸ್ಟ್ ಶನಿ ಅಂತಂದ್ರೆ ದುಃಖ, ಸಾರೋ ಅಂತ ಕರಿತೀವಿ. ನಮ್ಮ ಮನೆಯಲ್ಲಿ ದುಃಖಗಳು ನಡೀತಾ ಇದೆ ಅಂತಂದ್ರೆ ಶನಿವಾಸ ಇರುತ್ತೆ ಅಂತ. ಮನೆ ಗಲೀಜಾಗಿರುತ್ತೆ, ಎಷ್ಟೇ ಕ್ಲೀನ್ ಮಾಡಿದ್ರು ನೀಟಾಗಿ ಇಟ್ಕೊಳಕ್ ಆಗಲ್ಲ. ಅರ್ಥ ಆಯ್ತಾ? ಮನೆ ಏನೋ ವಾಸನೆಗಳು ಬರ್ತಾ ಇರುತ್ತೆ, ಟಾಯ್ಲೆಟ್ಗಳು ಕ್ಲೀನ್ ಆಗಿರಲ್ಲ, ಅವಾಗೆಲ್ಲ ದುಃಖ.
ಅರ್ಥ ಆಯ್ತಾ? ಸ್ನಾನ ಮಾಡಕ್ ಮನ್ಸಿರಲ್ಲ, ಏನೋ ಒಂಥರ ಕಳ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ, ಅವಾಗೆಲ್ಲ ಏನಂದ್ರೆ ಶನಿವಾಸರ ಅಂತಿದ್ರು, ಶನಿವಾಸವಾಗಿರುವಂತದ್ದು ಇದಕ್ಕೆ ದುಃಖ. So, ಸೂರ್ಯ ಅಂತಂದ್ರೆ ಆತ್ಮಕಾರಕ, ಚಂದ್ರ ಮನಸ್ಸು, ಮಂಗಳ ಗ್ರಹ ಅಂದ್ರೆ ಶಕ್ತಿ, ಬುಧ ಅಂದ್ರೆ ಮಾತಿನ ವ್ಯವಹಾರ, ಗುರು ಅಂದ್ರೆ ಸಂತೋಷ ಮತ್ತು ಜ್ಞಾನ, ಶುಕ್ರ ಅಂದ್ರೆ ವೀರ್ಯ, ಶನಿ ಅಂತಂದ್ರೆ ದುಃಖ. ಅರ್ಥ ಆಯ್ತಾ? ನೋಡಿ ಎಷ್ಟೊಂದು ಕಲ್ತ್ಕೋಬೇಕು ಜಾತಕ ಹೇಳ್ಬೇಕು ಅಂದ್ರೆ, ಸುಮ್ಮನೆ ನೋಡ್ಕೊಂಡು 2 ಅವರ್ ಹೇಳ್ಕೊಡ್ತೀವಿ, 15 ದಿನಲ್ಲಿ ಹೇಳ್ಕೊಡ್ತೀವಿ ಕಲ್ತ್ಕೊಬಿಡಿ ಅಂದ್ರೆ ಆಗಲ್ಲ. ಸೊ ಇದೆಲ್ಲ ಸ್ವಲ್ಪ ಡೀಟೇಲ್ ಆಗಿ ಹೋಗ್ಬೇಕು. ಅರ್ಥ ಆಯ್ತಾ? ಸೊ ಗ್ರಹಗಳ ಮತ್ತು ಮುಖ್ಯ ಕಾರಕತ್ವ, ಇದು ಗ್ರಹಗಳ ಆಡಳಿತ ಗೊತ್ತಾಯ್ತು ನಮ್ಗೆ, ಯಾವ ಗ್ರಹ ಏನೇನು ಇದು ಮಾಡುತ್ತೆ ಅಂತ, ಯಾವ ಏರಿಯಾಗಳಲ್ಲಿ ಕೆಲಸ ಮಾಡುತ್ತೆ ಅಂತ. ಇದು ಗ್ರಹಗಳ ಮುಖ್ಯ ಕಾರಕತ್ವ ಕೂಡ ನೋಡಿದ್ವಿ ನಾವು. ಇವಾಗ ನೆಕ್ಸ್ಟ್ ಗ್ರಹಗಳ ಲಿಂಗ ಏನು, ಗಂಡ ಹೆಣ್ಣ ಇಲ್ಲ ನಪುಂಸಕನ ಅಂತ. ನೋಡಿ ಇದ್ರಲ್ಲೂ ಗ್ರಹಗಳಲ್ಲಿ ಕೂಡ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಅರ್ಥ ಆಯ್ತಾ? ರಾಹು ಕೇತುವು ಬೇರೆ ಕಡೆ ಉಲ್ಲೇಖ ಮಾಡಿದ್ದಾರೆ, ಆ ಸಬ್ಜೆಕ್ಟ್ ಬಂದಾಗ ಹೇಳ್ತೀನಿ. ಸದ್ಯಕ್ಕೆ ಈ 7 ಗ್ರಹಗಳು ನೋಡಿ. ಗಂಡು ಗ್ರಹಗಳು ಯಾವ್ಯಾವುದು? ಸೂರ್ಯ, ಮಂಗಳ ಗ್ರಹ, ಗುರು ಗ್ರಹ, ಇವು 3 ಗಂಡು ಗ್ರಹಗಳು ಅಂತ ಹೇಳೋದು. ಆಯ್ತಾ? ನೆನ್ಪಿಟ್ಕೊಡಿ. ಸೂರ್ಯ ರಾಜ, ಗಂಡು ತರ ನೋಡ್ಕೋಬೇಕು. ಇವಾಗ ಹೆಣ್ಮಕ್ಳು ಅಷ್ಟು ಈಕ್ವಲ್ ಆಗಿದ್ದಾರೆ, ಬಟ್ ಆದ್ರೂ ಆ ಶಾಸ್ತ್ರದ ಪ್ರಕಾರ ಅದು ಗಂಡು ಮಕ್ಕಳು ಅಂತ, ಗಂಡು ಅಂತ ತಗೋತೀವಿ ಸೂರ್ಯನ. ಮಂಗಳ ಗಂಡು, ಆಯ್ತಾ? ಗುರು ಗಂಡಸು, 3 ಗಂಡಸು ಅಂತವದು. ಇನ್ನು ಹೆಣ್ಣು ಮಕ್ಕಳು ಚಂದ್ರ ನಮ್ಗೆ ಗೊತ್ತೇ ಇದೆ, ಪೀನು. ಶುಕ್ರ ಅಂತಂದ್ರೆ ಮನೆಯ ಸೊಸೆ, ನಿಮ್ಮ ಗಂಡಸರಿಗೆ ಹೆಂಡತಿ ಅಂತ. ಶುಕ್ರನಿಗೆ ಹೆಂಡತಿಗೆ ಹೋಲಿಸ್ತೀವಿ, ಸ್ಪೌಸ್ಗೆ ಹೋಲಿಸ್ತೀವಿ. ಅರ್ಥ ಆಯ್ತಾ? ಗಂಡನಿಗೆ ಹೆಣ್ಣನಾಗಿ ಹೋಲಿಸ್ತೀವಿ. ಹಾಗಾಗಿ ಹೆಣ್ಣು ಮಕ್ಕಳು ಅಂತಂದ್ರೆ ಚಂದ್ರ ಮತ್ತೆ ಶುಕ್ರ ಹೆಣ್ಣು ಮಕ್ಕಳು, ನೆನ್ಪಿಟ್ಕೊಳ್ಳಿ. ನಪುಂಸಕರು ಯಾರು ಅಂತಂದ್ರೆ ಬುಧನ್ ಗೊತ್ತಾಗಲ್ಲ, ಚಿಕ್ಕ ಮಗು ಅಲ್ವಾ, ಅವರು ಹುಡುಗರ ಹತ್ರ ಹೋಗ್ತಾರೆ, ಹುಡುಗಿ ಹತ್ರ ಹೋಗ್ಬೇಕಾದ್ರೆ ಹೋಗ್ತಾರೆ. ಹಾಗಾಗಿ ಅದನ್ನ ನಾವು ಹೇಳ್ತೀವಿ ನಪುಂಸಕ ಗ್ರಹ ಅಂತ. ಶನಿ ಕೂಡ ಅಷ್ಟೇ ನಪುಂಸಕ ಗ್ರಹ, ಅದು ಗಂಡಸ್ಗೂ ಸೇರಿಸಲ್ಲ, ಹೆಣ್ಣಿಗೂ ಸೇರಿಸಲ್ಲ, ಯಾರಿಗೂ ಹತ್ರಕ್ಕೆ ಹೋಗಲ್ಲ. ಇದು ಗಂಡಸರ ಮೇಲೆ ಹೋದ್ರೂ ಶನಿ ಪ್ರಭಾವ ಬೀರ್ಬಿಡುತ್ತೆ, ಹೆಣ್ಣು ಮಕ್ಳ ಮೇಲೆ ಹೋದ್ರೂ ಶನಿ ಪ್ರಭಾವ ಬೀಳುತ್ತೆ. ಹಾಗಾಗಿ ಅದು ನಪುಂಸಕ ಗ್ರಹ ಆಗತ್ತೆ. ಅರ್ಥ ಆಯ್ತಾ? ಓಕೆನಾ? ಸೊ ಇದನ್ನ ಗ್ರಹಗಳ ಮತ್ತು ಲಿಂಗಗಳು ಅಂತ ಹೇಳ್ತೀವಿ. ಒಂದು 5 ನಿಮಿಷ ಬ್ರೇಕ್ ಕೊಡ್ತೀನಿ, ಬಯೋ ಬ್ರೇಕು. ರೆಸ್ಟ್ ತಗೊಂಡ್ರೆ ಒಂದು 5 ನಿಮಿಷ ರೆಸ್ಟ್ ತಗೊಂಡು, ಇಲ್ಲ ಕಾಫಿ ಕುಡಿ, ಊಟ ಮಾಡಿದ್ರೆ ಊಟ ಮಾಡ್ಕೊಂಡು ಬಂದ್ಬಿಡಿ. 5 ನಿಮಿಷ ಆಗಲ್ಲ ಊಟ, ಬಟ್ ಆದ್ರೂ ಏನೋ ಒಂಚೂರು ತಿನ್ಕೊಂಡು ಬನ್ನಿ, ಊಟ ಆಗಿಲ್ದೇ ಇರೋರು. 5 ನಿಮಿಷ ಬ್ರೇಕ್ ಆಯ್ತಾ? ಇವಾಗ 10:03 ಟೈಮು, 10:08ಕ್ಕೆ ಸ್ಟಾರ್ಟ್ ಮಾಡಿ ತಿರ್ಗಾ ಮತ್ತೆ. ಓಕೆ, ಇನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳು ಬರುತ್ತೆ.
ಶುರು ಮಾಡೋಣ. ಮಾಡಿ ಸರ್. ಮಾಡಿ. ಹಾ, ಓಕೆ ಗುರುಗಳೇ. ಬೋರ್ ಹೊಡಿತಾ ಇದೆಯಾ? ಇಲ್ಲ ಇಲ್ಲ ಗುರುಗಳೇ, ಏನು ಬೋರ್ ಇಲ್ಲ ಗುರುಗಳೇ. ಇಲ್ಲ ಗುರುಗಳೇ, ಸರಿಯಾಗಿದೆ, ಚೆನ್ನಾಗಿದೆ. ಆಯ್ತು ಆಸಕ್ತಿ ಇನ್ನೂ ಹೆಚ್ಚಾಗ್ತಿದೆ. ಮಾಡಿ ಗುರುಗಳೇ, ಏನ್ ತೊಂದ್ರೆ ಇಲ್ಲ. ಆಯ್ತು 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 ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಗುರುಗಳೇ. ಆಯ್ತು ಕಾಳಪ್ಪ ಅವ್ರೆ. ಮ್ಯೂಟ್ ಮಾಡ್ತೀನಿ ಎಲ್ಲಾರ್ನು. ನಾವು ಲಾಸ್ಟ್ ಅಲ್ಲಿ ಓಪನ್ Okay. ಮಾಡ್ತೀನಿ. Okay. ಕಾಣಿಸ್ತಾ ಇದೀನಾ? ಓಕೆ. ಲಿಂಗಗಳು ಗೊತ್ತಾಯ್ತು ಅಲ್ವಾ? ನೋಡಿ, ಎಲ್ಲ ಒಂದೇ ಸ್ಥಿತಿ ನೆನ್ಪಿಟ್ಕೋಬೇಕಂದ್ರೂ ಆಗಲ್ಲ. ಏನು ವರಿ ಮಾಡಬೇಡಿ, ಊರೋಡಿ ಅವಶ್ಯಕತೆನೂ ಇಲ್ಲ. ನಮ್ ನೆಕ್ಸ್ಟ್ ಬರ್ತಾ ಇದ್ದಂಗೆ ಅದನ್ನ ಹೇಳ್ತಾ ಇರ್ತೀನಿ. ಒಂದಕ್ಕೊಂದು ಲಿಂಕ್ ಕೊಡ್ತಾ ಇದ್ದಂಗೆ ಅವಾಗ ಏನಾಗ್ಬಿಡುತ್ತೆ, ನಿಮ್ಗೆ ಅದು ಸುಲಭ ಆಗ್ತಾ ಹೋಗುತ್ತೆ. ಸೊ ವರಿ ಮಾಡಬೇಡಿ, ಇಷ್ಟೆಲ್ಲ ನೆನ್ಪಿಟ್ಕೋಬೇಕಂತ ಅವಶ್ಯಕತೆ ಇಲ್ಲ. ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ ತುಂಬಾ ಸುಲಭ ಅಂತ. ಸ್ಟಾರ್ಟಿಂಗು ಹಂಗ ಅನ್ಸುತ್ತೆ ನಿಮ್ಗೆ ಅಷ್ಟೇ, ಇಷ್ಟೆಲ್ಲ ಹೆಂಗಪ್ಪ ಅಂತ. ಸೊ ವರಿ ಮಾಡಬೇಡಿ. ನೆಕ್ಸ್ಟ್ ತತ್ವಗಳು. ಪಂಚತತ್ವ ಯಾವುದು? ಪಂಚತತ್ವಗಳು ಗೊತ್ತೇ ಇದೆಯಲ್ಲ ನಿಮ್ಗೆ? ಯಾವುದು? ಫೈರ್, ಅರ್ತ್, ಏರ್, ವಾಟರ್, ಸ್ಪೇಸ್ ಅಂತೀವಿ. 5 ಎಲಿಮೆಂಟ್ಸ್. ಹಾಗಾಗಿ ಅಗ್ನಿ, ಜಲ, ಭೂತತ್ವ, ಆಕಾಶ ತತ್ವ ಮತ್ತೆ ವಾಯು ತತ್ವಗಳು. ಇದು ಪಂಚಭೂತಗಳು ಅಂತ ಕರಿತೀವಿ, ಅಥವಾ ಅದನ್ನೇ ಪಂಚತತ್ವ ಅಂತ ಹಾಕಿದೀನಿ ಅಷ್ಟೇ. ಪಂಚಭೂತಗಳು. ಭೂತಗಳು ಅಂದ್ರೆ ಒಂದೊಂದು ಮಾಧ್ಯಮ ಬೇಕೇ ಬೇಕು ನಮ್ಗೆ. ಈಗ ನೋಡಿ, ನಮ್ಮ ಬಾಡಿಯಲ್ಲಿ ಅಂದ್ರೆ ನಮ್ಮ ದೇಹದಲ್ಲಿ ಉಷ್ಣಾಂಶ ಇರಬೇಕು. ಉಷ್ಣಾಂಶ ಇಲ್ಲ ಅಂತಂದ್ರೆ 0 ಆಗ್ಬಿಟ್ರೆ ಏನ್ ಮಾಡ್ತೀರಾ? ಅವಾಗ ಇದು ಬಾಡಿ ಅಂತ ಕರಿತೀವಾ? ಇಲ್ಲ, ಇದನ್ನ ಡೆಡ್ ಬಾಡಿ ಅಂತ ಕರಿತೀವಿ. ಉಷ್ಣಾಂಶ, ಅಗ್ನಿ ತತ್ವ ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಒಂದು ಉಷ್ಣಾಂಶ, ಉಷ್ಣತೆ ದೇಹಕ್ಕೆ ಇರಲೇಬೇಕು, ಟೆಂಪರೇಚರ್ ಇರಲೇಬೇಕು. ಅವಾಗ್ಲೇನೆ ಜೀವ ಇದೆ ಅಂತ ಅರ್ಥ. ಮತ್ತೆ ಇನ್ನೇನಕ್ಕೆ ಬೇಕು? ಆ ಜೀವ ಸದಾ ನಡಿಬೇಕು ಅಂದ್ರೆ ಊಟ ಬೇಕಲ್ವಾ? ಊಟನ ಅದು ಜೀರ್ಣ ಮಾಡಕ್ಕೆ ಏನ್ ಬೇಕು? ಅಗ್ನಿ ಬೇಕು. ಅಗ್ನಿ ತತ್ವ. ಆಸಿಡ್ ಬೇಕು ಅಲ್ವಾ? ಹೊಟ್ಟೆೊಳಗಡೆ ಯಾವ್ದು ಆಸಿಡ್ ಇರೋದಂಥದ್ದು? ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ, HCl. ಕರೆಕ್ಟ್ ಆಗಿ ನಿಮ್ಮ ಟಾಯ್ಲೆಟ್ ಎಲ್ಲ ತೊಳೆಯೋಕೆ ಉಪಯೋಗಿಸಿರಲ್ಲ ಆಸಿಡ್. ಆ ಬಾಟ್ಲಲ್ಲಿ ಹೋಗಿ ನೋಡಿ ಇವಾಗ್ಲೂ, ಅದು ನೋಡ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತಾನೆ ಬರ್ತಿರುತ್ತೆ. ಅದೇ ಆಸಿಡ್ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗೋದು, ಅದನ್ನೇ ಅಗ್ನಿ ಅಂತ ಕರೆಯೋದು ನಾವು. ಹಾಗಾಗಿ ಅಗ್ನಿ ತತ್ವ ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಅಗ್ನಿ ಗೊತ್ತಾಯ್ತು, ಎಲ್ಲ ನಮ್ಮ ದೇಹಗಳಲ್ಲೇ ಇರುತ್ತೆ. ನೆಕ್ಸ್ಟ್ ಜಲತತ್ವ ಬನ್ನಿ. ಅಗ್ನಿ ಗೊತ್ತಾಯ್ತು ನಮ್ಗೆ, ಬಾಡಿ ಟೆಂಪರೇಚರ್, ಜೀರ್ಣ ಶಕ್ತಿಗೆ, ಕ್ರಿಯೆಗೆ, ನಾವು ಜೀವಂತವಾಗಿರಕ್ಕೆ ಅಗ್ನಿ ತತ್ವ ಬೇಕು. ಅದು ಸಿಂಪಲ್. ಎರಡನೇದು, ನಮ್ಮ ಇಡೀ ದೇಹ ಜಲಾವೃತ ಅಲ್ವಾ? ಬರೀ ಜಲಾವೃತ ಎಲ್ಲ. ಇದನ್ನೆಲ್ಲ ನಾವು ಓವನ್ ಇಟ್ಬಿಟ್ಟು ಒಂದು 1000 ಡಿಗ್ರಿ ಇಟ್ಬಿಟ್ರೆ ನಮ್ಗೆ ಏನಾಗುತ್ತೆ? ಇದೆಲ್ಲ ಹೊಟ್ಟೋಗುತ್ತೆ. ಏನೋ ನೀರಿನಂಶ ಎಲ್ಲ ಹೊಟ್ಟೋಗುತ್ತೆ. ಕರೆಕ್ಟಾ? ಸೊ ನೋಡಿ, ಅದೆಲ್ಲ ಹೋಗ್ಬಿಟ್ರೆ ನಮ್ಗೆ ಕಾಣಿಸೋದೇ ಇಲ್ಲ, ಬೂದಿ ಆಗಿರ್ತೀವಿ. ಅದಕ್ಕೆ ಅದು ಎಷ್ಟು ನೀರಿರುತ್ತೋ ಅಷ್ಟು ಮೈ ದಷ್ಟಪುಷ್ಟವಾಗಿರುತ್ತೆ, ಆಕಾರ ಕಾಣಿಸುತ್ತೆ. ಜಲತತ್ವ, ಜಲ ಬೇಕೇ ಬೇಕು ಬದುಕಕ್ಕೆ. ಆಯ್ತಾ? ಅಗ್ನಿ ಆಯ್ತು, ಜಲ ಆಯ್ತು. ನೆಕ್ಸ್ಟ್ ಭೂತತ್ವ. ಏನದು ಭೂತತ್ವ? ಮೇನು ಬರುವಂತದ್ದು ಭೂತತ್ವ ನಮ್ಮ ದೇಹದಲ್ಲಿ ಯಾವುದು? ನಮ್ಮ ಮೂಳೆಗಳು, ನಮ್ಮ ಉಗುರುಗಳು. ಕ್ಯಾಲ್ಸಿಯಂ ಕಂಟೆಂಟ್ ನೋಡಿ, ಇದು ಉಗುರುಗಳು ಅಷ್ಟೇ, ಕ್ಯಾಲ್ಸಿಯಂ. ಮೂಳೆಗಳು ಕ್ಯಾಲ್ಸಿಯಂ ಕಂಟೆಂಟ್. ಕಿವಿ ಒಳಗಡೆ ನೋಡಿ ಮೆತ್ತಗೆ ಇರುತ್ತಲ್ವಾ, ಇದು ಕೂಡ ಮೂಳೆನೆ. ಹೆಂಗೆ ಮೆತ್ತಗೆ ಮತ್ತೆ ಹೆಂಗೆ ಬೇಕಾದ್ರೆ ಶೇಪಲ್ಲಿ ಹಿಂಗಾಗುತ್ತಲ್ಲ ಗುರುಳೆ ಅಂದ್ರೆ, ಅದು ಒಳಗಡೆ ಕಾರ್ಟಿಲೇಜ್ ಅಂತ ಕರಿತೀವಿ. ಅದು ಕೂಡ ಕ್ಯಾಲ್ಸಿಯಂ ಮಾಡಿರೋದು. ಮತ್ತೆ ಮಾಂಸಖಂಡಗಳು, ಅದನ್ನೆಲ್ಲ ನಾವೇನಂತ ತಗೋತೀವಿ? ಅದನ್ನೆಲ್ಲ ಭೂತತ್ವ ಅಂತಾನೆ ತಗೋತೀವಿ. ಮಾಂಸಖಂಡಗಳು ಪ್ರತಿಯೊಂದನು ಭೂತತ್ವ, ಭೂಮಿಯಿಂದ ಬಂದಿರುವಂತದ್ದೇ. ಅರ್ಥ ಆಯ್ತಾ? ಸೊ ಹಾಗಾಗಿ ಭೂತತ್ವ. ನೆಕ್ಸ್ಟ್ ನಮ್ಮ ದೇಹದಲ್ಲಿ ಆಕಾಶ ತತ್ವ ಯಾವುದು? ಸ್ಪೇಸ್ ಅಂತ ಕರಿತೀವಿ. ಒಳಗಡೆ ನಾವು ನೋಡಿ ಲಂಗ್ಸ್ ತಗೋತೀವಿ, ಶ್ವಾಸಕೋಶದಲ್ಲಿ ಉಸಿರು ತಗೋತೀವಿ, ತಿರುಗಿ ಬಿಡ್ತೀವಿ ಅಲ್ವಾ? ಸೊ ಹಾಗಾಗಿ ಒಳಗಡೆ ಅದು ಆಡೋದಕ್ಕೆ ಜಾಗ ಬೇಕಲ್ಲ, ಅದು ಆಕಾಶ ತತ್ವ. ಮತ್ತೆ ನಾವು ಎಲ್ಲಿ ಕುತ್ಕೊಂಡಿದೀವಿ? ಆಕಾಶ ತತ್ವದಲ್ಲಿ, ಸ್ಪೇಸ್ ಅಲ್ಲೇ ಕುತ್ಕೊಂಡಿದೀವಿ, ಆಕಾಶ ತತ್ವದಲ್ಲೇ ಕುತ್ಕೊಂಡಿದೀವಿ. ಭೂಮಿಯ ಮೇಲ್ಭಾಗದಲ್ಲಿ ಅಂದ್ರೆ ಭೂಮಿಯ ಮೇಲೆ ಕೂತಿದೀವಿ, ಬಟ್ ಆಕಾಶದಲ್ಲಿ ಕುತ್ಕೊಂಡಿರ್ತೀವಿ ನಾವು, ಆಕಾಶದಲ್ಲಿ ಇದೀವಿ. ಹಾಗಾಗಿ ಆಕಾಶ ತತ್ವ, ಬ್ರಹ್ಮಾಂಡ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ನೋಡಿ, ನಮ್ಗೆ ಪಾಠ ಕೇಳ್ತಾ ಇದ್ರೆ ಬಟ್ ನಿಮ್ ಉಸಿರು ಮೇಲೆ ಗಮನ ಇರಲ್ಲ, ಅದು ತಾನಾಗ್ ನಡೀತಾ ಇರುತ್ತೆ ಅಲ್ವಾ? ಅದೇ ವಾಯು ತತ್ವ. ನೋಡಿ, ಯಾವ್ದಕ್ಕೂ ನಮ್ಗೆ ಕಂಟ್ರೋಲ್ ಇರಲ್ಲ. ಅಗ್ನಿ ತತ್ವ, ಜಲತತ್ವ, ಭೂತತ್ವ, ಆಕಾಶ ತತ್ವ, ವಾಯು ತತ್ವ ತನ್ನಂಗ್ ತಾನೇ ಪ್ರೋಗ್ರಾಮ್ ಮಾಡ್ದಂಗೆ, ನಮ್ಮ ದೇಹ ತನ್ನಂಗ್ ತಾನೇ ಪ್ರೋಗ್ರಾಮ್ ಮಾಡ್ದಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಜೀವನ. ಅದೇ ಬ್ಯೂಟಿ ಅದು ಅಲ್ವಾ?
ನಮ್ಗೆ ಗೊತ್ತಾಗದೇ ಇಲ್ಲ ನೋಡಿ. ಉಸಿರಾಡೋದು ನಾವು ಗಮನ ಇಟ್ಟರೆ ಮಾತ್ರ ಗೊತ್ತಾಗತ್ತೆ ಉಸಿರು ಇಲ್ಲಾಂದ್ರೆ ತಾನೇ ಆಡ್ತಾ ಇರತ್ತೆ. ಆಕಾಶದಲ್ಲಿ ಕುತ್ಕೊಂಡಿರ್ತೀವಿ ನಾವು, ಆಕ್ಚುಲಿ ಭೂಮಿ ಮೇಲೆ ಆಕಾಶದಲ್ಲೇ ಇರೋದಲ್ವಾ ನಾವು, ಆಕಾಶ ತತ್ವ. ಬಟ್ ಆದ್ರೂ ನಮ್ಗೆ ಅದು ರಿಯಲೈಸ್ ಆಗಲ್ಲ ನಾವು ಆಕಾಶದಲ್ಲಿ ಇದೀನಿ ಅಂತ. ಭೂತತ್ವ ಗಟ್ಟಿಯಾಗಿ ಕುತ್ಕೊಂಡಿರ್ತೀವಿ, ನಮ್ಮ ಒಳಗಡೆನೆ ಎಲ್ಲ ಗಟ್ಟಿ ಇರುತ್ತವೆ, ಅದು ನಮ್ಗೆ ರಿಯಲೈಸೇ ಆಗಲ್ಲ. ಅರ್ಥ ಆಯ್ತಾ? ಜಲತತ್ವ 100% ವಾಟರ್ ಇರುತ್ತೆ, ಅಂದ್ರೆ ಆಲ್ಮೋಸ್ಟ್ 70-80% ವಾಟರ್ ಇರುತ್ತೆ, ಅಂದ್ರೆ ನೀರಿನ ಅಂಶದಿಂದ ಮಾಡಿರುವಂತ ದೇಹ. ಅಗ್ನಿ, ಪ್ರತಿಯೊಂದಕ್ಕೂ ಅಗ್ನಿ ಬೇಕು. ಅಗ್ನಿ ಜಾಸ್ತಿ ಆದ್ರೂ ಜ್ವರ ಬರುತ್ತೆ, ಅಗ್ನಿ ಕಡಿಮೆ ಆದ್ರೂ ತೊಂದ್ರೆ ಅಲ್ವಾ? ತಲೆ ಸುತ್ತ ಬಂದ್ಬಿಟ್ಟು ಬಿದ್ದೋಗುವಂಥದ್ದು, ಮೂರ್ಛೆ ರೋಗ ಬರುವಂಥದ್ದು. ಮತ್ತೆ ಅಗ್ನಿ ತೀರಾ 0 ಆಗ್ಬಿಟ್ರೆ ಸತ್ವ ಹೋದ ಅಂತ. ಎಲ್ಲ ಸತ್ತು ಹೋದ ಅಂತಾರೆ, ಅದು ಆಕ್ಚುಲ್ ಆಗಿ ಸತ್ವ, ದೇಹದಲ್ಲಿರೋ ಸತ್ವ ಹೋದ ಅಂತ ಅರ್ಥ. ಅದು ಅದಕ್ಕೆ ಅದು ಸತ್ತು ಹೋದ ಅಂತ ಬಾಯಿ ತಿರ್ಗಲ್ವಲ್ಲ, ಅದಕ್ಕೆ ಸತ್ತು ಹೋದ ಅಂದ್ಬಿಡ್ತಾರೆ ಅಷ್ಟೇ. ಹಾಗಾಗಿ ಪಂಚಭೂತಗಳು ಈಗ ನಮ್ಮ ನವಗ್ರಹಗಳಲ್ಲಿ, ಅಂದ್ರೆ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಏನ್ ನಡೆಯುತ್ತೋ ಅದಕ್ಕೆ ಯಾರು ಕಾರಣ? ಗ್ರಹಗಳೇ ಕಾರಣ, ನವಗ್ರಹಗಳೇ ಕಾರಣ ಆಗುತ್ತೆ. ಹಾಗಾಗಿ ಇವಾಗ ಅಗ್ನಿ ತತ್ವದ ಗ್ರಹಗಳು ಯಾವುದು? ಬಿಸಿಯಾಗಿರುವಂತ ಗ್ರಹಗಳು ಯಾವ್ದು ನಿಮ್ಗೆ ಗೊತ್ತಿದೆ? ಸೂರ್ಯ. ಮಂಗಳ ಗ್ರಹ ಏನ್ ಕರಿತೀವಿ? ಕೆಂಪು ಗ್ರಹ ಅಂತ ಕರಿತೀವಿ, ರೆಡ್ ಪ್ಲಾನೆಟ್ ಅಂತ ಅಲ್ವಾ? ಹಾಗಾಗಿ ಸೂರ್ಯ ಮತ್ತೆ ಮಂಗಳರನ್ನ ಅಗ್ನಿ ತತ್ವಕ್ಕೆ ಹೋಲಿಸ್ತೀವಿ. ಇಬ್ರು ಕೋಪಿಷ್ಟ್ರೆ, ರಾಜನೂ ಕೋಪ ಇರ್ತಾನೆ, ಮಂಗಳನು ಕೋಪನೇ ಇರ್ತಾನೆ, ಅಂದ್ರೆ ಅದಕ್ಕೆ ಅಗ್ನಿ ತತ್ವ. ಆಯ್ತಾ? ನೆಕ್ಸ್ಟ್ ಜಲತತ್ವ. ಯೂಶಲ್ ಆಗಿ ಹೆಣ್ಮಕ್ಳಿಗೆ ಹೋಲಿಸ್ತೀವಿ ಜಲತತ್ವ ಅಲ್ವಾ? ಸಾಫ್ಟ್ ಆಗಿ, ಕೂಲ್ ಆಗಿ, ತಣ್ಣಗಿರ್ತಾರೆ. ಯಾರು? ಹೆಣ್ಮಕ್ಳು. ಹಿಂದೆ ನೋಡಿದ್ವಲ್ಲ, ಚಂದ್ರ ಶುಕ್ರ ಯಾರು? ಚಂದ್ರ ಮತ್ತೆ ಶುಕ್ರ ಹೆಣ್ಣು ಮಕ್ಕಳು. ಅರ್ಥ ಆಯ್ತಾ? ಸೊ ಹಾಗಾಗಿ ಜಲತತ್ವ ಅಂತಂದ್ರೆ ಚಂದ್ರ ಮತ್ತೆ ಶುಕ್ರ. ನೆಕ್ಸ್ಟ್ ಭೂತತ್ವ ಅಂತ ಹೇಳಿದ್ನಲ್ಲ, ಯಾವ್ಯಾವ್ದು ಭೂತತ್ವಗಳು? ಮೂಳೆಗಳಾಗ್ಲಿ, ಮಾಂಸಖಂಡಗಳಾಗ್ಲಿ, ಮಚ್ಚೆಗಳಾಗ್ಲಿ, ಅವೆಲ್ಲ ಏನ್ ಬರುತ್ತೆ? ಬುಧ ಗ್ರಹಕ್ಕೆ ಹೋಲಿಸ್ತೀವಿ. ಭೂತತ್ವ ಅಂದ್ರೆ ಅರ್ಥಿ ಎಲಿಮೆಂಟ್ ಅಂದ್ರೆ ಭೂತತ್ವ. ಯಾವ ಗ್ರಹಕ್ಕೆ ಹೋಲಿಸ್ತೀವಿ? ಬುಧ ಗ್ರಹಕ್ಕೆ ಹೋಲಿಸ್ತೀವಿ. ನೆಕ್ಸ್ಟ್ ಬಂತಂದ್ರೆ ಆಕಾಶ ತತ್ವ ಅಂದ್ರೆ ಗುರು ನೆನ್ಪು ಬರ್ತಾನೆ. ಹೆಂಗ್ ನೆನ್ಪು ಬರ್ತಾನೆ? ಏನಕ್ಕೆ? ವಾಮನ ಅವತಾರ ನೋಡಿದಿರಲ್ಲ, ಸ್ಟೇಜ್ ಇರ್ತಾನೆ, ಬಟ್ ಏನಂದ್ರೆ ಆಕಾಶ ಎತ್ತರಕ್ಕೆ ಬೆಳೆದ್ಬಿಡ್ತಾನೆ. ಗುರು ಗ್ರಹಕ್ಕೆ ಹೋಲಿಸ್ತೀವಿ ನಾವು ವಾಮನನ್ನ, ಅದಕ್ಕೋಸ್ಕರ ಅದನ್ನ ಆಕಾಶ ತತ್ವ ಅಂತ ಹೇಳುವಂಥದ್ದು. ಅರ್ಥ ಆಯ್ತಾ? ನೆಕ್ಸ್ಟ್ ವಾಯುತತ್ವ ಇರೋರು 2 ದೇವರುಗಳು, ಒಂದು ಶನಿ ಮಹಾತ್ಮ, ಇನ್ನೊಂದು ಯಾರು? ಹನುಮಂತ, ಆಂಜನೇಯ. ಅರ್ಥ ಆಯ್ತಾ? ಸೊ ಹಾಗಾಗಿ ವಾಯುತತ್ವ ಇಲ್ಲಿ ಗ್ರಹಗಳಲ್ಲಿ ಬಂದಾಗ ಶನಿ ಮಹಾತ್ಮಕ್ಕೆ ವಾಯುತತ್ವ ಅಂತ ಹೇಳಬೇಕು. ಓಕೆನಾ? ಸೊ ಇವಾಗ ಅಗ್ನಿ ತತ್ವ. ಎಷ್ಟು ಪಂಚಭೂತಗಳು ಯಾವ್ಯಾವುದು? ಅಗ್ನಿ, ಜಲ, ಭೂ, ಆಕಾಶ ಮತ್ತೆ ವಾಯು, ಇದು ಪಂಚತತ್ವಗಳು. ಆ ಪಂಚತತ್ವಗಳಿಗೆ ಗ್ರಹಗಳನ್ನ ಹೋಲಿಸೋಗಿದ್ರೆ ಈಗ ಕೊಟ್ಟಿರುವಂತ ಈ ಸ್ಲೈಡ್ ಅಲ್ಲಿ ನೋಡಿದಾಗ ಗೊತ್ತಾಗ್ಬಿಡತ್ತೆ ಯಾವ ಗ್ರಹ ಯಾವ ತತ್ವ. ಇದನ್ನ ಮರಿಬಾರ್ದು, ಆಯ್ತಾ? ಇವೆಲ್ಲ ಚಿಕ್ಕದು. ಶನಿ ಅಂತಾರೆ ಯಾವಾಗ್ಲೂ ಅದು ವಾಯು ಪುತ್ರ, ಅಂದ್ರೆ ವಾಯು ಅಂತ ಹೇಳ್ತೀವಿ ಶನಿ. ಅದಕ್ಕೆ ವಾಯು ಬಂದಾಗ ವಾಯು ರೋಗ ಬರುತ್ತೆ, ಗೊತ್ತಾ ನಿಮ್ಗೆ? ಆರ್ಥರೈಟಿಸ್, ವಾಯು ರೋಗ, ಸಂಧಿ ರೋಗ ಅಂತ ಕರಿತೀವಿ. ಏನದು? ಯಾರ ಕಾರಣ? ಅದು ಶನಿನೇ ಕಾರಣ. ಮೆಡಿಕಲ್ ಅಸ್ಟ್ರಾಲಜಿ ತುಂಬಾ ಬ್ಯೂಟಿಫುಲ್ ಆಗಿ ನೀವು ಕಂಡುಹಿಡಿದು ಬಿಡ್ಬೋದು. ಜಾತಕ ನೋಡಿದ ತಕ್ಷಣ ಹೇಳ್ಬಿಡ್ಬೋದು, ನಿಮ್ಗೆ ಈ ತರ ಕಾಯಿಲೆ ಇದೆಯಾ ನೋಡಿ ಅಂದಾಗ ಹೌದು ಸ್ವಾಮಿ ನಮ್ಗೆ ಅದೇ ಇದೆ ಇರೋದು ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಈ ಗ್ರಹಣ ನೋಡ್ಕೊಂಡು ಹೇಳ್ತೀವಿ ಆ ಪ್ರಾಬ್ಲಮ್ ಬರುತ್ತೆ. ವಾಯು ಪ್ರಾಬ್ಲಮ್ ಬರುತ್ತೆ. ಶನಿ ನೀಚವಾಗಿ, ಅಂದ್ರೆ ಶನಿ ಜಾತಕದಲ್ಲಿ ಸರಿಯಾದ ರೀತಿಯಲ್ಲಿ ಇಲ್ಲಿದ್ದಾಗ ವಾಯು ರೋಗ ಬರುತ್ತೆ. ಗುರು ರೋಗ ಗುರು ಅಂದ್ರೆ ಆಕಾಶ ತತ್ವ, ಅಂದ್ರೆ ಬುದ್ಧಿಗಳಲ್ಲಾಗ್ಲಿ ಇದರಲ್ಲಿ ತೊಂದರೆ ಬರುತ್ತೆ. ಬುಧ ಸರಿ ಇಲ್ಲ ಅಂತಂದ್ರೆ ಬುದ್ಧಿ ಸೀಮಿತದಲ್ಲಿ ಇರೋದಿಲ್ಲ, ಏನೋ ಒಂದು ಊನ ಆಗುತ್ತೆ. ಚಂದ್ರ ಮತ್ತೆ ಶುಕ್ರ ಅಂತಂದ್ರೆ ಯಾವ್ದು? ಜಲತತ್ವ. ಜಲ ಯಾವ್ದಿರೋದು ನಮ್ಮ ದೇಹದಲ್ಲಿ? ರಕ್ತಕ್ಕೆ ಯಾರು ಹೋಲಿಸ್ತೀವಿ? ಚಂದ್ರನ್ ಹೋಲಿಸ್ತೀವಿ. ಅರ್ಥ ಆಯ್ತಾ? ಶುಕ್ರ ಇನ್ನೊಂದು ಯಾವ್ದು? ಶುಕ್ರನ್ಗೆ ನಾವು ಸೆಮೆನ್ ಅಂತ ಹೇಳ್ತೀವಲ್ಲ, ವೀರ್ಯ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅದೊಂದು ಉತ್ಪತ್ತಿ ಮಾಡುತ್ತೆ, ಅಷ್ಟು ಶಕ್ತಿ ಇರುತ್ತೆ. ಅದಕ್ಕೆ ಶುಕ್ರನಿಗೆ ಆ ಒಂದು ದೇವರು ಶುಕ್ರನಿಗೆ ಯಾವ್ದೊಂದು ಕೆಲಸ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? 2 ಜಲತತ್ವಕ್ಕೆ ಇವ್ರು ಕೊಡ್ಬೇಕು. ಅಕಸ್ಮಾತ್ ಏನನ್ನ ಜಾತಕದಲ್ಲಿ ಚಂದ್ರ ಸರಿ ಇಲ್ಲ, ಇಲ್ಲಾಂದ್ರೆ ಶುಕ್ರ ನೀಚ ಆಗಿದ್ದು ತೊಂದರೆಗಳಿದ್ದಾಗ ಏನಾಗುತ್ತೆ? ಆ ಒಂದು ರಕ್ತದ ಸಮಸ್ಯೆ ಬರುತ್ತೆ, ದೇಹದಲ್ಲಿರುವಂತ ಜಲದ ಸಮಸ್ಯೆ ಬರುತ್ತೆ, ಆಮೇಲೆ ಮಕ್ಕಳ ಸಮಸ್ಯೆ ಬಂದ್ಬಿಡುತ್ತೆ. ವೀರ್ಯಗಳು ಸರಿಯಾಗಿ ಉತ್ಪತ್ತಿ ಆಗಲ್ಲ, ಗಂಡ್ಮಕ್ಳಲ್ಲಾಗ್ಲಿ ಹೆಣ್ಮಕ್ಳ ಅಂಡಾಣುಗಳು ಸರಿಯಾಗಿ ಶಕ್ತಿಯುತವಾಗಿರಲ್ಲ. ಇದೆಲ್ಲ ಕಾಯಿಲೆಗಳು ಬರುತ್ತೆ. ಅದೆಲ್ಲ ಜಾತದಲ್ಲಿ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ, ಅವಾಗ ತುಂಬಾ ಸುಲಭ ಆಗುತ್ತೆ.
ಸೂರ್ಯ ಮತ್ತೆ ಮಂಗಳ ಗ್ರಹ ಎರಡನ್ನು ಅಗ್ನಿ ತತ್ವ ಹೋಲಿಸ್ತೀವಿ. ಅರ್ಥ ಆಯ್ತಾ? ಒಂದು ಸೂರ್ಯ ಸರಿ ಇಲ್ಲ ಅಂತಂದ್ರೆ ಏನಾಗುತ್ತೆ, ನಮ್ಮ ಜೀವನನೇ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಅಗ್ನಿ ಯಾವಾಗ್ಲೂ ಬಿಸಿ ಬಿಸಿ ಬಿಸಿ, ಟೆನ್ಷನ್, ಪ್ರೆಷರ್. ಅದೇ ಪ್ರೆಷರ್ ಟೆನ್ಷನ್ ಅಗ್ನಿ ತತ್ವ, ಅಷ್ಟೇನೇನಿಲ್ಲ. ಮಂಗಳ ಗ್ರಹ ಸರಿ ಇಲ್ಲ ಅಂತಂದ್ರೆ ಅಂದ್ರೆ ಮಂಗಳ ಗ್ರಹ ಅಂದ್ರೆ ಭೂಮಿ, ರಿಯಲ್ ಎಸ್ಟೇಟ್. ಭೂಮಿಯಿಂದ ಯಾರೋ ಕೇಸ್ ಹಾಕಿರ್ತಾರೆ, ಏನೋ ತೊಂದ್ರೆ, ಅದರಿಂದ ಟೆನ್ಷನ್, ಪ್ರೆಷರ್, ಅವೆಲ್ಲ ಅಂದ್ರೆ ಅಗ್ನಿ ತತ್ವ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಪಂಚತತ್ವಗಳನ್ನ ಆದಷ್ಟು ನೆನಪಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ನೆಕ್ಸ್ಟ್ ಇವರ ವರ್ಣಗಳು. ಇದು ಜಾತಿ ಅಲ್ಲ, ಇದು ವರ್ಣ. ಯಾವ ವರ್ಣಕ್ಕೆ ಸೇರಿದ್ದಾರೆ ಗ್ರಹಗಳು ಅಂತ 9 ಗ್ರಹಗಳಿರ್ತಾರೆ. ಅದರಲ್ಲಿ ಯಾರ್ಯಾರು ಯಾವ ಗ್ರಹ ಯಾವ್ಯಾವ ಜಾತಿಗೆ ಸೇರಿರ್ತಾರೆ. ಜಾತಿ ಅಂತಲ್ಲ, ಅದನ್ನ ವರ್ಣ ಅಂತ ತಗೊಳ್ಳಿ, ಆಯ್ತಾ? ಬ್ರಾಹ್ಮಣ ವರ್ಣ. ಎಷ್ಟು ವರ್ಣಗಳಿವೆ? 4 ವರ್ಣ. ಬ್ರಾಹ್ಮಣ ವರ್ಣ, ಕ್ಷತ್ರಿಯ ವರ್ಣ, ವೈಶ್ಯ ವರ್ಣ, ಶೂದ್ರ ವರ್ಣ. ಇದು ಜಾತಿ ಅಲ್ಲ, ದಯವಿಟ್ಟು ಗಮನಿಸಿ. ವರ್ಣಗಳು ಅಂದ್ರೆ ಏನು? ಗುಂಪು, ವಿಂಗಡಣೆ, ಪಂಗಡ ಅಂತ ಹೇಳ್ತೀವಿ. ಅದಕ್ಕೆ ಅದನ್ನ ನಾವು ವರ್ಣ. ಏನದು ಅಂತಂದ್ರೆ, ಬ್ರಾಹ್ಮಣ ವರ್ಣ ಅಂದ್ರೆ ಯಾವಾಗಲೂ ಪೂಜೆ ಪುರಸ್ಕಾರ ಮಾಡಿರುವಂತವ್ರು, ಜ್ಞಾನಾರ್ಜನೆಯನ್ನು ತಗೊಳ್ತಾ ಇರೋದು, ಸದಾ ಓದ್ತಾ ಇರೋವಂಥವ್ರು, ಬೇರೆಯವ್ರಿಗೆ ಅವ್ರು ತಿಳಿದಿರೋ ವಿದ್ಯೆಯಿಂದ ಬೇರೆಯವ್ರಿಗೆ, ಈಗ ಬೇರೆಯವ್ರನ್ನ ಪೂಜೆ ಮಾಡಕ್ ಕರೀತಾರೆ ಅಲ್ವಾ? ಯಾವ್ದೋ ಒಂದು ನಮ್ಗೆ ಗಣಪತಿ ಹೋಮ ಮಾಡ್ಕೊಡಿ, ಪೂಜೆ ಮಾಡ್ಕೊಡಿ ಬನ್ನಿ ಸ್ವಾಮಿ ಅಂತಾರೆ. ಅವಾಗ ಯಾರು ವೇದ ಬಂದಿರುತ್ತಾರೋ ಅವರೇ ಬ್ರಾಹ್ಮಣ ಅಷ್ಟೇ. ಈ ಬ್ರಾಹ್ಮಣ ಜಾತಿಯವರೇ ಅಂತಲ್ಲ, ಯಾರು ವೇದ ಬಂದಿರುತ್ತೋ, ವೇದ ಮಂತ್ರಗಳು ಕಲ್ತಿರ್ತಾರೋ ಅವರೇ ಬ್ರಾಹ್ಮಣರು. ಹೋಗಿ ತಾನು ಕಲ್ತಿರೋ ವಿದ್ಯೆನ ಬೇರೆಯವ್ರಿಗೆ ಉಪಯೋಗ ಆಗೋ ರೀತಿ ಮಾಡೋರೇ ಬ್ರಾಹ್ಮಣ ಅಷ್ಟೇ. ಕ್ಷತ್ರಿಯ ಯಾರು? ನಮ್ಮನ್ನೆಲ್ಲ ಕಾಪಾಡುವಂತವ್ರು ಕ್ಷತ್ರಿಯರು. ರಾಜರಾಗ್ಲಿ, ಮಿನಿಸ್ಟರ್ಸ್ ಆಗ್ಲಿ, ಇವರಾಗ್ಲಿ ಯಾರು ಧೈರ್ಯವಂತರು, ಹೋರಾಟ ಮಾಡುವಂತವ್ರು, ಅವ್ರನ್ನ ನಾವು ಕ್ಷತ್ರಿಯರು ಅಂತ ಕರಿತೀವಿ. ಅದಕ್ಕೆ ನೋಡಿ, ಸೂರ್ಯ ಮತ್ತೆ ಮಂಗಳ. ಸೂರ್ಯ ಯಾರು? ರಾಜ. ಮಂಗಳ ಗ್ರಹ ಸೇನಾಧಿಪತಿ, ಅವ್ರು ಕ್ಷತ್ರಿಯರೇ ಅಲ್ವಾ? ಬ್ರಾಹ್ಮಣ ನೋಡಿ, ಗುರು ಮತ್ತೆ ಶುಕ್ರ ಯಾರು? ವಿದ್ಯೆ ಕಲ್ತಿದ್ದಾರೆ, ಅದಕ್ಕೆ ಬ್ರಾಹ್ಮಣ ವರ್ಗಕ್ಕೆ ಸೇರಿಸ್ತೀವಿ. ನೆಕ್ಸ್ಟ್ ವೈಶ್ಯ, ವ್ಯವಹಾರ ಮಾಡಕ್ಕೆ. ನೀವು ಯಾರನ್ನ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವು ನಿಮ್ ಯಾವ್ದೋ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ನಿಮ್ಮ ಜಾತಕ ಅಂತ ತೆಗೆದು ನೋಡಿ, ಒಂದು ಚಂದ್ರ ಇಲ್ಲ ಬುಧ ಚೆನ್ನಾಗಿರುತ್ತೆ ನಿಮ್ಗೆ. ಯಾವಾಗ ಚಂದ್ರ ಮತ್ತೆ ಬುಧ ಇದ್ದಾಗ ಅವಾಗಲೇ ನೀವು ಬಿಸ್ನೆಸ್ ಮಾಡಕ್ ಸಾಧ್ಯ. ಇಲ್ಲಾಂದ್ರೆ ಫೇಲ್ ಆಗ್ಬಿಡ್ತೀರಾ, ಇಲ್ಲಾಂದ್ರೆ ಬರೀ ಕೆಲ್ಸಕ್ಕೆ ಹೋಗ್ಕೊಂಡೇ ಇರ್ಬೇಕು. ಅರ್ಥ ಆಯ್ತಾ? ಅದಕ್ಕೆ ವೈಶ್ಯರು ಅಂದ್ರೆ ಬಿಸ್ನೆಸ್ ಮಾಡುವಂಥದ್ದು. ಚಂದ್ರ ಏನ್ ಬಿಸ್ನೆಸ್ ಸರ್ ಮಾಡೋದು ಅಂತಂದ್ರೆ, ವಾಟರ್ ಬಿಸ್ನೆಸ್, ಜ್ಯೂಸ್ ಸೆಂಟರ್ ಹಾಕೊಂಡಿರ್ತಾರೆ. ಕೆಲವರೆಲ್ಲ ಬೋರ್ವೆಲ್ ಇಂದ ನೀರು ಕನ್ವರ್ಟ್ ಮಾಡಿ, ಫಿಲ್ಟರ್ ಮಾಡಿ ನೀರನ್ನ ಮಾರ್ತಾ ಇರ್ತಾರೆ ಅಲ್ವಾ? ಎಷ್ಟೊಂದು ಜನ ಇದಿರಲ್ಲ ನೀವು ಕೂಡ ಅಲ್ವಾ? ಆಯ್ತು. ಇನ್ನೊಂದೇನು? ರಕ್ತನೂ ಅಷ್ಟೇ, ಹಾಸ್ಪಿಟಲ್ ತಗೋತಾರೆ, 1,000 ರೂಪಾಯಿ ಬೇರೆಯವ್ರು ಮಾರ್ಕೋತಾರೆ, ಅದು ಕೂಡ ವ್ಯವಹಾರನೇ. ಚಂದ್ರನ ಇನ್ನೊಂದೇನು ವೆರಿ ವೆರಿ ಇಂಪಾರ್ಟೆಂಟ್, ಚಂದ್ರ ಅಂದ್ರೆ ಭೋಜನ. ಹೋಟ್ಲ್ ಇಟ್ಕೊಂಡಿರ್ತಾರೆ, ಯಾರು ಚಂದ್ರ ಸ್ಟ್ರಾಂಗ್ ಇರ್ತಾರೋ, ಚಂದ್ರ ಮತ್ತೆ ಮಂಗಳ ಕಾಂಬಿನೇಷನ್ ಬರ್ಬೇಕು. ಯಾರು ಹೋಟ್ಲ್ ಮಾಡ್ತಿರೋ ಜಾತಕದಲ್ಲಿ ಮಂಗಳನೂ ಸ್ಟ್ರಾಂಗ್ ಇರಬೇಕು. ಮಂಗಳ ಅಂದ್ರೆ ಅಗ್ನಿ ಬೇಕಲ್ಲ ನಮ್ಗೆ, ಅಗ್ನಿ, ಫೈರ್, ಅಗ್ನಿ ಬೇಕು ಅಡಿಗೆ ಮಾಡ್ಬೇಕು ಅಂದ್ರೆ ಯಾರು ಇರ್ಬೇಕು? ಚಂದ್ರ ಇರಬೇಕು. ಹಾಗಾಗಿ ಚಂದ್ರ ಮತ್ತೆ ಮಂಗಳ ಎರಡು ಜಾತಕದಲ್ಲಿ ಬಲ ಇತ್ತು ಅಂತಂದ್ರೆ, ಇವಾಗ ರಾಮೇಶ್ವರಂ ಕೆಫೆ ದೊಡ್ಡದೆಲ್ಲ ಬಂದಿದೆಯಲ್ಲ, ಗೋಕರ್ಣ ಕೆಫೆ, ರಾಮೇಶ್ವರಂ ಕೆಫೆ, ಅರುಣಾಚಲಂ ಕೆಫೆ, ದೊಡ್ಡದು ಅವೆಲ್ಲ ಮಾಡೋದು ಅವರು ಓನರ್ಗಳಿಗೆ ಚಂದ್ರ ಮತ್ತೆ ಮಂಗಳ ಗ್ರಹ ಸ್ಟ್ರಾಂಗ್ ಆಗಿರ್ತಾನೆ. ನಾವು ಅದು ಪಾಠ ಮಾಡ್ಬೇಕಾದ್ರೆ ಯಾರದನ್ನ ತಗೊಳ್ಳೋಣ, ಒಳ್ಳೆ ಹೋಟ್ಲ್ ಹೊಡೆದು ಅದು ಜಾತಕವನ್ನು ಹಾಕಿ ನೋಡಿದಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಆಗ ಒಂದೊಂದೇ ಇದನ್ನೇ ಕಲ್ತ್ಕೊಂತ ಹೋಗೋದು ನೀವು, ಪ್ರಿಡಿಕ್ಷನ್ಸ್ ಮಾಡೋದು. ಆಯ್ತಾ? ನೆಕ್ಸ್ಟ್ ಶೂದ್ರ ಅಂತಂದ್ರೆ ಏನಪ್ಪ ಅದು ಶೂದ್ರ ಹಿಂಗೆಲ್ಲ ಹೇಳ್ತಾರೆ ಅಂತ, ಆದ ರೀತಿ ಅಲ್ಲ. ಅಂದ್ರೆ ನಮಗೆ ಶೂದ್ರ ಅಂದ್ರೆ ಸರ್ವಿಸ್ ಓರಿಯೆಂಟೆಡ್. ಅರ್ಥಾತ್ ನೋಡಿ, ಹಾಸ್ಪಿಟಲ್ಗೆ ಹೋದ್ರೆ ನಮ್ಗೆ ಸರ್ವಿಸ್ ಸಿಗುತ್ತೆ, ಆಯ್ತಾ? ಇವಾಗ ಮೊಬೈಲ್ದು ನೆಟ್ವರ್ಕ್ ಸಿಗುತ್ತೆ, ಅದು ಸರ್ವಿಸ್ ಸಿಗುತ್ತೆ. ಅದನ್ನ ನಾವು ಶೂದ್ರ ಅಂತ ಹೇಳೋದೇ ಹೊರತು ಜಾತಿ ಅಲ್ಲ. ಅಂದ್ರೆ ಅದಕ್ಕೆ ಯಾರಿಗ ಅಧಿಪತಿ? ಶನಿ. ಏನಕ್ಕೆ ಶೂದ್ರಾಗಿ ಹೋಲಿಸ್ತೀವಿ ಅಂತಂದ್ರೆ, ಶೂದ್ರ ಯಾವಾಗಲೂ ಸರ್ವಿಸ್ ಓರಿಯೆಂಟೆಡ್, ಯಾವಾಗಲೂ ಸರ್ವಿಸ್ ಮಾಡ್ತಾನೇ ಇರ್ತಾರೆ. ಶನಿನೂ ಅದಕ್ಕೆ ಕರ್ಮಕಾರಕ ಅಂತ ಹೇಳೋದು. ಅರ್ಥ ಆಯ್ತಾ? ಕರ್ಮಕಾರಕ ಶನಿ. ಯಾವಾಗ್ಲೂ ನಾವು ಕರ್ಮ ಅಂದ್ರೆ ನಾವ್ ಹೇಳ್ತೀವಲ್ಲ, ಅಯ್ಯೋ ಪ್ರಾರಬ್ಧ ಕರ್ಮ ಹೋದ್ ಜನ್ಮದ ಏನೋ ಮಾಡ್ಕೊಂಡ್ಬಿಡಿ, ಅದಲ್ಲ. ಕರ್ಮ ಅಂದ್ರೆ ಕಾರ್ಯ, ನೀವು ಏನ್ ಕೆಲಸ ಮಾಡ್ತೀರಲ್ಲ ಅದನ್ನ ಕರ್ಮ ಅಂತ ಹೇಳೋದು. ಅದಕ್ಕೆ ಅಧಿಪತಿ ಶನಿ ಆಗ್ತಾನೆ. ಅದಕ್ಕೆ ಅದನ್ನು ಶೂದ್ರಕ್ಕೆ ಹೋಲಿಸೋದು. ನೋಡಿ ಎಷ್ಟು ಬ್ಯೂಟಿಫುಲ್ ಕನೆಕ್ಷನ್ಸ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ರಾಹು ಅಂತಂದ್ರೆ ಚಂಡಾಲ. ಯಾರು ಚಂಡಾಲ? ಯಾರನ್ನ ಗೊತ್ತಾ ಚಂಡಾಲ ಯಾರು ಅಂದ್ರ? ಚಂಡಾಲ ಅಂತಂದ್ರೆ ಯೂಶಲ್ ಆಗಿ ಸ್ಮಶಾನದಲ್ಲಿ ವಾಸ ಮಾಡ್ತಾರೆ. ಇವಾಗ ರಾಜ ಆಜ್ಞೆ ಮಾಡ್ತಾನೆ, ಯಾರೋ ತಪ್ಪು ಮಾಡಿರೋರಿಗೆ ಅವ್ರ ತಲೆಯನ್ನು ಕಡ್ದು ಬಿಡಿ ಅಂತ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ತಲೆ ಕಡಿಯಕ್ಕೆ? ಏನ್ ಅವರೇ ಸೈನಿಕರೇ ಕಡ್ದು ಬಿಡ್ತಾರಾ? ಆಗಲ್ಲ, ಅಷ್ಟು ಧೈರ್ಯನೂ ಇರಲ್ಲ ಅವ್ರಿಗೆ. ಅದಕ್ಕೆ ಏನ್ ಮಾಡ್ತಾರೆ, ಚಂಡಾಲನ ಹತ್ರ ಕರ್ಕೊಂಡು ಹೋಗ್ತಾರೆ ಸ್ಮಶಾನದಲ್ಲಿ. ಅವನ್ದೇನೋ ಒಂದು ಇಟ್ಕೊಂಡಿರ್ತಾನೆ, ಅದು ದೊಡ್ಡ ಕತ್ತಿ ಎತ್ಬಿಟ್ಟು ಬಲಿ ಕೊಡ್ತಾರಲ್ಲ, ಆ ರೀತಿ ಹೊಡ್ತಾರೆ. ಅವನ್ನೇ ಚಂಡಾಲ ಅಂತ ಹೇಳೋದು. ಅರ್ಥ ಆಯ್ತಾ? ಚರ್ಮದ ಕೆಲಸಗಳು ಮಾಡ್ತಾ ಇರ್ತಾರೆ ಚಂಡಾಲರು. ಅಂದ್ರೆ ಅವರೇ ಆ ಬೇರೆ. ಅಂದ್ರೆ ಈ ಚಂಡಾಲರು ಏನ್ ಮಾಡ್ತಾರೆ,
ಕೋಣಗಿಣ ಎಲ್ಲ ಕಡ್ದಾಗ ಹಸು ಎಲ್ಲ ಕಡಿಯೋರಲ್ಲ ಆಗಿನ ಕಾಲದಲ್ಲಿ ಕುರಿ ಮೇಕೆಯಲ್ಲಿ ಇವಾಗ ಕಡಿತಾರೆ ಅನ್ಕೊಳ್ಳಿ. ಅದನ್ನ ಚರ್ಮನೆಲ್ಲ ಸುಲ್ದು ಎಲ್ಲ ಮಾಡಿ ಅವ್ರನ್ನೇ ಚಂಡಾಲರು. ಅವ್ರಿಗೆ ದಯೆ ತುಂಬಾ ಕಡಿಮೆ ಇರುತ್ತೆ. ರಾಹುನು ಅಷ್ಟೇ, ರಾವಿನ ಹೆಡೆ ದಯೆ ಇರುತ್ತೆ. ಅದು ಒಳ್ಳೆಯವ್ರು ನಿಲ್ಸಿ ಕೆಟ್ಟವ್ರು ನಿಲ್ಸಿ ಇಬ್ರು ಕಚ್ಚುತ್ತೆ ಅದು. ಕರೆಕ್ಟಾ? ಅದಕ್ಕೆ ಅದನ್ನ ರಾಹುನ ಚಂಡಾಲಂಗೆ ಹೋಲಿಸ್ತೀವಿ. ನೆಕ್ಸ್ಟ್ ಕೇತು. ಕೇತು ಅಂದ್ರೆ ಮಿಶ್ರ, ಮಲ್ಟಿಪಲ್. ಅದು ಅಂಗನಾಗು ಹಿಂಗನಾಗು ಬ್ರಾಹ್ಮಣರು ಆಗ್ಬಿಡ್ತಾರೆ. ನೋಡಿ, ಕೇತು ಅಂದ್ರೆ ಯಾರಿಗೆ ಜಾತಕದಲ್ಲಿ ಕೇತು ಚೆನ್ನಾಗಿದೆಯೋ ಅವ್ರು ಸನ್ಯಾಸಿ ಆಗ್ಬಿಡ್ತಾರೆ. ಸ್ವಾಮಿ ವಿವೇಕಾನಂದ ತಗೊಳ್ಳಿ, ಪರಮಹಂಸ ತಗೊಳ್ಳಿ, ಅರ್ಥ ಆಯ್ತಾ, ಅರವಿಂದ ಅವ್ರು ತಗೊಳ್ಳಿ, ಅಂದ್ರೆ ಎಲ್ಲ ಯಾರು ಸ್ವಾಮಿಗಳಾಗಿದ್ದಾರೋ ಗುರುಗಳಾಗಿದ್ರೋ ಅವ್ರದೆಲ್ಲ ತಗೊಂಡಾಗ ಅವರು ಕೇತು ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ. ಅವರು ಸ್ಪಿರಿಚುಯಾಲಿಟಿ ಕಡೆ ಹೊರಟೋಗ್ತಾರೆ, ದೈವದ ಕಡೆ ಹೊರಟೋಗ್ತಾರೆ. ಆಗ ನೋಡಿ ಕೇತು ಏನಾದ್ರು ಬ್ರಾಹ್ಮಣರಾಗ್ಬಿಡ್ತಾರೆ. ಅದೇ ಕೇತು ಸರಿ ಇಲ್ಲ ಅಂತಂದ್ರೆ ಸರ್ಪದ ಬಾಲ ಹೇಗಿರುತ್ತೆ ನೋಡಿದ್ರಾ? ಸರ್ಪದ ಬಾಲ ಶಾರ್ಪ್ ಪಿನ್ ತರ ಇರುತ್ತೆ. ಎಕ್ಸಾಕ್ಟ್ ಪಿನ್ ತರ ಅಲ್ಲ, ಕಂಪ್ಯಾರಿಟಿವ್ಲಿ ನೋಡಕ್ ಒಂದು ಅಂದಾಜು ಪಿನ್ ತರ ತಗೊಂಡು ಕುಚ್ಚಿದ್ರೆ ನೋವಾಗುತ್ತೆ. ಅದೇ ಪಿನ್ ಒಂದು 10 ಅರಳಿಟಾಗಿ ಜೋಡಿಸಿ ಅದು ಚಾಕು ಆಗುತ್ತೆ. 2 ಚಾಕು ಒಂದು ಪಿನ್ ಹಾಕಿದ್ರೆ ಅದು ಕತ್ರಿ ಆಗುತ್ತೆ. ಹಾಗಾಗಿ ಕೇತು ಏನಂದ್ರೆ ಮೋಕ್ಷಕಾರಕ, ಸಪರೇಟರ್. ಕತ್ರಿ ಹಾಕ್ಬಿಟ್ಟಾಗ ಒಂದು ಪೇಪರ್ ನಾವು 500 ರೂಪಾಯಿ ನೋಟ್ ತಗೊಳ್ಳಿ ಸರ್, ಕತ್ರಿ ಹಾಕಿ ಸರ್, ಏನಾಗುತ್ತೆ 2 ಪೀಸ್ ಭಾಗ ಆಗುತ್ತೆ. ತಿರ್ಗಿ ಅದನ್ನ 500 ರೂಪಾಯಿ ಅಂದ್ಬಿಟ್ಟು ಒಂದು ಪೀಸ್ 250 ರೂಪಾಯಿ ಅಂತ ನಾವು ವ್ಯವಹಾರ ಮಾಡಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಅದು ಹಾಳಾಗೋಗುತ್ತೆ. ಅವಾಗ ಏನಾಗ್ತಾನೆ, ಕೇತು ಕ್ಷತ್ರಿಯನಾಗ್ಬಿಡ್ತಾನೆ. ಕೇತು ಕತ್ರಿಯ ಬಂತಲ್ಲ, ಹಾಗಾಗಿ ಕ್ಷತ್ರಿಯ ಹತ್ರ ಏನಿರುತ್ತೆ, ಆಯುಧಗಳಿರುತ್ತೆ. ಅವಾಗ ಕೇತು ಆಯುಧ ಆಗ್ಬಿಡ್ತಾನೆ. ಅದಕ್ಕೆ ಅವನು ಕ್ಷತ್ರಿಯ ಅಂತಾನು ಹೇಳ್ಬೋದು. ಕೇತು ಕರೆಕ್ಟಾಗಿ ಜಾತಕದಲ್ಲಿ ಕರೆಕ್ಟಾಗಿ ಕುತ್ಕೊಂಡಾಗ ಶಕ್ತಿ ಅವನ್ನ ವೈಶ್ಯ ಅಂತ ಕೂಡ ಹೇಳ್ತೀವಿ. ವೈಶ್ಯ ಅಂದ್ರೆ ಯಾರು ವ್ಯವಹಾರ ಮಾಡ್ತಾರೆ, ಯಾರು ಬಿಸ್ನೆಸ್ ಮಾಡ್ತಾರೆ. ನೆಕ್ಸ್ಟ್ ಶೂದ್ರ, ಶನಿ ಜೊತೆ ಇದ್ ಮಾಡಿದಾಗ ಶೂದ್ರ ಅಂತ ಕರಿತೀವಿ. ರಾಹು ಜೊತೆ ಸಂಬಂಧ ಇದ್ದಾಗ ಅದನ್ನ ರಾಹು ಅಂತ ಕರಿತೀವಿ. ಹಾಗಾಗಿ ಇದು ಮಿಶ್ರ ಕಾರ್ಯಗಳನ್ನು ಮಾಡುತ್ತೆ ಕೇತು. ಒಂದ್ ಕಡೆ ಸುಮ್ಮನೆ ಇರಲ್ಲ, ಏನೋ ಒಂದು ಮಾಡ್ತಾ ಇರುತ್ತೆ ಕೇತು. ಎಲ್ಲ ಕೇತು ಅಂದ್ರೆ ಕತ್ರಿ ಅಂತ ನೆನ್ಪಿಟ್ಕೊಳ್ಳಿ. ಕೇತು ಎಲ್ಲಿ ಕೂತ್ಕೊಂಡಿರುತ್ತೆ ಆ ಮನೆ ಕತ್ರಿ ಹಾಕ್ಬಿಡ್ತಾನೆ. ಅರ್ಥ ಆಯ್ತಾ? ಸೊ ಹೀಗೆ ಯಾರು ಬ್ರಾಹ್ಮಣ, ಯಾರು ಕ್ಷತ್ರಿಯ, ಯಾರು ವೈಶ್ಯ, ಯಾರು ಶೂದ್ರ, ಯಾರು ಚಂಡಾಲ, ಮತ್ತೆ ಯಾರು ಮಿಶ್ರ ಎಲ್ಲ ಕಲ್ತ್ಕೊಂಡ್ವಿ ನಾವು. ಅರ್ಥ ಆಯ್ತಾ? ಇದು ಎಲ್ಲ ಒಂದ್ ಕಡೆ ಇಟ್ಕೊಂಡಿರಿ, ರಿವಿಷನ್ ಮಾಡ್ತಾರೆ ಅವಾಗ ಟೈಮ್ ಸಿಕ್ಕಿದಾಗ. ಇಲ್ಲ ನಾವು ಇಲ್ಲಿ ಹೇಳ್ತಾ ಇರ್ತೀವಿ, ಅವಾಗ ಗೊತ್ತಾಗತ್ತೆ, ತೊಂದರೆ ಇಲ್ಲ. ನೆಕ್ಸ್ಟ್ ಗುಣಗಳು. 3 ಗುಣಗಳು ಬರುತ್ತೆ, ತ್ರಿಗುಣಗಳು ಅಂತ ಕರಿತೀವಿ. ತ್ರಿಗುಣಾಂತಕಾರಿ ಅಂತ ಹೇಳ್ತೀವಿ ಶಿವನಿಗೆ. ಅಂದ್ರೆ ಎಲ್ಲಾ ಅಂಶಗಳು ಇರುತ್ತೆ ಅವನ ಹತ್ರ. ತ್ರಿಗುಣ ಯಾವ್ದದು? ಸಾತ್ವಿಕ ಗುಣ, ಸತ್ವಗುಣ, ರಜೋಗುಣ, ತಮೋಗುಣ. ಸಾತ್ವಿಕ ಗುಣ, ರಾಜಸಿಕ ಗುಣ, ತಾಮಸಿಕ ಗುಣ 3 ಇರುತ್ತೆ. ಆರ್ಡರ್ ಬರೋಣ. ಫಸ್ಟ್ ಅಂದ್ರೆ ಹೈ ಕ್ವಾಲಿಟಿ ಇರೋದು ಸಾತ್ವಿಕ ಗುಣ. ತುಂಬಾ ಉಚ್ಚ ಅಂತಾರೆ, ತುಂಬಾ ಹೈ ಪೊಸಿಷನ್ ಅಲ್ಲಿ ಇರುವಂತ ಗುಣಗಳು ಯಾವುದು ಅಂತಂದ್ರೆ ಸಾತ್ವಿಕ ಗುಣ. ಏನು ಸಾತ್ವಿಕತೆ ಅಂತಂದ್ರೆ ಯಾರಿಗೂ ಕೆಟ್ಟದ್ ಮಾಡದೇ ಇರುವಂತದ್ದು, ಯಾರಿಗೂ ಕೆಟ್ಟದ್ ಬಯಸದೇ ಇರುವಂತದ್ದು, ಬೇರೆಯವ್ರಿಗೆ ನೋವು ಮಾಡದೇ ಇರುವಂತದ್ದು, ಮೋಸ ಆದಾಗ ವಂಚನೆ ಮಾಡದೇ ಇರುವಂತದ್ದು, ದೈವತ್ವದ ಕಡೆ ಸದಾ ಒಲವಿರುವಂತದ್ದು, ಸುಖ ಶಾಂತಿ ನೆಮ್ಮದಿ ಅಂತ ಇರುವಂತ ಅದೇ ಸಾತ್ವಿಕ ಗುಣ. ಬೇರೆಯವ್ರ ಕಷ್ಟದಲ್ಲಿ ಅಯ್ಯೋ ನನ್ನ ಹತ್ರ 10 ರೂಪಾಯಿ ಇದೆಯಾ, ತಗೋಪ್ಪ ನೀನು ಸ್ವಲ್ಪ ಇಟ್ಕೊ. ಅಯ್ಯೋ ಊಟ ಮಾಡ್ತೀನಿ, ಹಸುವ ಬಾ ತಗೋ ನೀನ್ ಸ್ವಲ್ಪ ತಿನ್ನು. ಅದೇ ಸಾತ್ವಿಕ ಗುಣ. ನಿಂಗೆ ಅರ್ಥ ಆಗ್ತಾ ಇಲ್ವಾ? ನಾನು ಹೇಳ್ಕೊಡಕ್ ಟ್ರೈ ಮಾಡ್ತೀನಿ. ಇದು ಅದೆಲ್ಲ ಬರುತ್ತಲ್ಲ ನಮ್ಮ ಮನಸ್ಸಿಗೆ. ಯಾರೋ ಕಷ್ಟದಲ್ಲಿ ಇರ್ತಾರೆ, ಅವಾಗ ಇವಾಗ ಯಾರೋ ಫಾರ್ ಎಕ್ಸಾಂಪಲ್ ರೋಡಲ್ಲಿ ಹೋಗ್ತಾ ಇರ್ತಾರೆ, ಯಾರೋ ಒಬ್ರು ಕಿಕ್ ಹೊಡಿತಾ ಇರ್ತಾರೆ, ಆಫ್ ಆಗ್ಬಿಟ್ಟಿರುತ್ತೆ ಸ್ಕೂಟರ್. ಎಷ್ಟೋ ಜನ ಹಂಗೆ ಹೋಗ್ತಾ ಇರ್ತಾರೆ ನೋಡ್ಕೊಂಡು ಅಲ್ವಾ. ಸೊ ಕೆಲವರು ಮಾತ್ರ ಯಾರೋ ಒಬ್ರು ನಿಲ್ಸ್ತಾರೆ, ಏನಾಯ್ತು ಸರ್, ಏನೇನು ನಿಲ್ಬೇಕಮ್ಮ ಅಂತ ಕೇಳ್ತಾರೆ ಅಲ್ವಾ. ಸೊ ಅದು ನೋಡು, ಅದು ಸಾತ್ವಿಕತೆ. ಆ ರೀತಿ ಇರುವಂತ ಗ್ರಹಗಳು ಯಾವುದು? ಸೂರ್ಯ, ಚಂದ್ರ ಮತ್ತೆ ಗುರು. ಇವ್ರು 3ಗೆ ಸಾತ್ವಿಕತೆ ಇರುವಂತದ್ದು. ನೆಕ್ಸ್ಟ್ ರಾಜಸಿಕ, ರಜೋಗುಣ. ರಜೋಗುಣ ಅಂದ್ರೆ ಏನ್ ಬರುತ್ತೆ? ರಜೋಗುಣ ಅಂತಂದ್ರೆ ಸಾತ್ವಿಕತೆನೂ ಅರ್ಧ ಇರುತ್ತೆ, ತಾಮಸಿಕನೂ ಅರ್ಧ ಇರುತ್ತೆ, 2 50-50. ಬಟ್ ಏನಂದ್ರೆ ಇವರು ಮೆಟೀರಿಯಲಿಸ್ಟಿಕ್ ಲೈಫ್, ಒಳ್ಳೆ ಕಾರ್ ಇರ್ಬೇಕು, ಒಳ್ಳೆ ಬಂಗ್ಲೆ ಇರ್ಬೇಕು. ಶುಕ್ರ ಅಂದ್ರೆ ಏನು? ಲಕ್ಸುರಿ. ಬುಧ ಅಂತಂದ್ರೆ ಯುವರಾಜ, ಅವನು ಕೂಡ ಲಕ್ಸುರಿನೇ ತಾನೆ, ಅಪ್ಪ ಮಾಡಿಟ್ಟಿರ್ತಾನೆ ಚೆನ್ನಾಗೆ ಉಡಾಯಿಸೋದು. ಶುಕ್ರ ಅಂತಂದ್ರೆ ಲಕ್ಸುರಿ, ಏನ್ ಬೇಕೋ ಐಷಾರಾಮಿ ಜೀವನ. ಅದಕ್ಕೋಸ್ಕರ ಇದಕ್ಕೆ ರಾಜಸಿಕ ಹೋಲಿಸ್ತಾರೆ. ರಾಜಸಿಕ ಗುಣ ಇದ್ದಾಗ ಏನಾಗುತ್ತೆ, ಒಂದು ಭಾಗ ಸಾತ್ವಿಕ ಗುಣನೂ ಇರುತ್ತೆ, ಅಂದ್ರೆ ಒಳ್ಳೆತನ ಇರುತ್ತೆ. ದೇವಸ್ಥಾನಕ್ಕೆ ಹೋಯ್ತು ಅಂದ್ರೆ 2 ಅವರಲ್ಲಿ ಭಕ್ತಿಯಿಂದ ಕುತ್ಕೊಂಡು ಅದಕ್ಕೆ ಏನ್ ಬೇಕೋ ಸಹಾಯ ಮಾಡ್ತಾರೆ. ಅದೇ ರೀತಿ ತಾಮಸಿಕ ಅಂದ್ರೆ ಏನು? ಸೋಂಬೇರಿತನ, ಮಲಗಿದ್ರೆ 2 ದಿನ ಬೇಕಾದ್ರೆ ಮಲ್ಕೋತಾರೆ. ಅರ್ಥ ಆಯ್ತಾ? ಎಲ್ಲೋದ್ರೂ ಬೇರೆ ಹೋದ್ರೆ ಏನೇನು ಅಭ್ಯಾಸಗಳಿದ್ರೆ ಅದು ಕೂಡ ಮಾಡ್ಕೋತಾರೆ. ಸೊ ಹಾಗಾಗಿ ಅದು ತಾಮಸಿಕ ಗುಣ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ಸಾತ್ವಿಕ ಯಾರ್ಯಾರು? ಸೂರ್ಯ, ಚಂದ್ರ, ರಾಜಾರಾಣಿ ಮತ್ತೆ ಗುರುಗಳು. ಇವ್ರು ಯಾವ ಗುರುಗಳು? ಇವರು
ರಾಜಗುರು. ಅರ್ಥ ಆಯ್ತಾ? ಸೊ ಹಾಗಾಗಿ ಸೂರ್ಯ ಚಂದ್ರ ಗುರು ಸಾತ್ವಿಕ ಗ್ರಹಗಳಾಗಿರುತ್ತವೆ. ರಾಜಸಿಕ ಗ್ರಹಗಳು ಯಾವುದು? ಶುಕ್ರ ಮತ್ತೆ ಬುಧ. ತಾಮಸಿಕ ಯಾವುದು? ಮಂಗಳ ಗ್ರಹ ಮತ್ತೆ ಶನಿ ಗ್ರಹ. ಶನಿ ಏನಕ್ಕೆ ತಾಮಸಿಕ ಅಂದ್ರೆ ಮಂಗಳ ಕೋಪಿಷ್ಟು, ಕೋಪ ನೋಡೋ ತಾಮಸಿಕ ಗುಣಕ್ಕೆ ಸೇರ್ಬಿಡುತ್ತೆ. ಸಿಕ್ಕಾಪಟ್ಟೆ ಕೋಪ ಇರುತ್ತೆ ಮಂಗಳ ಗ್ರಹ, ಸಿಕ್ಕಾಪಟ್ಟೆ ಬಿಸಿ, ಏನು ನೋಡಲ್ಲ, ಮೂಗ್ ಕಟ್ ಮಾಡ್ಕೊಂಡ್ಬಿಡೋದು, ಆಮೇಲೆ ಅಯ್ಯೋ ಮೂಗ್ ಕಟ್ ಮಾಡ್ಕೊಂಡೆ ಅನ್ನೋದು, ಆ ರೀತಿ ಅದು. ಅದಕ್ಕೆ ಅದನ್ನ ತಲೆಯಿಂದ ಕೆಲಸ ಮಾಡಲ್ಲ, ಕೋಪದಿಂದ ಕೆಲಸ ಮಾಡೋದು, ಅದಕ್ಕೆ ಅದನ್ನ ತಾಮಸಿಕ ಅಂತ ಹೇಳ್ತೀವಿ. ಶನಿ ಮಂದ ಜೀವ ಅಲ್ವಾ? ಮಂದ ಗ್ರಹ ಅಂದ್ರೆ ಶನಿ, ಏನೇ ಮಾಡೋದು ಸ್ಲೋನೆ. ತಾಮಸಿಕ ಅಂದ್ರೆ ತುಂಬಾನೇ ಸ್ಲೋ. ಮಲಗಿರ್ತಾರೆ, ಬೆಳಗ್ಗೆ 10 ಗಂಟೆ ಆದ್ರೂ ಹೇಳಲ್ಲ, ಎಬ್ಬಸ್ಬೇಕು, ಬಲ್ಲಂತ ಎದ್ಕೊಂಡು ಹೋಗಿ ಸ್ನಾನ ಮಾಡಿ ಅಲ್ಲುಜ್ಕೊಂಬ ಅಂದ್ರೆ ಮಾಡಲ್ಲ. ಹೊಟ್ಟೆ ಹಸಿತದೆ ಊಟ ಕೊಡು, ಟಿಫನ್ ಹಾಕೊಂಡ್ರು ಅಲ್ಲೇ ಮಂಚದ ಮೇಲೆ ಕೊಡಬೇಕು, ಎಷ್ಟೇ ಬೈದ್ರು ಬರಲ್ಲ, ಅಲ್ಲೇ ತಿನ್ನೋದು, ಅಲ್ಲುಜ್ಜಲ್ಲ, ಏನು ಮಾಡಲ್ಲ, ತಿಂತಾರೆ. ಅಲ್ಲೇ ಕೈ ತೊಳ್ಕೊಂಡು ಮಂಚದ ಕೆಳಗಡೆ ಇಟ್ಬಿಡ್ತಾರೆ, ತಟ್ಟೆ ಅಮ್ಮ ಎತ್ಕೊಂಡು ಹೋಗೋ ಅಂದ್ಬಿಟ್ಟು ಅಲ್ಲೇ ಮಾಡ್ಕೊಳ್ಳೋದು. 1 ದಿನ 5 ದಿನ ಆದ್ರೂ ಸ್ನಾನ ಮಾಡಲ್ಲ, ಕೆಲಸ ಕಾರ್ಯಗಳಲ್ಲಿ ಸರಿಯಾಗಿ ಮಾಡಲ್ಲ, ಇಂಟ್ರೆಸ್ಟ್ ಇರಲ್ಲ. ಅರ್ಥ ಆಯ್ತಾ? ಅದೇ ಬೇರೆ ವ್ಯವಹಾರಗಳಂದ್ರೆ ಚೆನ್ನಾಗಿ ಮಾಡ್ತಾರೆ. ಅರ್ಥ ಆಯ್ತಾ? ಅದು ತಾಮಸಿಕ ಗುಣ. ಯಾರದು? ಮಂಗಳ ಗ್ರಹ ಮತ್ತೆ ಶನಿ ಗ್ರಹ. ಎಷ್ಟು ಗುಣಗಳಿರುತ್ತೆ? ತ್ರಿಗುಣಗಳು. ಒಂದು ಸಾತ್ವಿಕ ಗುಣ, ರಜೋಗುಣ ಮತ್ತೆ ತಾಮಸಿಕ ಗುಣ. ಸಾತ್ವಿಕ ಅಂದ್ರೆ ಯಾರು ಸಾತ್ವಿಕರು ಇರ್ತಾರೆ, ಸೂರ್ಯ ಅಂದ್ರೆ ಇಲ್ಲಿ ಏನಂದ್ರೆ ಯಾರು ಮಾಂಸ ತಿಂತಾರೆ ಆತರ ಅಲ್ಲ ಲೆಕ್ಕ ಇದು. ಮಾಂಸ ತಿಂದ್ರು ಪರವಾಗಿಲ್ಲ, ಎಣ್ಣೆ ಕುಡಿದ್ರು ತೊಂದರೆ ಇಲ್ಲ, ಬಟ್ ಏನು ಅಂತಂದ್ರೆ ಅವರ ಇದರಲ್ಲಿ ಮನಸ್ಸು ತುಂಬಾನೇ ಒಳ್ಳೇದಿರ್ಬೇಕು. ಆ ಮನಸ್ಸಿನ ಪ್ರಕಾರ ಗ್ರಹಗಳಿಗೆ ಆ ಗುಣಗಳನ್ನು ಕೊಟ್ಟಿರ್ತಾರೆ ಋಷಿಗಳು. ಅರ್ಥ ಇದೆ? ಪರಾಶರ ಋಷಿಗಳು. ಸೊ ನೆನ್ಪಿಟ್ಕೊಳ್ಳಿ, ಸಾತ್ವಿಕ ಗ್ರಹಗಳು ಯಾವ್ಯಾವುದು? ಸೂರ್ಯ ಚಂದ್ರ ಗುರು. ರಾಜಸಿಕ ಎಂಜಾಯ್ ಮಾಡೋದು ಯಾವುದು? ಶುಕ್ರ ಮತ್ತೆ ಬುಧ. ನೆನ್ಪಿಟ್ಕೊಳ್ಳಿ. ತಾಮಸಿಕ ಗುಣ ಮಂಗಳ ಗ್ರಹ, ಮಂಗಳ ಅಂದ್ರೆ ಕೋಪಿಷ್ಟ, ಅದಕ್ಕೋಸ್ಕರ ಇದನ್ನ ತಾಮಸಿಕ. ಶನಿ ಮಂದ, ಎದ್ದೇಳೋದೇ ಇಲ್ಲ, ಕೆಲಸನೇ ಮಾಡಲ್ಲ, ಹಾಗಾಗಿ ತಾಮಸಿಕ ಗುಣ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಇದು ಅಷ್ಟೇ, ಪ್ರವೃತ್ತಿ ಅಂತ ಕರಿತೀವಿ. ಯಾವ ಪ್ರವೃತ್ತಿ ಅಂದ್ರೆ ದೇಹ ಹೇಗಿರುತ್ತೆ ಅಂತ. ಪ್ರತಿಯೊಬ್ಬ ಮನುಷ್ಯ ಆಗ್ಲಿ ಪ್ರಾಣಿ ಆಗ್ಲಿ ಈ ಪ್ರಪಂಚದ ಮೇಲೆ, ಈ ಭೂಮಿ ಅಂತ ಏನೇ ನಮಗ್ ಗೊತ್ತಿರೋಂಥದ್ದು ಒಂದೇ ಭೂಮಿ. ಈ ರೀತಿ ಎಷ್ಟು ಭೂಮಿಗಳಿದೆ ಗೊತ್ತಿಲ್ಲ, ಎಷ್ಟೋ ಇದೆ ಅಂತ ಸೈಂಟಿಸ್ಟ್ ಎಲ್ಲ ಕಂಡುಹಿಡಿತಾ ಇದಾರೆ. ನೋಡೋಣ. ಸದ್ಯಕ್ಕೆ ನಾವು ಒಂದೇ ಭೂಮಿ, ಅದ್ರ ಮೇಲೆ ಇರುವಂತ ಜೀವಗಳನ್ನೆಲ್ಲ 3 ಭಾಗ ಮಾಡ್ಬೋದು. ಒಂದು ವಾತ ಭಾಗ, ಎಲ್ಲ ಬಂದು 100 ಜನ ಇರ್ತಾರೆ, 30 ಜನ ಬಂದ್ರಪ್ಪ ಈ ಕಡೆ, ನೀವೆಲ್ಲ ವಾತ ಅಂತ ಹೇಳ್ತೀವಿ. ಇನ್ನೊಂದು ನೆಕ್ಸ್ಟ್ ಎಲ್ಲ ಪಿತ್ತ, ಇನ್ನೊಂದೆಲ್ಲ ಕಫ. 3 ಜನನ 3 ರೀತಿಯಲ್ಲಿ ವಿಂಗಡಿಸ್ಬೋದು. ಇದನ್ನ ನೆನ್ಪಿಟ್ಕೊಳ್ಳಿ, ವಾತ, ಪಿತ್ತ, ಕಫ. ವಾತ ಅಂದ್ರೆ ಏನು? ವಾತ ರೋಗ ಹೇಳಿದೆ, ಅದು ಗಾಳಿ ರೋಗ, ವಾಯು ರೋಗ. ಗಾಳಿಯಲ್ಲಿ ನಮ್ಮ ದೇಹದಲ್ಲಿ ಇವಾಗ ನೀವು ಆಯುರ್ವೇದಿಕ್ ಡಾಕ್ಟರ್ ಏನ್ ಮಾಡ್ತಾರ? ಅವರು ಸ್ಟೆಥೋಸ್ಕೋಪ್ ಇಟ್ಬಿಟ್ಟು ಚೆಕ್ ಮಾಡ್ತಾರ? ಏನ್ ಮಾಡ್ತಾರೆ ಅವರು? ನಿಮ್ಮ ನಾಡಿನ ಹಿಡ್ಕೊಂಡು ಟೈಮ್ ನೋಡ್ಕೊಂಡು ಗಮನಿಸ್ತಾರೆ. ಆ ನಾಡಿ ನೋಡ್ಬಿಟ್ಟು ನಿಮ್ಮ ನಾಲಿಗೆ, ನಿಮ್ಮ ಕಣ್ಣುಗಳು, ನಿಮ್ಮ ಪಾದಗಳು, ಬೆರಳುಗಳೆಲ್ಲ ನೋಡಿದಾಗ ಏನ್ ಗೊತ್ತಾಗತ್ತೆ ಅವ್ರಿಗೆ? ನೀವು ಯಾವ ಪ್ರವೃತ್ತಿಗೆ ಸೇರಿರುತ್ತೆ ಅಂತ ಹೇಳ್ಬಿಡ್ತಾರೆ. ನೀವು ವಾತ ಪ್ರವೃತ್ತಿಗ, ಪಿತ್ತ ಪ್ರವೃತ್ತಿಗ, ಕಫ ಪ್ರವೃತ್ತಿನ ಹೇಳ್ಬಿಡ್ತಾರೆ, ಕರೆಕ್ಟ್ ಆಗಿ ಹೇಳ್ತಾರೆ. ಅರ್ಥ ಆಯ್ತು? ಅದೇ ಗ್ರಹಗಳು ಕೂಡ ಹಾಗೆ ಅದನ್ನ ವಿಂಗಡಿಸಿದ್ದಾರೆ. ಯಾವ್ದಾದ್ರೆ ಪಿತ್ತ ಅಂತಂದ್ರೆ ಏನು? ಫೈರ್. ಜಾಸ್ತಿ ಗ್ಯಾಸ್ಟ್ರೈಟಿಸ್ ಆಗ್ತಾ ಇರುತ್ತೆ ನೋಡಿ ನಿಮ್ಗೆ. ಏನೇ ತಿಂದ್ರು ಗ್ಯಾಸ್ ತರ ಫಾರ್ಮ್ ಆಗುತ್ತೆ, ಜಾಸ್ತಿ ತಿನ್ನಕ್ಕಾಗಲ್ಲ. ಏನೋ ತಿಂದ್ರು ಒಂಥರ ಹುಳಿ ತೇಗಿ ಬರುವಂತದ್ದು, ಗುಡು ಅನ್ನೋದು, ಹೊಟ್ಟೆ ಸರಿನೇ ಇರಲ್ಲ, ಯಾವಾಗ ನೋಡಿದ್ರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ? ಅದನ್ನ ಪಿತ್ತ ಅಂತ ಹೇಳ್ತೀವಿ. ನೋಡಿ, ಇದು ಸೂರ್ಯ ಪಿತ್ತ, ಮಂಗಳ ಗ್ರಹ ಪಿತ್ತ, ಇವೆರಡು ಬೆಂಕಿ ತಾನೆ, ಅದಕ್ಕೆ ಪಿತ್ತ. ಅದು ಬಿಟ್ಟು ಇನ್ನೊಬ್ರು ಬರ್ತಾರೆ ಪಿತ್ತ, ಯಾರು? ಬುಧ ನೋಡಕ್ಕೆ ಸಾಫ್ಟ್ ಆಗಿರ್ತಾರೆ, ಬಟ್ ಆದ್ರೆ ಅಂದ್ರೆ ಎಲ್ಲಾನು ಇರುತ್ತೆ ಅವ್ರ ಹತ್ರ ಚೇಷ್ಟೆ. ಯಾಕಂದ್ರೆ ಮಗು ಅಲ್ವಾ, ಒಳ್ಳೇದು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ. ಓಕೆನಾ? ಚಾಕು ಕೊಟ್ಟರೆ ತರಕಾರಿ ಹೆಚ್ಚುತ್ತೆ, ಆ ಚಾಕುಲ್ಲು ಹೊಟ್ಟೆಗೂ ಕುಚ್ಚುತ್ತೆ, ಗೊತ್ತಾಗಲ್ಲ ಅದಕ್ಕೆ. ಹಾಗಾಗಿ ಎಲ್ಲಾನು ಸೇರ್ಕೊಳ್ಬಿಡುತ್ತೆ. ಇದು ನೆನ್ಬಿಟ್ಕೊಳ್ಳಿ. ಬುಧನ್ಗೆ ಪ್ರವೃತ್ತಿ ಏನು ಅಂದ್ರೆ ವಾತ, ಪಿತ್ತ, ಕಫ ಅಂದ್ರೆ ಏನು? ಪಿತ್ತ ಅಂತಂದ್ರೆ ಹೇಳದ್ನಲ್ಲ, ಅದು ಡೈಜೆಷನ್ ಪ್ರಾಬ್ಲಮ್, ಗ್ಯಾಸ್ಟ್ರೈಟಿಸ್. ವಾತ ಅಂತಂದ್ರೆ ಅದ್ರ ಸಂಧಿ ರೋಗ, ವಾತ ರೋಗ ಅಂತ ಹೇಳ್ತೀವಿ. ಕಫ ಅಂದ್ರೆ ಏನು? ಕಫ ಅಂದ್ರೆ ನಾವು ಮಾತಾಡ್ಬೇಕಾದ್ರೆ ನುಂಗ್ತಾ ಇರ್ತೇವೆ, ಇಂಜಿಲ್ ಅಂದ್ರೆ ಒಳಗಡೆ ಕಫ ಕಟ್ಕೊಂಡಿರುತ್ತೆ. ನಮ್ಮ ಶ್ವಾಸಕೋಶ ಅಂದ್ರೆ ಲಂಗ್ಸ್ ಅಲ್ಲೂ ಕೂಡ ಕಫ ಕಟ್ಕೊಂಡಿರುತ್ತೆ. ನಮ್ಮ ಹೊಟ್ಟೆ ಕಫ ಇರುತ್ತೆ. ಹಾಗಾಗಿ ಯಾವಾಗ್ಲೂ ಅಂದ್ರೆ ಏನೇ ಒಂದ್ ಚೂರು ಒಂದು ಕೋಲ್ಡ್ ಡ್ರಿಂಕ್ಸ್ ಕುಡ್ಬಿಟ್ರು ಗಂಟ್ಲೆಲ್ಲ ಕಟ್ಬಿಟ್ಟು ಎದೆ ಕಟ್ಬಿಡುತ್ತೆ, ಉಸಿರಾಡಕ್ ಕಷ್ಟ, ಬ್ರಾಂಕೈಟಿಸ್ ಆಗ್ಬಿಡುತ್ತೆ. ಎದೆ ಗಸೆ ಅಂತೀವಲ್ಲ, ಗಸೆ ತರ ಬಂದ್ಬಿಡುತ್ತೆ, ಉಸಿರಾಡಕ್ ಕಷ್ಟ. ಅದನ್ನೇ ಕಫ ಅಂತ ಹೇಳೋದು. ಅಂದ್ರೆ
ಮೂರು ವಾತ ಪಿತ್ತ ಕಫ. ನಾವ್ ನಾಡಿ ಕೂಟ ಎಲ್ಲ ಚೆಕ್ ಮಾಡ್ತೀವಲ್ಲ ಮದುವೆಗಳಲ್ಲಿ, ಗೊತ್ತಿರುತ್ತಲ್ಲ, ಸುಮಾರು ಜನ ಗಂಡು ಹೆಣ್ಣು ಜಾತಕ ಕೂಡಿಸ್ತಾರೆ, ಅದ್ರಲ್ಲಿ ನಾಡಿ ಕೂಟ ಅಂತ ಬರುತ್ತೆ. ನಾಡಿ ಕೂಟ ಅಂದ್ರೆ ಏನ್, ಅದೇ ಪಲ್ಸು. ನೀನ್ ವಾತಾನ ಪಿತ್ತನ ಕಫಾನ, ವಾತ ಎರಡೂ ಸೇರಿದ್ರು ಪ್ರಾಬ್ಲಮ್ಮೆ. ಗಂಡು ಹೆಣ್ಣು ಸೇರ್ತಾರೆ ಅನ್ಕೊಳ್ಳಿ ಮದುವೆ ಆದ್ಮೇಲೆ, ವಾತ ಸೇರಿದ್ರು ಪ್ರಾಬ್ಲಮ್ಮೆ, ಪಿತ್ತ ಸೇರಿದ್ರು ಪ್ರಾಬ್ಲಮ್. ಬಿಸಿ ಆಗಲ್ಲ, ವಾತ ಗಾಳಿ ಆಗಲ್ಲ, ಕಫ ಆಗಲ್ಲ, ರೋಗ. ಅರ್ಥ ಆಯ್ತಾ? ಅದಕ್ಕೋಸ್ಕರನೇ ನಾಡಿ ಕೂಡ ಆದಿನಾಡಿ, ಮಧ್ಯನಾಡಿ, ಅಂತ್ಯನಾಡಿ ಅಂತ ಕರಿತೀವಿ. ಇದನ್ನ ಜಾತಕ ಕೂಡಿಸೋ ಟೈಮಲ್ಲಿ ಡೀಟೇಲ್ ಆಗಿ ಹೋಗೋಣ, ತುಂಬಾ ಚೆನ್ನಾಗಿದೆ ವಿಷಯ. ಸೊ ಅಲ್ಲೆಲ್ಲ ಇದನ್ನ ನೋಡ್ಕೊಂಡು ಅದನ್ನ ನಾವು ನಾಡಿ ಕೂಟನ ನಿರ್ಧರಿಸಬಹುದು. ಆಯ್ತಾ? ಸೊ ಚಂದ್ರ ಯಾವ್ದು ಬರುತ್ತಾನೆ? ವಾತ ಮತ್ತು ಕಫ, ಅಂದ್ರೆ ವಾಯು ಇರುತ್ತೆ, ಏರು ಮತ್ತೆ ಫ್ಲೆಮ್ ಅಂತೀವಿ, ಅಂದ್ರೆ ಕಫ. ಮಂಗಳ ಗ್ರಹ ಪಿತ್ತ. ಬುಧ ನೆನ್ಪಿಟ್ಕೊಳ್ಳಿ, 3 ಇರುತ್ತಾನೆ, ಆಲ್ರೌಂಡರ್ ಅವನು, ವಾತ ಪಿತ್ತ ಕಫ. ಗುರು ಘೋರಗಾತ್ರ, ಅಂದ್ರೆ ಯಾವಾಗಲೂ ಗುರು ಇರೋರು ಜಾತಕದಲ್ಲಿ ಸ್ವಲ್ಪ ದಪ್ಪನೇ ಇರ್ತಾರೆ, ಅವ್ರಿಗೆ ಕಫ ಯಾವಾಗಲೂ ಕಫ. ನೋಡಿ, ಮಾತಾಡ್ಬೇಕಾದ್ರೂ ಮೆಟ್ಲತ್ಬೇಕಾದ್ರೂ ಅಂತ ಇರ್ತಾರೆ, ಅದು ಕಫ. ಅರ್ಥ ಆಯ್ತಾ? ಶುಕ್ರ ಗ್ರಹ ವಾತ ಮತ್ತು ಕಫ ಇರುತ್ತೆ. ಯಾಕಂದ್ರೆ ಎಲ್ಲಿ ನಮಗೆ ಇದು ಬರುತ್ತೆ, ಎಲ್ಲಿ ಜಲ ಬರುತ್ತೋ ನೀರಲ್ಲಿ ಮೀನುಗಳೆಲ್ಲ ಹೇಗಿರುತ್ತೆ, ಬದುಕಿರುತ್ತವೆ? ಅದು ಆಮ್ಲಜನಕ ಇರುತ್ತೆ ತಾನೆ. ಆಕ್ಸಿಜನ್ ಅಂದ್ರೆ ಆಮ್ಲಜನಕ ಅಲ್ವಾ? ಆಮ್ಲಜನಕ ಇರುತ್ತೆ, ಆಕ್ಸಿಜನ್ ಇರುತ್ತೆ. ಆಕ್ಸಿಜನ್ ಅಂದ್ರೆ ಏನು? ಗಾಳಿ ಅಲ್ವಾ? ಗಾಳಿ ಇರಬೇಕು, ಆಕ್ಸಿಜನ್ ಇರುತ್ತೆ, ಪ್ಲಸ್ ಅದಕ್ಕೆ ತಣ್ಣಗೆ ಕಫನ ಬರುತ್ತೆ. ಅದಕ್ಕೆ ನೋಡಿ, ಚಂದ್ರ ಮತ್ತೆ ಶುಕ್ರ ಎರಡು ಏನ್ ಗ್ರಹಗಳು? ವಾಟರ್ ಪ್ಲಾಂಟ್ಸ್, ಜಲತತ್ವ ಗ್ರಹಗಳು ಅಲ್ವಾ? ಅದಕ್ಕೆ ವಾತ ಮತ್ತೆ ಕಫ ಎರಡೂ ಇರುತ್ತೆ ಅವಕ್ಕೆ. ಶುಕ್ರ ವಾತ ಮತ್ತೆ ಕಫ, ಚಂದ್ರ ಮತ್ತೆ ವಾತ ಮತ್ತೆ ಕಫ. ಏನಕ್ಕೆ? ಅದೆರಡು ಜಲಗ್ರಹಗಳು. ಸೊ ಇದು ಅಗ್ನಿ ಗ್ರಹಗಳು ಯಾವ್ಯಾವುದು ನೋಡಿದ್ವಿ, ಸೂರ್ಯ ಮತ್ತೆ ಮಂಗಳ, ಅದಕ್ಕೆ ಎರಡು ಪಿತ್ತ. ಗುರು ಬಂದ್ಬಿಟ್ಟು ಕಫ. ಅರ್ಥ ಆಯ್ತಾ? ಮತ್ತೆ ಇವರು ಶನಿ ಮತ್ತು ವಾತ, ಯಾಕಂದ್ರೆ ವಾಯು ಅಲ್ವಾ ಶನಿ, ಅದಕ್ಕೆ ಅದು ಯಾವಾಗಲೂ ವಾತ ರೋಗನೇ ಕೊಡೋದು ಶನಿ. ಸಂಧಿ ರೋಗ, ವಾತ ರೋಗ ಕೊಟ್ಬಿಡುತ್ತೆ. ಮತ್ತೆ ರಾಹು ಮತ್ತೆ ಕೇತು ತಗೊಂಡಾಗ ಧೂಮ್ರ ಅಂತ ಹೇಳ್ತೀವಿ. ಧೂಮ್ರ ಅಂದ್ರೆ ಅದು ಹೊಗೆ, ಧೂಮ್ರವರ್ಣ ಅಂತ ಹೇಳ್ತೀವಿ. ಧೂಮ್ರತೆ ಕೊಡುತ್ತೆ, ಅಂದ್ರೆ ಎಲ್ಲಿರುತ್ತೋ ಅದು ಒಂಥರ ನಮ್ಮ ಎದುರುಗಡೆ ಕೂತ್ಕೊಂಡ್ರು ಕಾಣಿಸಲ್ಲ ನಮ್ಗೆ ಬೇರೆಯವರು, ಅಂದ್ರೆ ಹೊಗೆ ಆಡೋದು, ಆ ರೀತಿ ಪ್ರವೃತ್ತಿ. ಅರ್ಥ ಆಯ್ತಾ? ಅಂದ್ರೆ ಇದು ವಾತ ಅಂದ್ರೆ ಏನಾಗುತ್ತೆ? ವಾತ ಅಂದ್ರೆ ಬರೀ ಗಾಳಿ ಆಗುತ್ತೆ, ಗಾಳಿ ತತ್ವ. ಬಟ್ ಧೂಮ್ರ ಅಂತಂದ್ರೆ ಸ್ಮೋಕ್, ಒಳಗಡೆ ಇರೋ ಪಾಯ್ಸನಸ್ ಗ್ಯಾಸ್, ನಮ್ಮ ಬಾಡಿಲಿ ಇರುತ್ತಲ್ಲ ಪಾಯ್ಸನಸ್ ಗ್ಯಾಸು. ಅರ್ಥ ಆಯ್ತಾ? ನಮ್ಮ ದೇಹದಿಂದ ಈಚೆ ಬಂದಾಗ ಏನಾಗುತ್ತೆ, ಪದಾರ್ಥಗಳು ಇಲ್ಲ ಅದು ಗಾಳಿ ಬಂದಾಗ ಏನಾಗುತ್ತೆ, ಸಿಕ್ಕಾಪಟ್ಟೆ ವಾಸನೆ ಇರುತ್ತೆ, ಪಾಯ್ಸನ್ ಅದು ಅಲ್ವಾ? ಮೀಥೇನ್ ಗ್ಯಾಸ್ ಪಾಯ್ಸನ್ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಯಾವ್ದಕ್ಕೆ ಹೋಲಿಸ್ತೀವಿ ನಾವು? ರಾಹು ಕೇತು ಹೋಲಿಸ್ತೀವಿ, ಆ ರೀತಿ ಇದಕ್ಕೆ. ಅರ್ಥ ಆಯ್ತಾ? ಸೊ ಪ್ರವೃತ್ತಿ ಬಂದಾಗ ರಾಹು ಕೇತುಗೆ ಪ್ರವೃತ್ತಿ ಬರಲ್ಲ, ವಾತಾನ ಪಿತ್ತನ ಕಫ ಅಂತ ಬರಲ್ಲ. ಬಟ್ ಆದ್ರೂ ಬೇರೆ ಗ್ರಹಗಳಿಗೆ 7 ಗ್ರಹಗಳಿಗೆ ವಾತ ಪಿತ್ತ ಕಫ ವಿಂಗಡಣೆ ಮಾಡಿರ್ತೀವಿ. ಬಟ್ ರಾಹು ಕೇತು ತಿಳ್ಕೊಂಡಿರಿ, ಇದು ಧೂಮ್ರ ವರ್ಣ, ಇಲ್ಲಾಂದ್ರೆ ಧೂಮ್ರ ಹೊಗೆ ಅಂತ. ಧೂಮ್ರ ಅಂತಂದ್ರೆ ಏನು? ಹೊಗೆ. ಓಕೆ, ಇದು ಈ 3 ಪ್ರವೃತ್ತಿಗಳಿಗೆ ಸಂಬಂಧ ಇಲ್ಲ ಇದು ರಾಹು ಕೇತು. ನಿಮ್ ನೆನಪಿರ್ಲಿ ಅಂತ ಹಾಕಿದೀನಿ ಅಷ್ಟೇ. ಆಯ್ತಾ? ಸೊ ಪ್ರವೃತ್ತಿ ಆಯ್ತು. ನೆಕ್ಸ್ಟ್ ಇದು ನೋಡಿ, ಇದು ನಿಮ್ ಮೆಡಿಕಲ್ ಅಸ್ಟ್ರಾಲಜಿಗೆ ಯೂಸ್ ಆಗುವಂತದ್ದು ಗ್ರಹಗಳ ಸತ್ವ. ಅಂದ್ರೆ ಯಾವ್ಯಾವುದಕ್ಕೆ ಹೋಲಿಸ್ತೀವಿ ಅಂತ. ಸೂರ್ಯನ ಏನಕ್ಕೆ ಹೋಲಿಸ್ತೀವಿ? ನಿಮ್ಮ ದೇಹದಲ್ಲಿರುವಂತಹ ಮೂಳೆಗಳಿಗೆ ಹೋಲಿಸ್ತೀವಿ. ಅರ್ಥ ಆಯ್ತಾ? ನಮ್ಮ ದೇಹದಲ್ಲಿ ಏನೇನಿದೆ ಅದಕ್ಕೆ ಮೂಳೆಗಳು ಬಹಳ ಮುಖ್ಯ. ಮೂಳೆ ಇಲ್ಲ ಅಂದ್ರೆ ಬೇರೆ ಎಲ್ಲ ಮಾಂಸಗಳನ್ನ ನಿಂತ್ಕೊಳ್ಳುತ್ತಾ? ಕುಸಿದೋಗುತ್ತೆ. ಅದಕ್ಕೋಸ್ಕರ ಸೂರ್ಯ ಅಧಿಪತಿ ಆಗ್ತಾನೆ ಮೂಳೆಗಳಿಗೆ. ಅಂದ್ರೆ ಕ್ಯಾಲ್ಸಿಯಂ ಕಂಟೆಂಟ್. ಯಾರು ಬರೀ ವೆಜ್ಜೆ ತಿನ್ಕೊಂಡಿರ್ತೀರಾ, ಯಾರು ಜಾಸ್ತಿ ಬಿಸಿಲಿಗೆ ಹೋಗ್ತಾರಲ್ವಾ, ಏನ್ ಕಡಿಮೆ ಇರುತ್ತೆ ಅವ್ರಿಗೆ? ವಿಟಮಿನ್ B12 ಕಡಿಮೆ ಆಗುತ್ತೆ ಅಲ್ವಾ? ವಿಟಮಿನ್ ಡಿ, ವಿಟಮಿನ್ B12 ಅವೆಲ್ಲ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆಲ್ಲ ಕಾರಕ ಯಾರು ಅಂತಂದ್ರೆ ಸೂರ್ಯ. ಸೂರ್ಯನ ಬೆಳಕು ಹೋದ್ರೆ ಅವೆಲ್ಲ ಸಿಗುತ್ತೆ ನಮ್ಗೆ, ಬಾಡಿ ಎಳ್ಕೊಳ್ಳುತ್ತೆ, ಹೀರ್ಕೊಳ್ಳುತ್ತೆ ನಮ್ಮ ಬಾಡಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿರ್ತಾನೆ ದೇವರು. ಅದಕ್ಕೆ ಕ್ಯಾಲ್ಸಿಯಂಗೂ ಕೂಡ ಸೂರ್ಯನೇ ಇಂಪಾರ್ಟೆಂಟು. ಅದಕ್ಕೆ ಮೂಳೆಗಳಿಗೆ ಹೋಲಿಸ್ತಾನೆ. ಚಂದ್ರ ರಕ್ತಕ್ಕೆ ಹೋಲಿಸ್ತೀವಿ. ಮಂಗಳ ಗ್ರಹ ಮಜ್ಜೆ, ಬೋನ್ ಮ್ಯಾರೋ ಅಂತೀವಲ್ಲ, ಬೋನ್ ಮ್ಯಾರೋ, ಮಜ್ಜನ ಅಂತೀವಿ, ಅದಕ್ಕೆ ಮಂಗಳ ಗ್ರಹಕ್ಕೆ ಹೋಲಿಸ್ತೀವಿ. ಬುಧ ನಮ್ಮ ಚರ್ಮಕ್ಕೆ ಹೋಲಿಸ್ತೀವಿ, ಬುಧ ಗ್ರಹನ. ಗುರು ಕೊಬ್ಬು, ಹೇಳ್ತೀವಲ್ಲ ಫ್ಯಾಟ್ ಕಂಟೆಂಟ್, ಹೊಟ್ಟೆ ಇರುತ್ತೆ ನೋಡಿ, ಎಲ್ಲ ಸೈಡ್ ಎಲ್ಲ ಫ್ಯಾಟ್ ಇರುತ್ತೆ, ಎಲ್ಲ ಫ್ಯಾಟ್ ಇರುತ್ತೆ. ಅದಕ್ಕೆಲ್ಲ ಯಾರು ಕಾರಕ ಅಂದ್ರೆ ಗುರು ಕಾರಕ. ಅದಕ್ಕೆ ಗುರುನ್ ಕಂಟ್ರೋಲ್ ಮಾಡ್ಬೇಕು ಯಾವಾಗ್ಲೂ, ಅಂದ್ರೆ ಊಟನ ಕಂಟ್ರೋಲ್ ಮಾಡ್ಬೇಕು. ಚಂದ್ರನ ಕಂಟ್ರೋಲ್ ಮಾಡಿದ್ರೆ ಗುರು ಕರೆಕ್ಟ್ ಆಗಿರ್ತಾನೆ. ಚಂದ್ರ ಅಂದ್ರೆ ಊಟ,
ಗುರು ಅಂತಂದ್ರೆ ಕೊಬ್ಬು. ಊಟ ಸರಿಯಾಗಿ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಗುರು ನೀಚ ಸ್ಥಾನದಲ್ಲಾಗ್ಲಿ ಇಲ್ಲ ಎನಿಮಿ ಪ್ಲಾನೆಟ್ಸ್ ಅಂದ್ರೆ ಶತ್ರು ಸ್ಥಾನಗಳಲ್ಲಾಗ್ಲಿ ಶತ್ರು ಗ್ರಹಗಳ ಜೊತೆಯಲ್ಲಿದ್ದಾಗ ಏನಾಗುತ್ತೆ, ಕೊಬ್ಬು ಜಾಸ್ತಿ ಆಗ್ಬಿಡುತ್ತೆ. ಅರ್ಥಾತ್ ಕೊಬ್ಬು ಅಂದ್ರೆ ತಿನ್ನೋ ಆಹಾರದ ಕೊಬ್ಬು ಜಾಸ್ತಿ ಆಗುತ್ತೆ, ಅದಕ್ಕೆ ಕೊಬ್ಬಿಗೆ ಹೋಲಿಸ್ತೀವಿ. ಮತ್ತೆ ಶುಕ್ರ ವೀರ್ಯನಿಗೆ ಹೋಲಿಸ್ತೀವಿ, ವೀರ್ಯಕ್ಕೆ ಹೋಲಿಸ್ತೀವಿ. ಶನಿ ಮಾಂಸಖಂಡಗಳು, ಮಸಲ್ಸ್ ಅಂತೀವಲ್ಲ, ನಿಮ್ಗೆಲ್ಲ ಸಿಕ್ಕಾಪಟ್ಟೆ ಮೈಕೈ ನೋವು ಬರ್ತಾ ಇರುತ್ತೆ, ದೃಷ್ಟಿ ಅಂತೀವಿ ನಾವು. ಯಾವ ಮದುವೆಗೆ ಹೋಗಿ ಬರ್ತೀರಾ, ಇಲ್ಲ ಎಲ್ಲನ ಒಂದ್ ಶೋರೂಮ್ ಹೋಗಿ ಬರ್ತೀರಾ, ಇಲ್ಲ ಯಾರ 4 ಜನ ಹೊಗಳ್ತಾರೆ, ಏನ್ರಿ ಸೂಪರ್ ಶರ್ಟ್, ಸೂಪರ್ ಆಗಿ ಹಾಕೊಂಡಿದ್ರಿ ಸೀರೆ ಮೇಡಮ್, ಎಲ್ಲಿ ತಗೊಂಡಿದ್ರಿ, ಒಡವೆ ಸಕ್ಕದಾಗಿದೆ ಅಂತ ಎಲ್ಲ ಹೇಳ್ಬಿಟ್ರೆ ಏನಾಗುತ್ತೆ, ದೃಷ್ಟಿ ಆಗ್ಬಿಡುತ್ತೆ. ಅವಾಗ ಬಿಟ್ಟು ಶನಿ ಬಂದ್ಬಿಡ್ತಾರೆ ನಿಮ್ಗೆ. ಮನೆಗೆ ಬಂತು ಎಲ್ಲ ಮೈಕೈ ನೋವ್ತಾ ಇರುತ್ತೆ, ಮಸಲ್ಸ್ ಪೈನ್, ಬೇರೆ ಇನ್ನೇನ್ ಪೈನ್ ಇರಲ್ಲ, ಯಾವಾಗಲೂ ಮಾಂಸ ಇದೆ, ಮೈಯೇ ನೋವು, ಮೈಕೈ ನೋವು. ಏನಕ್ಕೆ? ಶನಿ ಅಧಿಪತಿ ಆಗ್ತಾನೆ, ಅದಕ್ಕೆ ಶನಿ ಮಾಂಸಖಂಡಕ್ಕೆ ಅಧಿಪತಿ ಆಗ್ತಾನೆ. ಆಯ್ತಾ? ಇದು ಗ್ರಹಗಳ ಸತ್ವಗಳು. ಸೂರ್ಯ ಮೂಳೆ ಆಗ್ತಾನೆ, ಚಂದ್ರ ರಕ್ತಕ್ಕೆ ಹೋಲಿಸ್ತೀವಿ, ಮಂಗಳ ಗ್ರಹ ಮಜ್ಜೆ, ಬುಧ ಚರ್ಮಕ್ಕೆ ಹೋಲಿಸ್ತೀವಿ, ಗುರು ಕೊಬ್ಬು, ಶುಕ್ರ ವೀರ್ಯ, ಶನಿ ಮತ್ತ ಮಾಂಸಖಂಡ. ಅರ್ಥ ಆಯ್ತಾ? ಸುಮ್ನೆ ಎಷ್ಟು ಆಗುತ್ತೋ ಅಷ್ಟನ್ನು ತಗೊಂಡು ತಲೆ ಇಟ್ಕೊಳ್ಳಿ. ಓಕೆನಾ? ಸೊ ಇದು ಗ್ರಹಗಳ ಸತ್ವಗಳು. ನೋಡಿ, ಬರೀ ಗ್ರಹಗಳದ್ದು ಎಷ್ಟೊಂದು ಬರ್ತಾ ಇದೆ, ಎಲ್ಲ ನೆನ್ಪಿಟ್ಕೊಳ್ಳೋದು ಕಷ್ಟ. ನನಗೂ ಅಷ್ಟೇ ಎಲ್ಲ ನೆನಪಿರಲ್ಲ. ಬಟ್ ಏನಂದ್ರೆ ನಾವು ಜಾತಕ ತೆಗೆದುಬಿಟ್ಟಾಗ ಒಂದೊಂದೇ ಬಂದು ತಾನೇ ಬರುತ್ತೆ. ಇದು ಹಳೆ ಕಾಲ ಟೆಲಿಫೋನ್ ತರ, ನಿಮ್ ನಂಬರ್ ಹೇಳಿದ್ರೆ ಗೊತ್ತಾಗಲ್ಲ. ಫೋನ್ ಹಿಂಗ್ ಇಟ್ಕೊಂಡು ನೀವು ಸುಮ್ನೆ ಅವ್ರ ಹೆಸರು ನೆನ್ಪಿಟ್ಟು ತಲ್ಲಿರುತ್ತೆ, ಅದು ಹಿಂಗ್ ಹೋದ್ರೆ ಬೆರಳು ತಾನೇ ಹೋಗುತ್ತೆ. ಅದೇ ರೀತಿ ಇದು ಕೂಡ, ನೀವು ಅದನ್ನ ಕೇಳ್ತಾ ಇದ್ರೆ ಜಾತಕ ನೋಡ್ತಾ ಇವೆಲ್ಲ ತಾನೇ ಬಂದು ಕೂತ್ಕೊಂಡ್ಬಿಡುತ್ತೆ. ಇದು ಗ್ರಹಗಳ ಸತ್ವಗಳಾಗತ್ತೆ. ಆಯ್ತಾ? ಇನ್ನೊಂದು ಸ್ಥಳಗಳು. ಏನ್ ಸ್ಥಳಗಳು? ಒಂದೊಂದು ಗ್ರಹಕ್ಕೆ ಒಂದೊಂದು ಸ್ಥಳನ ನೇಮಿಸಿರ್ತಾರೆ. ಅರ್ಥ ಆಯ್ತಾ? ಇವಾಗ ಸೂರ್ಯನಿಗೆ ದೇವಸ್ಥಾನ ಮತ್ತೆ ದೇವರ ಕಾರ್ಯಗಳು ಮಾಡುವಂತ ಜಾಗ. ಮನೆಯಲ್ಲಿ ಹೋಲಿಸಿದಾಗ ಯಾವುದು ದೇವಸ್ಥಾನ? ನೀವು ಕುತ್ಕೊಂಡು ಪೂಜೆ ಮಾಡ್ತೀರಲ್ಲ, ಆ ಪೂಜೆ ಒಂದು ಚಿಕ್ಕದೊಂದು ಗುಡಿ ಕಟ್ಟಿರ್ತೀರಾ ಒಳಗಡೆ, ಮನೆ ಒಳಗಡೆ, ಇಲ್ಲ ಚಿಕ್ಕದೊಂದು ಅಲಿಬೇರ ಇಟ್ಕೊಂಡಿರ್ತೀರಾ, ಇಲ್ಲ ಅಂದ್ರೆ ದೇವರಿಗೆ ಒಂದು ದೊಡ್ಡ ಮನೆ ಮಾಡಿರ್ತೀರಾ, ಇಲ್ಲ ದೇವರಿಗೆ ಒಂದು ಚಿಕ್ಕ ಮನೆ ಮಾಡಿರ್ತೀರಾ ಮನೆ ಒಳಗಡೆನೆ. ಅದು ಆ ಜಾಗದಲ್ಲಿ ಯಾರು ಅಧಿಪತಿ ಇರ್ತಾರೆ? ಸೂರ್ಯ ಅದಕ್ಕೆ ಅಧಿಪತಿ ಆಗಿರ್ತಾನೆ. ಸೂರ್ಯನ ಜಾಗ ಅದು. ಚಂದ್ರ ನೀರಿನ ಸ್ಥಳಗಳು, ಯಾಕಂದ್ರೆ ನಾವು ಜಲ ಗ್ರಹ ಅಲ್ವಾ, ಹಾಗಾಗಿ ನೀರಿನ ಸ್ಥಳಗಳು. ಸೂರ್ಯ ಏನಿಗೆ ದೇವಸ್ಥಾನ ಕೊಟ್ಟಿರ್ತಾರೆ? ಸೂರ್ಯ ಆತ್ಮಕಾರಕ. ಸೂರ್ಯನ ನಮ್ಗೆಲ್ಲ ಸೂರ್ಯ ಭಗವಾನ ಅಂತ ನಾವು ಬೆಳಗ್ಗೆ ಎದ್ದ ತಕ್ಷಣ ಕೈ ಮುಗಿತೀವಿ, ಅವನೇ ದೇವರು ನಮ್ಗೆ ಅಲ್ವಾ. ಹಾಗಾಗಿ ಸೂರ್ಯನ ದೇವಸ್ಥಾನಕ್ಕೆ ಹೋಲಿಸ್ತೀವಿ. ಚಂದ್ರ ನೀರಿನ ಸ್ಥಳಗಳು. ಮನೆಯಲ್ಲಿ ನೀರಿನ ಸ್ಥಳಗಳು ಯಾವ್ಯಾವುದಪ್ಪ? ಒಂದು ಆಚೆ ಕಡೆ ಒಂದು ಬಾವಿ ಇರುತ್ತೆ, ಒಂದು ತೊಟ್ಟಿ ಇಟ್ಕೊಂಡಿರ್ತೀರಾ, ಮನೇಲಿ ಓವರ್ ಟ್ಯಾಂಕ್ ಇರುತ್ತೆ, ಕೆಳಗಡೆ ಸಂಪ್ ಇರುತ್ತೆ ಅಲ್ವಾ. ಆಮೇಲೆ ಬಚ್ಚಲ್ ಮನೆಗಳೆಲ್ಲ ನೀರು ತುಂಬಿಸಿಟ್ಟಿರ್ತೀವಿ. ಆ ಜಾಗಗಳಿಗೆಲ್ಲ ಅಧಿಪತಿ ಯಾರು ಅಂತಂದ್ರೆ ಚಂದ್ರ. ಓಕೆನಾ? ನೆಕ್ಸ್ಟ್ ಮಂಗಳ ಗ್ರಹ. ಮಂಗಳ ಅಂತಂದ್ರೆ ಬೆಂಕಿ ಇರುವ ಸ್ಥಳ. ಎಲ್ಲೆಲ್ಲಿ ಬೆಂಕಿ ಕಾಣಿಸುತ್ತೆ ನಮ್ಗೆ, ಇವಾಗೆಲ್ಲ ಯುದ್ಧ ಆಗ್ತಾ ಇದೆ, ಮಿಸೈಲ್ಸ್ ಹೋಗಿ ಡಮ್ ಅಂತ ಹೊಡೆದೆಲ್ಲ ಬೆಂಕಿ ಬರ್ತಾ ಇರುತ್ತೆ, ಆ ಸ್ಥಳಗಳಿಗೆಲ್ಲ ಅಧಿಪತಿ ಯಾರು ಅಂದ್ರೆ ಮಂಗಳ ಗ್ರಹ. ಮನೆಯಲ್ಲಿ ಬೆಂಕಿ ಇರೋ ಸ್ಥಳ ಯಾವುದು? ಟಕ್ಕಂದ್ ನೆನ್ಪು ಬರೋದು ನಮ್ಗೆ, ಅದು ಬರೋದು ಅಡಿಗೆ ಮನೆ. ವೆರಿ ಗುಡ್, ಅಡಿಗೆ ಮನೆ. ಅರ್ಥ ಆಯ್ತಾ? ಅದಕ್ಕೆ ಅಡಿಗೆ ಮನೆಯಲ್ಲಿ ಯಾವಾಗ್ಲೂ ಯಾರು ಅಧಿಪತಿಯಾಗಿರ್ತಾರೆ? ಒಂದು ಚಂದ್ರ ಅಂದ್ರೆ ಅಡಿಗೆಗಳು. ಅದು ಅಡಿಗೆ ಮಾಡಕ್ಕೆ ಯಾರು ಬೇಕು? ಅಡಿಗೆ ಮಾಡಕ್ಕೆ ಮಂಗಳ ಬೇಕು, ಬೆಂಕಿ ಬೇಕು. ಅರ್ಥ ಆಯ್ತಾ? ಹಾಗಾಗಿ ನೋಡಿ, ಬ್ಯೂಟಿಫುಲ್ ಆಗಿ ಎಲ್ಲ ಕೊಟ್ಟಿರ್ತಾನೆ ದೇವರು. ಬುಧ ಅಂದ್ರೆ ಏನಂತ ಹೇಳಿದೆ ನಾನು? ಯುವರಾಜ, ಚಿಕ್ಕ ಯುವರಾಜ ಅನ್ಕೊಳ್ಳಿ. ಎಲ್ಲ ಯಾವಾಗ್ಲೂ ಆಟ ಆಡಕ್ಕೆ ಇಷ್ಟಪಡ್ತಾರಲ್ವಾ, ಅದಕ್ಕೆ ಆಟದ ಮೈದಾನ ಅಂತ ಕರಿತೀವಿ. ನೋಡಿ, ಯಾರ ಜಾತಕದಲ್ಲಿ ಬುಧ ಗ್ರಹ ಸ್ಟ್ರಾಂಗ್ ಆಗಿರ್ತಾನೋ, ಸಚಿನ್ ತೆಂಡೂಲ್ಕರ್ ತಗೊಳ್ಳಿ, ವಿರಾಟ್ ಕೊಹ್ಲಿ ತಗೊಳ್ಳಿ, ಯಾರ ಎಲ್ಲ ಪ್ಲೇಯರ್ಸ್ ಸ್ಪೋರ್ಟ್ಸ್ ಅವ್ರದೆಲ್ಲ ತಗೊಂಡಾಗ ಬುಧ ಗ್ರಹ ಸೂಪರ್ ಆಗಿರ್ತಾನೆ, ಜಾತಕದಲ್ಲಿ ಫೇಮಸ್ ಆಗ್ಬಿಡ್ತಾರೆ. ಅರ್ಥ ಆಯ್ತಾ? ಬುಧ ಚೆನ್ನಾಗಿರ್ಬೇಕು, ಆಟದ ಮೈದಾನ. ಓಕೆ, ನೆನ್ಪಿಟ್ಕೊಳ್ಳಿ ಇದು. ಬುಧ ಮಾತ್ರ ಮರಿಬೇಡಿ. ಬುಧ ಬಂದ ತಕ್ಷಣ ಆಟ ಮೈದಾನ. ಯಾರನ್ನ ಜಾತಕ ಬಂದಾಗ ಫಸ್ಟ್ ನೋಡಿ ಬುಧ ಚೆನ್ನಾಗಿದ್ದಾನ, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಅಂತಾರೆ. ಅದರಲ್ಲೂ ಧನಿಷ್ಠ ನಕ್ಷತ್ರ ಆದಾಗ. ಧನಿಷ್ಠ ನಕ್ಷತ್ರ ಯಾರು ಇದ್ದೀರಾ ಕ್ಲಾಸಲ್ಲಿ ನೋಡ್ಕೊಳ್ಳಿ ಬೇಕಾದ್ರೆ ನೀವು. ಧನಿಷ್ಠ ನಕ್ಷತ್ರ ಯಾವಾಗಲೂ ಆಕ್ಟಿವ್ ಜಾಸ್ತಿ, ನೀವು ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಆಗಿರ್ತೀರಾ. ಅವನ ಆಟಗಳಲ್ಲಿ ತುಂಬಾ ಇಷ್ಟ ನಿಮ್ಗೆ, ಎಷ್ಟೋ ಪ್ರೈಸ್ ಬಂದು ಎಲ್ಲ ಮನೆ ಜೋಡಿಸ್ಬಿಟ್ಟಿರ್ತೀರಾ, ಕಪ್ಪುಗಳು, ಸರ್ಟಿಫಿಕೇಟ್ಸ್ ಎಲ್ಲ. ಅದು ಇದ್ದಿ ಪ್ಲಸ್ ಬುಧನೂ ಚೆನ್ನಾಗಿರ್ಬೇಕು. ಇಲ್ಲ ಸ್ವಾಮಿ, ನಮ್ದು ಧನಿಷ್ಠ ನಕ್ಷತ್ರ ನಮ್ಗೇನೋ ಒಂದು ಪ್ರೈಸ್ ಬಂದಿಲ್ಲ ಅಂತಾರೆ. ಬಟ್ ಆದ್ರೆ ಬುಧ ಕೂಡ ಚೆನ್ನಾಗಿರ್ಬೇಕು ಜಾತಕದಲ್ಲಿ. ಬುಧ ಚೆನ್ನಾಗಿದ್ದಿ ಧನಿಷ್ಠ ನಕ್ಷತ್ರ ಆಗಿದ್ರೆ ನೀವು 100% ವಿತ್ ನೋಡಿ ಯು ಆರ್ ಎ ಸ್ಪೋರ್ಟ್ಸ್ ಪರ್ಸನ್.
ನೀವೇನ್ ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲ್ ಆಡ್ಬೇಕು ಅಂತ ಎಂತ ಇಲ್ಲ. ನೀವು ಸ್ಕೂಲ್ ಗೆದ್ದಿದ್ರು ಅಷ್ಟೇ, ಇವಾಗ್ಲೂ ಅಷ್ಟೇ. ನಿಮ್ ಫ್ರೆಂಡ್ಸ್ ಎಲ್ಲ ಆಡ್ತಾ ಇರ್ತಾರೆ, ಕ್ರಿಕೆಟ್ ಆಗ್ಲಿ, ವಾಲಿಬಾಲ್ ಆಗ್ಲಿ, ಥ್ರೋಬಾಲ್ ಆಗ್ಲಿ, ಅದ್ರಲ್ಲೂ ಕೂಡ ನಿಮ್ಗೆ ಪ್ರೈಸಸ್ ಬರ್ತಾರೆ. ಅರ್ಥ ಆಯ್ತಾ? ಸೊ ಗುರು ಅಂದ್ರೆ ಖಜಾನೆ. ಏನಕ್ಕೆ ಖಜಾನೆ ಕೊಟ್ಬಿಟ್ಟಿದ್ದಾರೆ? ಟ್ರೆಜರಿ, ಖಜಾಂಜಿ ಮಾಡ್ಬಿಟ್ಟಿದ್ದಾರೆ ಗುರುನ. ಏನಕ್ಕೆ ಅಂದ್ರೆ ಗುರು ಕ್ಯಾಶ್, ನಾನು ಹೇಳದ್ನಲ್ಲ, ಪ್ರತಿಯೊಂದು ಹಣಕ್ಕೆ ಕಾರಕ ಯಾರು ಅಂದ್ರೆ ಗುರು. ಅದಕ್ಕೆ ಅವ್ರನ್ನ ಖಜಾನೆ ಜಾಗನ ಕೊಟ್ಬಿಟ್ಟಿರ್ತಾರೆ. ಆಯ್ತಾ? ನೆಕ್ಸ್ಟ್ ಶುಕ್ರ, ಎಂಟರ್ಟೈನ್ಮೆಂಟ್. ಹೇಳಿದ್ನಲ್ಲ ವೀರ್ಯ ಅಂಡಾಣು ಎಲ್ಲ ಸೇರುವಂತ ಜಾಗ ಅದು ಮಲಗುವ ಕೋಣೆ. ಅದಕ್ಕೆ ಶುಕ್ರನಿಗೆ ಮಲಗುವ ಕೋಣೆ ಕೊಟ್ಬಿಡ್ತಾರೆ, ಬೆಡ್ರೂಮ್. ಆಯ್ತಾ? ಸೊ ಅದಕ್ಕೆ ಮಲಗುವ ಕೋಣೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಶನಿ, ಗಲೀಜು ಸ್ಥಳ, ಎಲ್ಲಿ ಗಲೀಜಾಗಿರುತ್ತೆ ಅದು ಹೇಳದಲ್ಲ, ಮನೆ ಎಲ್ಲಿ ಅಲ್ಲಿ ತಿಪ್ಪೆ ಬಿದ್ದಂಗೆ ಬಿದ್ದಿರುತ್ತೆ, ಅದ್ರಲ್ಲಿ ಶನಿವಾಸ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ಎಲ್ಲ ಶನಿಗಿನಿ ಬಂದ್ಬಿಟ್ಟಾತು, ಕೆಗಿಲೇರ್ಬಿಟ್ಟಾತು, ಮನೆ ನೀಟಾಗಿ ಇಟ್ಕೊಳ್ರಿ. ಆಚೆ ಆಟ ಆಡ್ಕೊಂಬಂದ ಫಸ್ಟ್ ಕೈ ಕಾಲು ತೊಳ್ಕೊಂಡು ನೀಟಾಗಿ, ಎಲ್ಲೂ ಗಲೀಜ್ ಇಲ್ದಂಗೆ ಕೈ ಕಾಲು ತೊಳ್ಕೊ, ಎಲ್ಲ ಶನಿ ಬಂದ್ಬಿಡುತ್ತೆ. ದೊಡ್ಡವ್ರು ಹೇಳೋದು ಕೇಳಿದೀರಾ? ಇದೇ ಕಾರಣಕ್ಕೆ. ಅದಕ್ಕೋಸ್ಕರನೇ ಶನಿ ಅಧಿಪತಿ ಎಲ್ಲಿ ನೀಟಾಗಿರುತ್ತೋ ಶನಿ ವಾಸ ಆಗಲ್ಲ. ಎಲ್ಲಿ ಗಲೀಜ್ ಇರುತ್ತೋ ಅಲ್ಲಿ ಶನಿ ಓಡೋಗ್ಬಿಡ್ತಾರೆ, ಗಲೀಜು ಸ್ಥಳ. ಪ್ಲಸ್ ಇನ್ನೊಂದು ಏನು ಅಂದ್ರೆ, ಶನಿ ಮತ್ತೆ ರಾಹು ಕೇತು, ಯಾವಾಗ್ಲೂ ಏನ್ ಹೇಳ್ತೀನಿ ನಾನು, ಸರ್ಪ ಅಂತಂದ್ರೆ ಶನಿ, ಆ ಸರ್ಪದ ಹೆಡೆ ಬಂದ್ರೆ ರಾಹು, ಸರ್ಪದ ಬಾಲ ಬಂತು ಅಂದ್ರೆ ಕೇತು. ಹಾಗಾಗಿ ಶನಿ, ರಾಹು, ಕೇತು ಮೂರನ್ನೇ ಸರ್ಪ. ಸರ್ಪ ಎಲ್ಲಿರುತ್ತೆ? ಹುತ್ತದಲ್ಲಿರುತ್ತೆ. ಅದಕ್ಕೋಸ್ಕರ ಶನಿ, ರಾಹು, ಕೇತು ಹುತ್ತದಲ್ಲಿ ವಾಸ ಅಂತ. ಎಲ್ಲೆಲ್ಲಿ ಹುತ್ತುಗಳು ಕಾಣಿಸುತ್ತೋ ಅದು ನಮಗೆ ಶನಿ ಪರ. ಶನಿ, ರಾಹು ಮತ್ತೆ ಕೇತುಗಳ ವಾಸ ಇರುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಷಷ್ಠಿ ದಿವಸ ಆಗ್ಲಿ, ಪಂಚಮಿ ಆಗ್ಲಿ, ಷಷ್ಠಿ ಆಗ್ಲಿ, ಏನ್ ಮಾಡ್ತೀವಿ, ಹುತ್ತಕ್ಕೆ ಹೋಗಿ ಹಾಲಾಕ್ತಿವಿ. ಏನಕ್ಕೆ ಅಂದ್ರೆ ಶನಿ, ಯಾರಿಗೆ ಶನಿ ತೊಂದರೆ ಇದೆಯೋ, ಯಾರು ರಾಹು ತೊಂದರೆ ಇದೆಯೋ, ಯಾರು ಕೇತು ತೊಂದರೆ ಇದೆಯೋ ಅವ್ರಿಗೆ ತೊಂದರೆ ಮಾಡ್ಬಿಡ್ತಾರೆ. ಜಾತಕದಲ್ಲಿ ತೊಂದರೆ ಇದ್ರೆ ಇವ್ರಿಗೂ ಕೂಡ ತೊಂದರೆ ಆಗುತ್ತೆ. ಅದಕ್ಕೋಸ್ಕರನೇ ಇದನ್ನ ರಾಹುಗೆ ಹುತ್ತ, ಕೇತುಗೆ ಹುತ್ತ ಮತ್ತೆ ಶನಿಗೆ ಹುತ್ತವಾಗಿ ಹುತ್ತಾನ ಜಾಗವನ್ನ ಹೋಲ್ಸಿರುವಂತದ್ದು. ಅರ್ಥ ಆಯ್ತಾ? ಸೊ ಇದು ನೋಡ್ಕೊಳ್ಳೋದು. ಮತ್ತೆ ಜಾತಕದಲ್ಲಿ ಏನ್ ಸರ್ ಇದೆಲ್ಲ ಕಲ್ತ್ರೆ ಏನ್ ಪ್ರಯೋಜನ ಅಂದ್ರೆ, ಎಲ್ಲ ಜಾತಕಕ್ಕೆ ಬರುತ್ತೆ ಕೊನೆಗೆ. ಇವೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ರೆ, ಅಟ್ಲೀಸ್ಟ್ ಒಂದು ಅರ್ಧಂಬರ್ಧ ತಿಳ್ಕೊಂಡಿದ್ರು ಕೂಡ ನೀವು ಜಾತಕ ಪರಿಶೀಲನೆ ಮಾಡ್ತಾ ಪ್ಲಸ್ ಇದನ್ನ ರಿವಿಷನ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ತಾನಾಗ್ತಾನೆ ಚೆನ್ನಾಗೆ ಭವಿಷ್ಯ ಬಂದ್ಬಿಡುತ್ತೆ. ಭವಿಷ್ಯ ಹೇಳಕ್ಕೆ ಬರಕ್ಕೆ ಏನಕ್ಕೆ ಅಂತ ನೋಡಿ, ಜಾತಕನು ಹುಟ್ಟಿದ ಸ್ಥಳವನ್ನು ಸೂಚಿಸುತ್ತದೆ. ನಾವೇ ಎಷ್ಟೊಂದು ಸತಿ ಬಂದವ್ರು ಹೇಳಿರ್ತೀನಿ ನಾನು, ನೋಡಿ ನಿಮ್ ಮನೆ ವಾಸ ಆಗಿದೆಯಲ್ಲ, ನೀವು ಬಾವಿ ಮೇಲೆ ಮನೆ ಕಟ್ಟಿದ್ದೀರಾ ಅಂತೀನಿ. ಅವ್ರು ಆಶ್ಚರ್ಯ ಅವ್ರು ಯಾರಿಗೂ ಹೇಳಿರಲ್ಲ. ಅವರು ಹೂಗುರುಳೆ ಕರೆಕ್ಟ್ ನಿಮ್ಗೆ ಗೊತ್ತಾಯ್ತು ಅಂತಾರೆ. ಇಲ್ಲ ನಿಮ್ ಮನೆ ಪಕ್ಕದಲ್ಲಿ ಬಾವಿ ಇರುತ್ತೆ, ಇಲ್ಲ ನೀವು ಕೆರೆಯ ಸುತ್ತಮುತ್ತದಲ್ಲಿ ಎಲ್ಲೋ ನಿಮ್ ಮನೆ ಇರುತ್ತೆ, ಸಮುದ್ರ ತೀರದಲ್ಲಿ ಮನೆ ಇರುತ್ತೆ, ನದಿ ತೀರದಲ್ಲಿ ಮನೆ, ಅವೆಲ್ಲ ಹೇಳ್ತೀವಿ ನಾವು. ಯಾಕಂದ್ರೆ ಕಟಕ ರಾಶಿ ಬಂದಾಗ, ಕಟಕ ರಾಶಿ ಇದ್ದಾಗ ಮನೆಯಲ್ಲಿ ಬಾವಿ ಇರುತ್ತೆ. ಅದು ಬ್ರಾಹ್ಮಣರ ಮನೆಯ ಬಾವಿ ತೀರ್ಥ, ಮಡಿ ನೀರು. ಕಟಕ ರಾಶಿ ಅಂದ್ರೆ ಏನೋ ಬೇಕಾದ್ರೆ ಬರ್ಕೊಳ್ಳಿ. ಕಟಕ ರಾಶಿ ಅಂತಂದ್ರೆ ಏನಂತ ತಗೋಬೇಕು, ಜಲತತ್ವ. ಅದು ರಾಶಿ ಮಾಡಿದಾಗ ಹೇಳ್ತೀನಿ, ಜಲತತ್ವ. ಜಲರಾಶಿ ಅಂದ್ರೆ ಕಟಕ ರಾಶಿ ಫಸ್ಟ್. ಅದು ಬ್ರಾಹ್ಮಣರ ಮನೆಯ, ಬ್ರಾಹ್ಮಣದ ಜಾತಿ ಅಲ್ಲ. ಯಾರು ನಿಯಮನಿಷ್ಠೆಯಿಂದ ಪೂಜೆ ಪುನಸ್ಕಾರಗಳು ಒಳ್ಳೆ ರೀತಿಯಲ್ಲಿ ದೇವರ ಸೇವೆಗಳು ಮಾಡ್ತಾ ಇರ್ತಾರೋ ಅವ್ರನ್ನ ನಾವು ಬ್ರಾಹ್ಮಣರು ಅಂತ ಕರಿತೀವಿ. ಅವ್ರ ಮನೆಯ ಬಾವಿ ಇರುತ್ತೆ ಅನ್ಕೊಳ್ಳಿ, ಆ ಬಾವಿ ಕುಡಿಯಕ್ಕೆ ತೊಳೆಯಕ್ಕೆ ಉಪಯೋಗಿಸಲ್ಲ, ಬರೀ ದೇವ್ರಿಗೆ ಮಾತ್ರ ಉಪಯೋಗಿಸುವಂಥದ್ದು. ಅದು ಬ್ರಾಹ್ಮಣ ತೀರ್ಥ, ಅಂದ್ರೆ ತೀರ್ಥ ಸ್ನಾನ ಅಂತ ಹೇಳ್ತೀವಿ, ತೀರ್ಥ. ಕಟಕ ರಾಶಿ. ಇನ್ನೊಂದು ಯಾವುದು ಜಲರಾಶಿ ಅಂದ್ರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಂದರೆ ಅದು ನದಿ. ವೃಶ್ಚಿಕ ರಾಶಿ ಅಂದ್ರೆ ಇನ್ನೊಂದೇನು ಗೊತ್ತಿದೆ ನಿಮ್ಗೆ? ವೃಶ್ಚಿಕ ರಾಶಿ ಅಂದ್ರೆ ಕಲ್ತಿದೀವಲ್ಲ ನಾವು, ಗುಪ್ತ ರಾಶಿ, ಹೌಸ್ ಆಫ್ ಸೀಕ್ರೆಟ್ ಅಂತ ಹೇಳ್ತೀವಿ. ನದಿ ಮೂಲ ಹುಡ್ಕಕ್ಕಾಗತ್ತ ನೀವು ಎಲ್ಲಿಂದ ಬರ್ತಾ ಇದೆ ಅಂತ? ಹುಡ್ಕಕ್ಕಾಗಲ್ಲ, ಅದು ಸೀಕ್ರೆಟೇ. ಅದಕ್ಕೆ ಅದನ್ನು ಜಲರಾಶಿ ಅಂತ ಹೇಳ್ತಾರೆ. ಜಲರಾಶಿ ಸೀಕ್ರೆಟ್ ರಾಶಿ. ಅಂದ್ರೆ ಅದಕ್ಕೆ ನದಿಗೆ ಹೋಲಿಸ್ತೀವಿ. ಒಂದು ಮನೆಯ ಬಾವಿ ತೀರ್ಥ, ಬಾವಿ ನೀರು. ಎರಡನೇದು ವೃಶ್ಚಿಕ ರಾಶಿ, ಅದು ಕೂಡ ಜಲರಾಶಿ. ಅದನ್ನು ನಾವು ಏನ್ ಹೋಲಿಸ್ತೀವಿ? ರಿವರ್, ನದಿಗೆ ಹೋಲಿಸ್ತೀವಿ. ಮತ್ತೆ ಮೂರನೇದು ಮನೆಯಲ್ಲಿ ಬಾವಿ ಆಯ್ತು, ನೆಕ್ಸ್ಟ್ ನದಿ ಆಯ್ತು, ನೆಕ್ಸ್ಟ್ ಬರೋದು ಯಾವುದು? ಸಮುದ್ರ, ಸಾಗರ ಅಲ್ವಾ? ಯಾವುದು? ಮೀನರಾಶಿ. ಮೀನರಾಶಿ ನಾವು ಅದು ಕೂಡ ಜಲರಾಶಿ ಅಂತ ಹೇಳ್ತೀವಿ, ಅದು ಕೂಡ ಸಮುದ್ರ ಅಂತ ಹೇಳ್ತೀವಿ. ಫಸ್ಟ್ ಚಿಕ್ಕದಿಂದ ಸ್ಟಾರ್ಟ್. ಕಟಕ ರಾಶಿ ಬಾವಿ, ವೃಶ್ಚಿಕ ರಾಶಿ 8ನೇ ಮನೆ ಬರುತ್ತೆ, ಅದನ್ನು ನಾವು ನದಿ, ಮತ್ತೆ ಇದು 12ನೇ ಮನೆ ಮೀನರಾಶಿ ಬರುತ್ತೆ, ಅದನ್ನ ನಾವು ಸಮುದ್ರ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅದು ಜಾತಕದಲ್ಲಿ ನೋಡ್ಬಿಟ್ಟು ನಾವು ಹೇಳ್ತೀವಿ. ಅಕಸ್ಮಾತ್ ಆ ಗ್ರಹ ಅಲ್ಲಿದ್ದಾಗ ನೀವು ನದಿ ಪಕ್ಕದಲ್ಲೇ ನದಿ ಪಕ್ಕದಲ್ಲೇ ನಿಮ್ಮ ವಾಸ ಇದೆ ನಿಮ್ಮಿದು, ಹೌದಾ? ಹೌದು ಸ್ವಾಮಿ ಅಂತಾರೆ. ಇನ್ನೊಬ್ರಿಗೆ ಎಲ್ಲಿ ನೀವು ಯಾವ ಮನೆಗೆ ಹೋದ್ರು ಬಾವಿ ಇರೋ ಮನೆಗೆ ಹೋಗ್ಬೋದು ನೀವು ಅಂತಾರೆ. ಈಗಿನ ಕಾಲದಲ್ಲಿ
ಈ ಎಲ್ಲೋಗೋದು ನೀವು ಎಲ್ಲೋದ್ರು ಅಲ್ಲಿ ಬಾವಿ ಇರುತ್ತೆ, ನಿಮ್ ಮನೆ ಅಕ್ಕಪಕ್ಕದಲ್ಲಿ ಬಾವಿ ಇರುತ್ತೆ. ಹೌದು ಅಂತಾರೆ. ಇನ್ನೊಂದು ಎಲ್ಲೋದ್ರು ನೀವು ಸಮುದ್ರ ತೀರದಲ್ಲೇ ಕೆಲಸ ಮಾಡುವಂಥದ್ದು. ಒಂದು ಬಾಂಬೆಲ್ ಮಾಡ್ತಾ ಇರ್ತಾರೆ ಕೆಲಸ. ನೆಕ್ಸ್ಟ್ ಬಾಬಾ ಪ್ರಮೋಷನ್ ಸಿಕ್ತು ಅಂದ್ಬಿಟ್ಟು ಚೆನ್ನೈಗೆ ಬರ್ತಾರೆ, ತಮಿಳ್ನಾಡಿಗೆ. ಆಮೇಲೆ ಅಲ್ಲೂ ಪ್ರಮೋಷನ್ ಆಯ್ತು ಅಂದ್ಬಿಟ್ಟು ದುಬೈಗೆ ಹೋಗ್ತಾರೆ. ಎಲ್ಲ ಸಮುದ್ರ ತೀರಗಳೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಅದು, ಅವ್ರು ಯೋಚನೆ ಮಾಡಿರಲ್ಲ. ಬಟ್ ನಾವು ಜಾತಕನ ಪರಿಶೀಲನೆ ಮಾಡಿದಾಗ ನಮಗೂ ಆಶ್ಚರ್ಯ, ಅವ್ರಿಗೂ ಆಶ್ಚರ್ಯ. ಅರ್ಥ ಆಯ್ತಾ? ಸೊ ಹಾಗಾಗಿ ಇವೆಲ್ಲ ಒಂದ್ ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೇದು. ಆಯ್ತಾ? ಸೊ ಇಲ್ಲಿಗೆ ನಿಲ್ಸೋಣ, ಇಲ್ಲಾಂದ್ರೆ ಹೋಗ್ತಾ ಇರುತ್ತೆ ಅದು. ಸೊ ಇದು ಗ್ರಹಗಳ ಮಿತ್ರತ್ವ ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನ ಸ್ವಲ್ಪ ಡೀಟೇಲ್ ನೋಡೋಣ ಯಾವ ಗ್ರಹಗಳ ಅಂತ. ಯಾಕಂದ್ರೆ ನೆಕ್ಸ್ಟ್ ಕ್ಲಾಸ್ ಮುಗಿಸ್ಬಿಟ್ರೆ ಗ್ರಹಗಳೆಲ್ಲ ಮುಗ್ದೋಗುತ್ತೆ. ಅವಾಗ ನೀವು ಒಂದ್ ಸ್ವಲ್ಪ ರೆಡಿ ಇರ್ತೀರಾ. ನೆಕ್ಸ್ಟ್ ರಾಶಿಗಳಿಗೆ ಹೋಗೋಣ. ಮೇಷರಾಶಿಯಿಂದ ಮೀನ ರಾಶಿಗಳು ಅದು ಏನ್ ಆಕ್ಚುಲ್ ಆಗಿ ಅಂತ. ತದನಂತರ ನಕ್ಷತ್ರಕ್ಕೆ ಹೋಗೋಣ. 27 ನಕ್ಷತ್ರ. ಈ ಮೂರು ಕಲ್ತಿದ ತಕ್ಷಣನೇ 4-5 ಕ್ಲಾಸ್ ಅಲ್ಲಿ ನಾವು ಜಾತಕನ ಪರಿಶೀಲನೆ ಮಾಡೋದು ಹೊಟ್ಟೋಗೋಣ. ಜಾತಕ ನೋಡಿ ಅವ್ರದ್ದು ಹೆಂಗಿರುತ್ತೆ ಭವಿಷ್ಯ ಏನು ಅಂತ ಅದನ್ನ ಕಲ್ತ್ಕೊತಾ ಹೋಗ್ಬೋದು. ಆಯ್ತಾ? 4ರಿಂದ 5 ಕ್ಲಾಸ್ ಸ್ವಲ್ಪ ಸಮಾಧಾನವಾಗಿರಿ. ಆಮೇಲೆ ತದನಂತರ ಜಾತಕ ಪರಿಶೀಲನೆಗೆ ಬಂದಾಗ ತದನಂತರ ಒಂದೊಂದೇ ನೀವೇ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಷ್ಟು ಸುಲಭ ಆಗಿರುತ್ತೆ. ಆಯ್ತಾ? ಸೊ ಈಗ ಅನ್ಮ್ಯೂಟ್ ಮಾಡ್ತೀನಿ. ಏನ ಪ್ರಶ್ನೆಗಳಿದ್ರೆ ಇಲ್ಲ ಏನಾನ ಹಂಚ್ಕೊಳಂಗಿದ್ರೆ ದಯವಿಟ್ಟು ಹಂಚ್ಕೋಬಹುದು. ಆಲ್ರೆಡಿ 11 ಗಂಟೆ ಆಗ್ತಾ ಇದೆ ಅನ್ಸುತ್ತೆ. ಗುರುಗಳೇ, ಹಾ ಹೇಳಿ ಸರ್, ಮನೋಹರ್ ಸರ್. ಹೋದ್ ವಾರದ್ದು ಇದು ಕ್ಲಾಸ್ ಹಾಕಿಲ್ಲ. ಹಾಕಿದ್ದೀನಲ್ಲ ಸರ್? ಇಲ್ಲ, ಬರೀ PDF ಮಾತ್ರ ಹಾಕಿದೀರಾ, ಕ್ಲಾಸ್ ಇದು ಹಾಕಿಲ್ಲ. ಹಾಕಿದ್ದೀನಿ ಸರ್, ವಿಡಿಯೋನೂ ಇದೆ. ಇದೆ ಗುರುಗಳೇ. ವಿಡಿಯೋ ಇದೆ. ವಿಡಿಯೋ ಇದೆ. ಹಾಕಿದ್ದಾರೆ. ಗ್ರೂಪ್ ಅಲ್ಲಿ ಚೆಕ್ ಮಾಡಿ ಸರ್. ಟೆಲಿಗ್ರಾಮ್ ಅಲ್ಲಿ ಇದೆ, ಎಲ್ಲರಲ್ಲಿ ಇದೆ. ಟೆಲಿಗ್ರಾಮ್ ಅಲ್ಲಿ ಯಾರೋ ಕೇಳಿದ್ರು, ಅಲ್ಲ ಹಾಕಿದ್ದೆ, ಅಲ್ಲೂ ಹಾಕಿದ್ದೆ. ಬಟ್ ನಮ್ಮ ಬಂದಿದೆ ಸರ್. ಗುರುಗಳೇ ಟೆಲಿಗ್ರಾಮ್ ಅಲ್ಲಿ ನಮ್ದು ಆಪ್ ಅದು ಓಪನ್ ಆಗ್ತಾ ಇಲ್ಲ. ನಿಮ್ ಗ್ರೂಪ್ ಅಲ್ಲಿ ನಮ್ಗೂ ಇದನ್ನು ಕೂಡ ಬರ್ತಾ ಇಲ್ಲ ಗುರುಗಳೇ. ಅದಕ್ಕೆ ಟೆಲಿಗ್ರಾಮ್ ಅಂದ್ರೆ ನಾನು ಲಿಂಕ್ ಕಳಿಸಿದ್ದೀನಲ್ಲ ನಿಮಗೆ ಜಾಯ್ನ್ ಆಗಿ ಅಂತ. ಅದರಲ್ಲಿ ನಾನು ಫಾರ್ವರ್ಡ್ ಮಾಡ್ಕೊಳ್ಳಿ ಆಗತ್ತೆ. ಅಲ್ಲ ಲಿಂಕ್ ಅಲ್ಲಿ ನಾನು ಫಾರ್ವರ್ಡ್ ಮಾಡಿ ಎಲ್ಲ ಮಾಡಿದೆ. ಆ ಲಿಂಕ್ ಅಲ್ಲಿ ಓಪನ್ ಮಾಡಿದ್ರು ಕೂಡ ಲಿಂಕ್ ಓಪನ್ ಆಗ್ತಾ ಇಲ್ಲ. ಓಪನ್ ಆಗ್ತಾ ಇಲ್ವಾ? ಮತ್ತೆ ಇದು ನಿಮ್ದು ಟೆಲಿಗ್ರಾಮ್ ಇದೆಯಾ, ಆಪ್ ಇದೆಯಾ ನಿಮ್ಮಲ್ಲಿ? ಮತ್ತೆ ಓಪನ್ ಆಗ್ಬೇಕಲ್ಲ. ನಾನು ಇನ್ನೊಂದು ಸತಿ ಕಳಿಸ್ತೀನಿ ಲಿಂಕ್, ಇನ್ವಿಟೇಷನ್ ಟ್ರೈ ಮಾಡಿ. ಗುರುಗಳೇ ಒಂದ್ ನಿಮಿಷ, ಅದು ಪರ್ಸನಲ್ ಕಳಿಸಿದ್ರೆ ಓಪನ್ ಆಗುತ್ತಾ? ಯಾವ್ದು ಹೇಳಿ? ಅದು ಲಿಂಕ್ ಪರ್ಸನಲ್ ವಾಟ್ಸ್ಆಪ್ ಕಳಿಸಿದ್ರೆ ಕಳಿಸ್ತೀನಿ. ನಾನು ಫಸ್ಟ್ ಗ್ರೂಪ್ ಅಲ್ಲಿ ಕಳಿಸ್ತೀನಿ, ನೋಡಿ. ಆಗ್ಲಿಲ್ಲ ಅಂದ್ರೆ ನಂಗೆ ಹೇಳಿ. ಗುರುಗಳೇ PDF ಏನಾದ್ರು ಬುಕ್ ಸಿಗುತ್ತೆ ಗುರುಗಳೇ? ಹಾ ಸರ್ ಹೇಳಿ, ಮಲ್ಲಿಕಾರ್ಜುನ್ ಸರ್ ಹೇಳಿ. PDF ಬುಕ್ ಏನಾದ್ರು ಸಿಗುತ್ತೆ ಗುರುಗಳೇ? ಇದು ಬುಕ್ ಏನ್ ಮಾಡಿಲ್ಲ ಸರ್, ಮಾಡ್ಬೇಕು. ಇಲ್ಲ ಗುರುಗಳೇ, ದಯವಿಟ್ಟು ಒಂದು ಬುಕ್ ಮಾಡಿ ಗುರುಗಳೇ. ಮಾಡೋಣ ಸರ್, ಲಾಸ್ಟ್ ಮಾಡೋದು. ಸುಮಾರು ಸಿಗುತ್ತೆ ನಿಮ್ಗೆ ಮಾರ್ಕೆಟ್ ಅಲ್ಲಿ. ಅದು ಬೇಡ ಗುರುಗಳೇ, ಮಾರ್ಕೆಟ್ ಅಲ್ಲಿ ಸಿಗೋದು ಬೇಡ ಗುರುಗಳೇ. PDF ಕಳಿಸ್ತಾ ಇದ್ರಲ್ಲ, ಇದೇ ಬೇಕು ಗುರುಗಳೇ. ಅದೇ ಟೈಪ್ ಮಾಡಿಸಿ ಸ್ವಲ್ಪ ಎಲಾಬ್ರೇಟ್ ಮಾಡ್ಬೇಕು ಸರ್. ಅದು ಸಮಯದ ಅಭಾವ. ಆ ಸೀಟ್ ಕೆಳಗಡೆ ಬ್ಲೂ ಬಟ್ಲ್ ಎತ್ಕೊಳ್ಳಿ. ಮಾಡೋಣ ಸರ್, ಅದನ್ನ ಪ್ರಯತ್ನ ಮಾಡಿ. ಗುರುಗಳೇ, ಇದು ಮೌಲ್ಯ ಅನ್ನೋದಕ್ಕೆ ಯಾವ್ದು ಬರುತ್ತೆ ಅಂತ ಗೊತ್ತಾಗಿಲ್ಲ. ಯಾವ್ದು? ಅದೇ ಮಾ ಪ್ಲಸ್ ಅವ್ವ ಮೌಲ್ಯ. ಹಾ ಹೌದು, ಅವು ಅಂತ ಬರುತ್ತೆ ನೋಡಿ. ಇದು ಸ್ವಲ್ಪ ಬರೋಣ. ಹೇಳಿ ಗುರುಗಳೇ ಅದನ್ನ ನೋಡಿ. ಮೌಲ್ಯ ಅಂತ. ನೋಡಿ ಇದು ಓ ಅಂತ ಮಾ ಪ್ಲಸ್ ಬರುತ್ತಲ್ವಾ? ಮಾ ಪ್ಲಸ್ ಅವು ಅಂತ ತಗೊಂಡಾಗ ನೋಡಿ, ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿರ್ತಾರೆ. ನಿಮ್ಗೆ ಏನೇ ಡೌಟ್ ಬಂದ್ರು ಇಲ್ಲಿ ಬಂದ್ಬಿಡಿ ಸರ್. ಮೌ ಅಲ್ವಾ? ಇಲ್ಲಿ ನೋಡಿ ಏನ್ ಕೊಟ್ಟಿರ್ತಾನೆ. ಇಲ್ಲಿ ನೋಡಿ, ಕ್ಲಾ ಬಾ ಕ್ಲಿ ಲೇ ನೋಡಿ. ಜೌ ಅಂತ ಬಂದಿದೆ. ಜೌ ದ್ವಾ ರೋಹಿಣಿ ದ್ವಿ ಬೈ. ಏನ್ ಹೆಸರು ಹೇಳಿದ್ ನೀವು? ನಕ್ಷತ್ರ ಮೌಲ್ಯ. ಮೌಲ್ಯ. ಏನೇನ್ ಬರುತ್ತೆ ನೋಡಿ, ಇಲ್ಲಿ ಬಂತು ನೋಡಿ ಸರ್. ಇಲ್ಲಿ ಮೌ ಬಂದಿದೆ ನೋಡಿ. ಪದ ಬರುತ್ತೆ ಸರ್. ಒಂದನೇ ಪದ ಅಂದ್ರೆ ಇಲ್ಲಿ ಬಂದಿದೆ ತಿರ್ಗಾ. ಹಾ, ಹುಬ್ಬ ನಕ್ಷತ್ರ ಒಂದನೇ ಪದ. ಯಾವ ರಾಶಿ ಆಗತ್ತೆ ನೋಡಿ? ಸಿಂಹ ಸಿಂಹ ರಾಶಿ. ಸಿಂಹ ರಾಶಿ, ಹುಬ್ಬ ನಕ್ಷತ್ರ, ಒಂದನೇ ಪದ ಆಗುತ್ತೆ. ಒಂದನೇ ಪಾದ. ನಿಮ್ಗೆ ಏನೇ ಡೌಟ್ ಇದ್ರೆ ಈ ಪೇಜ್ ಬನ್ನಿ ಸರ್. 86ಕ್ಕೆ ಬನ್ನಿ. 85, 86 ಅಲ್ಲೇ ಸಿಕ್ಬಿಡುತ್ತೆ ನಿಮ್ಗೆ. ಎಲ್ಲಾ ಆನ್ಸರ್ಸ್ ಅಲ್ಲೇ ಇರುತ್ತೆ. ಇಡ್ಬೇಕು ಅಂತ ಹೇಳ್ತಾರೆ. ಯಾವ್ಯಾವ್ದಂತ ಇಡ್ಬೇಕು ಗುರುಗಳೇ? ಏನ್ ಹೇಳಿ?
5 ಹೆಸರುಗಳು ಇಡ್ಬೇಕು ಬರ್ತಲ್ಲಿ ಅಂತ ಹೇಳ್ತಾರೆ. ಯಾವ್ಯಾವ್ದು ಒಂದು ನಕ್ಷತ್ರ, ಹಾ ಸರ್ ಇದನ್ನ ಒಂದು ಮಾಸನಾಮ, ಯಾವ ಮಾಸದಲ್ಲಿ ಹುಟ್ಟಿದ್ದಾರೆ ನಾಮ ದೈವನಾಮ ರೂಢಿನಾಮ ಮಾಸನಾಮ. ಫಸ್ಟ್ ಮಾಸನಾಮ ಇಟ್ಕೋಬೇಕು. ಆಮೇಲೆ ನಿಮ್ದೆ ರಾಶಿನಾಮ, ರಾಶಿ ಜನ್ಮ ನಕ್ಷತ್ರ ನಾಮ, ಜನ್ಮನಾಮ ದೈವನಾಮ ರೂಢಿನಾಮ ಮಾಸನಾಮ ಆಮೇಲೆ ನಿಮ್ಮ ಕುಲದೇವರ ಹೆಸರು, ಪ್ರೀತಿನಾಮ. ಅರ್ಥ ಆಯ್ತಾ? ಆಮೇಲೆ ಆ ರೀತಿ ಒಂದು 5 ಬರುತ್ತೆ. ಫಸ್ಟ್ ಯಾವ್ದು ನಿಮ್ದು? ಜನ್ಮನಾಮ. ನಕ್ಷತ್ರ. ಫಸ್ಟ್ ಮಾಸ, ಯಾವ ಮಾಸದಲ್ಲಿ ಹುಟ್ಟಿದ್ದಾರೆ, ಯಾವ ಮಾಸ, ಚೈತ್ರ ಮಾಸನ, ವೈಶಾಖ ಮಾಸನ, ಜ್ಯೇಷ್ಠ ಮಾಸನ, ಆ ರೀತಿ. ಅದು ಮಾಸಕ್ಕೂ ಒಂದೊಂದು ನಾಮ. ಅದು ನಾನು ನಿಮ್ಗೆ ಸಪರೇಟ್ ಆಗಿ ಹೇಳ್ತೀನಿ. ನಾಮಕರಣ ಬಂದಾಗ ನಾವು ಇದ್ ಮಾಡ್ತೀವಲ್ಲ, ಅದು ಮುಹೂರ್ತ ಭಾಗ, ಅದರಲ್ಲಿ ಎಲ್ಲ ಷೋಡಶ ಕರ್ಮಗಳು ಏನೇನ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅಲ್ಲೇ ಹೇಳ್ತೀನಿ ನಾನು. ಅವಾಗ ಇವಾಗ ಜಸ್ಟ್ ಏನಂತಾರೆ ನಿಮ್ಗೆ 5 ತರ. ಒಂದು ನಿಮ್ ಮಾಸನಾಮ ಇಟ್ಕೋಬೇಕು. ನೆಕ್ಸ್ಟ್ ನೀವು ನಕ್ಷತ್ರ ನಾಮ ಇಟ್ಕೋಬೇಕು. ಅಂದ್ರೆ ನಕ್ಷತ್ರ ಕಂಡಿಡಿದಿರಲ್ಲ ಇವಾಗ ಯಾವ ಅಕ್ಷರದಿಂದ, ಆ ತರ ಇಟ್ಕೋಬೇಕು. ನೆಕ್ಸ್ಟ್ ನಿಮ್ದು ಕುಲದೇವರು, ಮನೆಯ ದೇವರು, ಅದ್ರ ಆಧಾರದ ಮೇಲೆ ಇಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನಿಮ್ದು ರೂಢಿನಾಮ, ನಮ್ದು ಏನು ವ್ಯವಹಾರ ನಾಮ ಅಂತ ಕರಿತೀವಿ ನಾವು. ವ್ಯವಹಾರ ನಾಮ ಅಂತಂದ್ರೆ ನೀವು ಹೆಸರು ಏನೋ ಇಟ್ಟಿರ್ತಾರೆ. ನಾನು ಫಾರ್ ಎಕ್ಸಾಂಪಲ್ ನಂದು ವೆಂಕಟೇಶ ಅಂತ ಇಟ್ಟಿರಿದ್ರು, ಆಯ್ತಾ, ಜನ್ಮನಾಮ. ಬಟ್ ರೂಢಿನಾಮ ಪ್ರಶಾಂತ ಅಂತ ಇಟ್ಟಿರ್ತಾರೆ. ಆ ರೀತಿ ಇನ್ನ ಎಷ್ಟು 7, 8, 9 ಟೈಪ್ ಹೆಸರುಗಳು ಹೇಳ್ತಾರೆ, ಬೇರೆ 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 ಬೇರೆ. ಬಟ್ ಮೇಯ್ನು 5 ಟೈಪ್ ಇಟ್ಕೊಂಡ್ರೆ ಆಯ್ತು. ಜನ್ಮನಾಮ, ರೂಢಿನಾಮ, ವ್ಯವಹಾರ ನಾಮ, ನಕ್ಷತ್ರ ನಾಮ, ಮಾಸನಾಮ. ಸೊ ಹೀಗೆ ಡಿಫ್ರೆಂಟ್ ಬರುತ್ತೆ. ಅದು ಆಕ್ಚುಲ್ ಪ್ರೊಸೀಜರ್ ಪ್ರಕಾರ ನೋಡೋಣ, ವರಿ ಮಾಡ್ಬಿಡಿ. ಗುರುಗಳೇ ನನಗೆ ಇದು ಬಂದಿಲ್ಲ. ಹೇಳಿ ಸರ್. ನನಗೆ ಇದು ಕ್ಲಾಸ್ ಬಂದಿಲ್ಲ ಹೋದ್ವಾರದ್ದು. ಇನ್ನೊಂದ್ಸರಿ ಅದು ಗ್ರೂಪ್ ಅಲ್ಲಿ ಇಲ್ವಾ ಸರ್? ಗ್ರೂಪ್ ಅಲ್ಲಿ ಹಾಕಿದ್ದೀನಲ್ಲ. ಗ್ರೂಪ್ ಅಲ್ಲಿ ಇಲ್ಲ ಸರ್, ಇಲ್ಲ ಗುರುಗಳೇ, ನನಗೆ ಸಿಕ್ಕಿಲ್ಲ. ಬಂದಿದೆ ಗುರುಗಳೇ, ಗ್ರೂಪ್ ಅಲ್ಲಿ ಬಂದಿದೆ ಗುರುಗಳೇ. ಬಂದಿದೆ ನೋಡಿ ಸರ್, PDF ಬಂದಿದೆ ಮತ್ತು ಕ್ಲಾಸ್ PDF ಮಾತ್ರ ಇರೋದು, ಇದಿಲ್ಲ, ಕ್ಲಾಸ್ ಇಲ್ಲ. ಲಿಂಕ್ ಕಳಿಸಿ, ಇನ್ನೊಂದ್ಸತಿ ಕಳಿಸ್ತೀನಿ ಬಿಡಿ ಸರ್, ವರಿ ಮಾಡ್ಬಿಡಿ. ಕಳ್ಸ್ಕೊಡಿ. ಹಾಕಿದೀನಿ ನಾನು, ಬಟ್ ನಿಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಇವಾಗ ಪೇಜ್ ನಂಬರ್ 100 ಬನ್ನಿ ಸರ್. ಲಿಂಕ್ ಬಂದಿದೆ ಸರ್. ನೋಡಿ ಪೇಜ್ ನಂಬರ್ 100 ನೀವು ನಾಮ ಇದು ಕೇಳಿದ್ರಲ್ಲ, ಅದ್ರಲ್ಲಿ ಒಂದು ನೋಡಿ, ನಾಮಕರಣ ಸಂಸ್ಕಾರಕ್ಕೆ ಅವಶ್ಯಕವಾದ ಮಾಸನಾಮ ಮತ್ತು ಮಾಸಾಧಿಪತಿ. ಒಂದು ಟೈಪ್ ಆಫ್ ನಾಮ ಕೊಟ್ಟಿರ್ತಾರೆ ನೋಡಿ. ಮಾಸನಾಮ ಇವಾಗ ಯಾರು ಫಾರ್ ಎಕ್ಸಾಂಪಲ್ ಏನ್ ಮಾಸ ನಡೀತಾ ಇದೆ, ಯಾರು ಹೇಳ್ತೀರಾ? ಚೈತ್ರ ಮಾಸ ನಡೀತಾ ಇದೆ. ಅಮಾವಾಸ್ಯೆ ಆದ್ಮೇಲೆ ವೈಶಾಖ ಮಾಸ ಬರುತ್ತೆ, ಕರೆಕ್ಟಾ? ಚೈತ್ರ ಮಾಸ. ಚೈತ್ರ ಮಾಸ ಹುಟ್ಟಿದ್ರೆ ಅವ್ರಿಗೆ ಏನಂತ ಹೇಳ್ಬೇಕು? ಗಂಡು ಮಗುವೆ ವೈಕುಂಠ ಅಂತ ಇಡ್ಬೇಕು. ಇನ್ನೊಂದು ಹೆಣ್ಣು ಮಕ್ಕಳಿಗೆ ಸೀತಾ ಅಂತ ಇಡಬೇಕು. ಕಾಣಿಸ್ತಾ ಇದೆಯಾ ನಿಮಗೆ? ಕೆಳಗಡೆ ಬನ್ನಿ, ಪೇಜ್ ನಂಬರ್ 100 ಲೆಫ್ಟ್ ಸೈಡ್ ಅಲ್ಲಿ ನೋಡಿ. ಮಾಸನಾಮ ಪ್ರತಿ ಎಷ್ಟು ಮಾಸ ಇದೆ? 12 ಮಾಸ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪೌಷ, ಮಾಘ ಮತ್ತು ಪಾಲ್ಗುಣ ಮಾಸಗಳಿರುತ್ತವೆ. ಅದಕ್ಕೆ ಒಂದೊಂದು ಮಾಸಕ್ಕೂ ಒಂದೊಂದು ಅಧಿಪತಿ. ಚೈತ್ರ ಮಾಸ ಯಾರು ಅಧಿಪತಿ? ಮಾಸಾಧಿಪತಿ ಯಾರು? ದೇವರು. ಗುರುಗಳೇ 100ನೇ ಪೇಜ್ ಅಲ್ಲಿ ಇಲ್ಲ ಗುರುಗಳೇ, ಅದು 100ನೇ ಪೇಜ್ ಅಲ್ಲಿ ಇಲ್ಲ ಗುರುಗಳೇ. ಇದು ನಾನು ನಿರ್ಣಯ ಲಗ್ನ ಪ್ರಮಾಣಗಳು ಅಂತ ಇದೆ. ಸಾರಿ ಅದನ್ನ ಗುರುಗಳೇ, ಚೈತ್ರ ಮಾಸಕ್ಕೆ ವಿಷ್ಣು ಅಧಿಪತಿ. ಪೇಜ್ ನಂಬರ್ ಹೇಳಿ. 105 ಬನ್ನಿ ಎಲ್ಲರೂ, ದಯವಿಟ್ಟು 105 ಬನ್ನಿ. ಕ್ಷಮಿಸಿ, 105 ಬನ್ನಿ. ಆಯ್ತು, ಹೊಸ ಪಂಚಾಂಗ ತಗೊಳ್ಳಿ. 2026-27 ತಗೊಂಡಾಗ ಪೇಜ್ ನಂಬರ್ 105 ಬನ್ನಿ. ಕೆಳಗಡೆ ಬನ್ನಿ ನೋಡಿ. ನಾಮಕರಣ ಸಂಸ್ಕಾರಕ್ಕೆ ಅವಶ್ಯಕವಾದ ಮಾಸನಾಮ ಮತ್ತು ಮಾಸಾಧಿಪತಿ. ಹಾಗೆ ಈಗ ಶ್ರಾವಣ ಮಾಸಕ್ಕೆ ಯಾರು ಅಧಿಪತಿ, ಮಾಸಾಧಿಪತಿ? ಶ್ರೀಧರ. ಇವಾಗ ಇಲ್ಲಿ ನೋಡಿದಾಗ ನೋಡಿ, ಇದು ಏನಕ್ಕೆ ಇದು ಮೈಸೂರು ಪಂಚಾಂಗ ಅಂತಂದ್ರೆ, ಇದು ರಂಗನಾಥ ಸ್ವಾಮಿ ಆಧಾರಿತ. ಮತ್ತೆ ಶ್ರೀರಂಗಮಕ್ಕೆ ಹೋದ್ರೆ ಅದು ಕೂಡ ರಂಗನಾಥ ಸ್ವಾಮಿ ಆಧಾರಿತಾನೆ. ಅದಕ್ಕೋಸ್ಕರ ಎಲ್ಲ ವಿಷ್ಣು ನಾಮಗಳು ಇಟ್ಟಿರ್ತಾರೆ. ವಿಷ್ಣುವಿನ ಆರಾಧಕರಿಗೆ ಈ ತರ ಅವ್ರ ಮನೆ ದೇವರು ವಿಷ್ಣು ಆದ್ರೆ ಈ ತರ ನಾಮನ ಇಟ್ಕೋಬಹುದು ನೋಡಿ. ಎಲ್ಲ ನೋಡಿ, ಚೈತ್ರಕ್ಕೆ ವಿಷ್ಣು, ವೈಶಾಖಕ್ಕೆ ಮಧುಸೂದನ, ಜ್ಯೇಷ್ಠಕ್ಕೆ ತ್ರಿವಿಕ್ರಮ, ಆಷಾಢಕ್ಕೆ ವಾಮನ, ಶ್ರಾವಣಕ್ಕೆ ಶ್ರೀಧರ, ಭಾದ್ರಕ್ಕೆ ಋಷಿಕೇಶ, ಪದ್ಮನಾಭ, ದಾಮೋದರ, ಕೇಶವ, ನಾರಾಯಣ, ಮಾಧವ, ಗೋವಿಂದ. ಹಾಗಾಗಿ ಎಲ್ಲ ವಿಷ್ಣುವಿನ ಹೆಸರಲ್ಲೇ ಕೊಟ್ಟಿರ್ತಾರೆ. ಗಂಡು ಮಕ್ಕಳಾದ್ರೆ
ಚೈತ್ರ ಮಾಸಕ್ಕೆ ವೈಕುಂಠ ಅಂತ ಹೆಸರಿಡ್ಬೇಕು ಅವ್ರಿಗೆ. ಹೆಣ್ಣು ಮಗುಗೆ ಸೀತಾ. ಅರ್ಥ ಆಯ್ತಾ? ಈಗ ಶ್ರಾವಣ ಮಾಸಕ್ಕೆ ಬನ್ನಿ, ಗಂಡು ಮಗುಗೆ ಏನಂತ ಹೆಸರಿಡ್ತಾರೆ? ವಾಸುದೇವ. ಕಾರ್ತಿಕ ಮಾಸ ಹೆಣ್ಣು ಮಗುಗೆ ಮಾಘ ಮಾಸ ಗಂಡು ಮಗುಗೆ ವೆರಿ ಗುಡ್. ಜ್ಯೇಷ್ಠ ಮಾಸ ಮಾಸಾಧಿಪತಿ ಯಾರು? ತ್ರಿವಿಕ್ರಮ. ಹಾಗೆ ಅರ್ಥ ಆಯ್ತಾ? ಇದು ಕಂಪಲ್ಸರಿ ಇಡಬೇಕು ಅಂತ ಹೇಳುತ್ತೆ. ಅಂದ್ರೆ ಕಂಪಲ್ಸರಿ ಅಂತೆಲ್ಲ, ಎಷ್ಟು ನಾಮಗಳು ಬರುತ್ತೋ ಅಷ್ಟು ನಾಮಗಳನ್ನ ನಾವು ಇಡಬೇಕು. ಅಂದ್ರೆ ಎಲ್ಲೋ ಒಂದು ದೈವ ಅಂಶ ಇರ್ಲಿ ಅಂತ. ಅಲ್ಲ ಗುರುಗಳೇ, ಇದೇ ಹೆಸರು ಡೈರೆಕ್ಟ್ ಆಗಿ ಮಾಸಾಧಿಪತಿ ಎಲ್ಲ ವಿಷ್ಣುವಿನ ಹೆಸರುಗಳನ್ನ ಕೊಟ್ಟಿದಾರಲ್ವಾ? ಹಾ, ಹಾಗಾಗಿ ವಿಷ್ಣುವಿನ ಬೇರೆ ಯಾವ್ದಾದ್ರು ವಿಷ್ಣುವಿನ ಹೆಸರು ಶಿಖರಿಗೆ ಅದನ್ನ ಇಡ್ಬೋದಾ? ಅಲ್ಲ, ಇದ್ರ ಪ್ರಕಾರನೇ ಇಡ್ಬೇಕು ಸರ್ ಅದು. ಅಂದ್ರೆ ಇದನ್ನ ಹೆಸರು ಇಟ್ಬಿಡಿ, ಕೂಗಕ್ಕೆ ಹೆಸರು ಅಂತನ ರಿಜಿಸ್ಟರ್ ಮಾಡ್ಸಕ. ಶಿವಾನಂದ ಅವ್ರೇನೇ ಹೇಳ್ತಾ ಇದಾರೆ, ಹೇಳಿ ಶಿವಾನಂದ ಅವ್ರೆ. ಒಂದು ಉದಾಹರಣೆ ಗುರುಗಳೇ, ಈಗ ವೈಕುಂಠ ಜನಾರ್ದನ ಇವೆಲ್ಲ ವಿಷ್ಣುವಿನ ಹೆಸರುಗಳಲ್ವಾ ಗುರುಗಳೇ? ಹೌದು. ಈಗ ಒಂದು ನರಸಿಂಹಸ್ವಾಮಿನ ಕೂಡ ವಿಷ್ಣುವಿನ ಹೆಸರೇ ಅದು. ಹೌದು. ಅದನ್ನ ನರಸಿಂಹ ಮಾತ್ರ ತಾನ ಇಡ್ಬೋದು ಗುರುಗಳ? ಅಂದ್ರೆ ಇದು ಮಾಸನಾಮ ಅಂದ್ರೆ ನೀವೆಲ್ಲೂ ಇದನ್ನ ರೂಢಿಗೆ ಉಪಯೋಗಿಸಲ್ಲ ನೀವು. ನೀವು ಮಗುಗೆ ಸ್ಕೂಲ್ಗೆ ಹೆಸರು ಕೊಡಲ್ಲ ಇದನ್ನ. ಇದು ಜಸ್ಟ್ ನಾವು ಆ ಮಾಸದಲ್ಲಿ ಯಾರ ಅಧಿಪತಿ ನೋಡ್ತಾರೆ, ವಿಷ್ಣು ಅಂದ್ರೆ ವಿಷ್ಣು ಆರಾಧನೆ ಮಾಡ್ಬೇಕು, ವಿಷ್ಣು ಪೂಜೆ ಮಾಡಿ. ಫಾರ್ ಎಕ್ಸಾಂಪಲ್ ಚೈತ್ರ ಮಾಸ ವಿಷ್ಣು ಪೂಜೆ ಮಾಡಿಸ್ತಾರೆ, ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಸಿ. ಆ ಗಂಡು ಮಗು ಆದ್ರೆ ವೈಕುಂಠ ಅಂತ ಕಿವಿಲಿ ಕೂಗ್ತಾರೆ, ಹೆಣ್ಣು ಮಗು ಆದ್ರೆ ಸೀತಾ ಅಂತ ಕೂಗ್ತಾರೆ. ಇದೆಲ್ಲ 5 ನಾಮ ಅವ್ರು ಹೇಳ್ತಾರೆ. ಅದು ವ್ಯವಹಾರ ನಾಮ, ಜನ್ಮನಾಮ, ಫೈನಲ್ ನಾವು ಬರೋದು ನಕ್ಷತ್ರ ನಾಮ. ಅರ್ಥ ಆಯ್ತಾ? ಅದ್ರ ಪ್ರಕಾರ ನಾವು ಅದನ್ನ ತಗೊಂಡು ನಾವು ಬರ್ತ್ ಸರ್ಟಿಫಿಕೇಟ್ ತಗೋತೀವಿ. ತದನಂತರ ಅದನ್ನ ಶಾಲೆಗೆ ಕೊಟ್ಟು ಮಕ್ಕಳನ್ನ ದಾಖಲಾತಿ ಮಾಡ್ತೀವಿ. ಹಾಗೆ ಎಷ್ಟೋ ಪ್ರೊಸೀಜರ್ ಇದೆ, ಅದನ್ನ ನೋಡೋಣ ಆಮೇಲೆ. ಅದೇನು ಇಂಪಾರ್ಟೆಂಟ್ ಏನಾಗಲ್ಲ. ಬಟ್ ಏನು ಅಂತಂದ್ರೆ ಅದೇ ಇಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಗುರುಗಳೇ? ಮತ್ತೆ ಇದನ್ನ ಈಗ ಹೇಳಿದ್ರಲ್ಲ, ಈಗ ಇದನ್ನ ಮನೆ ದೇವ್ರಿಗೆ ಒಂದು ರೆಸ್ಪೆಕ್ಟ್ ತರ ಸರ್ ಅದು. ಎಷ್ಟೋ ಹೆಸರು ಇಡ್ತಾರೆ. ಇವಾಗ ನಿಮ್ಮ ಅಜ್ಜಿ ಹೆಸರು ಇಡ್ತಾರೆ, ತಾತ ಹೆಸರು ಇಡ್ತಾರೆ, ಆಯ್ತು, ಅದನ್ನೆಲ್ಲ ಕೂಗಲ್ಲ ನಾವು. ಬಟ್ ಏನು ಅಂತಂದ್ರೆ ಅದಕ್ಕೊಂದು ಗೌರವ, ಅಂದ್ರೆ ನಮ್ಮ ಆ ಅಂಶದಿಂದ ಬಂದಿದೀವಿ ಅಂತ ಒಂದು ಗೌರವ ಅಷ್ಟೇ. ವಿಷ್ಣು ಮತ್ತು ಲಕ್ಷ್ಮಿ ಹೆಸರನ್ನ ಮಾತ್ರ ತಗೊಂಡಿದ್ದಾರೆ, ಶಿವ ಮತ್ತು ಪಾರ್ವತಿ ಹೆಸರು ತಗೊಂಡಿಲ್ವಲ್ಲ? ಹೌದು. ಇದ್ರ ಪ್ರಕಾರ ಅದೇ ಹೇಳಿದ್ನಲ್ಲ, ಈ ಪಂಚಾಂಗದಲ್ಲಿ ಇದೇನ್ ಆಧಾರಿತ? ಇದು ಮೈಸೂರು ಪಂಚಾಂಗ. ಅಂದ್ರೆ ಶ್ರೀರಂಗಪಟ್ಟಣದಲ್ಲಿ ಇದೆಯಲ್ಲ, ಅದು ರಂಗನಾಥ ಸ್ವಾಮಿ. ಅದಕ್ಕೆ ಮತ್ತೆ ತಮಿಳ್ನಾಡಲ್ಲಿ ಶ್ರೀರಂಗಂ ಇದೆ, ಅದು ಕೂಡ ವಿಷ್ಣುವಿನೇ. ಅವರು ಆ ಕುಟುಂಬದವ್ರು ಮಾಡಿರುವಂತದ್ದು. ಅದಕ್ಕೋಸ್ಕರ ಎಲ್ಲ ನೋಡಿದ್ರು ವಿಷ್ಣು ಅಂಶನೇ ಕಾಣಿಸುತ್ತೆ, ವಿಷ್ಣು ಮತ್ತೆ ಲಕ್ಷ್ಮಿ ಅಂಶ ಕಾಣಿಸುತ್ತೆ. ಹಾಗೆ ನಿಮ್ಮ ಅವ್ರವ್ರು ಇದರಲ್ಲಿ ಏನಿದೆಯಾ ಸಂಪ್ರದಾಯದಲ್ಲಿ ಅದನ್ನು ಕೂಡ ಅದು ಒಟ್ಟಿನಲ್ಲಿ ಮಾಸನಾಮ ಅನ್ನೋದು ಇದೆ. ಮಾಸನಾಮ ಇಡಬೇಕು ಅಂತ ಮೂರ್ತ ಚಿಂತಾಮಣಿಲಿ ಕೊಟ್ಟಿದ್ದಾನೆ. ನಾವು ಆ ಭಾಗ ಬಂದಾಗ ಅದು ಡೀಟೇಲ್ ಆಗಿ ನೋಡೋಣ. ಯಾರು ಬರೀತಾರೆ, ಯಾವ ದೇವರ ಆರಾಧನೆ ಮಾಡ್ಕೊಂಡು ಬರ್ತಾರೆ, ಆ ದೇವರ ಶಿವಪಾರ್ವತಿ ಅವ್ರದ್ದು ಇಟ್ಕೋ, ರುದ್ರ ಶೈವರಿಗೆ ಸಪರೇಟ್ ಬರುತ್ತಾ? ಮಲ್ಲಿಕೊಂಡು ಆತರ ಏನಿರಲ್ಲ. ಬರಹಗಾರರು ಯಾವ ದೇವರನ್ನ ಬಳಕೆ ಮಾಡ್ತಾರೆ ಆ ದೇವರುಗಳು ಬರ್ತಾವೆ ಅಷ್ಟೇ, ಅವ್ರವ್ರ ಪದ್ಧತಿ ಪ್ರಕಾರ ಸರ್. ಬಟ್ ನಾವು ಮೂರ್ತ ಚಿಂತಾಮಣಿಲಿ ಶಾಸ್ತ್ರ ಏನ್ ಹೇಳುತ್ತೆ ಅಂತ ನೋಡೋಣ ಆಮೇಲೆ, ವರಿ ಮಾಡಬೇಡಿ ಸದ್ಯಕ್ಕೆ. ಎಲ್ಲದಕ್ಕೂ ಮೇನ್ ಬಂದ್ ನಕ್ಷತ್ರ ನಾಮನೇ ಅಲ್ವಾ ಸರ್? ಹೌದು ಸರ್, ಕರೆಕ್ಟ್, ಎಕ್ಸಾಕ್ಟ್. ನೋಡಿ ಏನ್ ಈ ಪದ್ಧತಿ ಮಾಡ್ತಿರೋ ಬಿಡ್ತಿರೋ, ಮೇನ್ ನಕ್ಷತ್ರದ ಪ್ರಕಾರ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೋ ಆ ಅಕ್ಷರದಿಂದ ಅಷ್ಟೇ. ಅದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇನ್ನೇನು ಕ್ವಶನ್ಸ್ ಉಂಟಾ? ಗುರುಗಳ ಹೇಳಿ ಮಲ್ಲಿಕಾರ್ಜುನ್ ಸರ್, ಹೇಳಿ ಗುರುಗಳೇ. ಮುಂದಿನ ತಿಂಗಳ ಮೇ 15ಕ್ಕೆ ಚೆನ್ನಾಗಿದೆ ಗುರುಗಳೇ, 14 ಮತ್ತು 15. ಏನಕ್ಕೆ? ನಾಮಕರಣಕ್ಕೆ ಗುರುಗಳೇ. ಅದು ನಾಮಕರಣ, ಅದು ಡೇಟ್ ಆಫ್ ಬರ್ತ್ ಎಲ್ಲ ಬೇಕು ಸರ್. ಅದು ರಾಶಿ ನಕ್ಷತ್ರ ನೋಡಿ ಅದಕ್ಕೆ ನಾಮಕರಣಕ್ಕೆ ಮುಹೂರ್ತ ಸಪರೇಟ್ ಇರುತ್ತೆ. 4ನೇ ಮನೆ ಮಂತ್ರ ಮಾಡೋಕೆ 4ನೇ ಮನೆ ಶುದ್ಧಿ, 8ನೇ ಮನೆ ಶುದ್ಧಿ, ಎಲ್ಲ ರೂಲ್ಸ್ ಇರುತ್ತೆ. ಅದ್ರ ಪ್ರಕಾರ ನೋಡ್ಬೇಕು. ಸಡನ್ ನೋಡ್ಬಿಟ್ಟು ಡೇಟ್ ಆಫ್ ಬರ್ತ್ ಮಾಡಕ್ಕಾಗಲ್ಲ. ಗುರುಜಿ ಅವರೇ. ಹಾ ಸರ್. ಇವತ್ತು ಇದರಲ್ಲಿ ತಾರಾಬಲ ಮತ್ತು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಹಾಕಿದ್ರು, ಸ್ವಲ್ಪ ನೋಡ್ದೆ, ಅದು ನೋಡಿ ಸರಿ ಐತೆ ಅಂತ ಹೇಳ್ತೀರಾ? ಪಾಠ ಆಗಿದೆಯಲ್ಲ? ಅಲ್ಲ, ಅದ್ರ ಬಗ್ಗೆ ನಾನು ಒಂದಿಷ್ಟು ವಿವರಣೆ ಕೊಟ್ಟಿದ್ದೀನಿ. ಎಲ್ಲಿ?
ಇದ್ರಲ್ಲಿ ಯಾವ್ದು ಅದು ಟೆಲಿಗ್ರಾಮ್ ಟೆಲಿಗ್ರಾಮ ಟೆಲಿಗ್ರಾಮ್ ಹಾಕಿದ್ರಾ? ಟೆಲಿಗ್ರಾಮ್ ಆಪ್ ನಲ್ಲಿ ಹಾ. ಬರನು ಬರೆದು ಹಾಕಿದೀನಿ, ಅದನ್ನ ವಿವರಣೆ ಕೊಟ್ಟಿದ್ದೀನಿ. ಓ ಅದು ಎಕ್ಸಲೆಂಟ್ ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತ ಒಂದ್ ಸ್ವಲ್ಪ ನೀವು ಅದಕ್ಕೆ ನೋಡಿದ್ರೆ ಡೆಫಿನೆಟ್ ಆಗಿ ನೋಡ್ತೀನಿ ಸರ್. ಹಾ ತಾರಾಬಲಕ ಯಾವ್ದು ಅಂತ, ಆನಂತರ ಇದು ಯಾವ್ದು ಇದು ಇದ್ರ ಬಗ್ಗೆ